ಈಗ ದಾವಣಗೆರೆ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಪತ್ರಾಂಕಿತ ವ್ಯವಸ್ಥಾಪಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ ಸ್ವಾಮಿ ಅವರು ಎರಡು ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಲೇಪಾಕ್ಷಪ್ಪ ಸರ್ ಅವರೇ ಹಾಗೂ ಗೌರವ ಸಮರ್ಪಣೆಯನ್ನು ಪಡಿತಾ ಇರ್ತಕ್ಕಂಥ ರಾಜಶೇಖರಪ್ಪ ಸರ್ ಅವರೇ ಹಾಗೂ ಗೌರವಾನ್ವಿತ ಉಪನಿರ್ದೇಶಕ ದ್ವಯರೇ ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಎಲ್ಲ ಪ್ರಾಥಮಿಕ ಪ್ರೌಢ ಹಾಗೂ ಮುಖ್ಯ ಶಿಕ್ಷಕರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳೇ ಹಾಗೂ ರಾಜಶೇಖರಪ್ಪ ಸರ್ ಅವರ ಕುಟುಂಬ ವರ್ಗದವರೇ ಹಾಗೂ ಎಲ್ಲ ನಮ್ಮ ವೃತ್ತಿ ಬಾಂಧವರೇ, ನಿಜವಾಗಲೂ ರಾಜಶೇಖರಪ್ಪ ಸರ್ ಅವರು ನಮಗೆ ಪರಿಚಿತರಾಗಿದ್ದು ನಾನು ಉಪನಿರ್ದೇಶಕರ ಕಚೇರಿಯಲ್ಲಿ FD ಆಗಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಅವರು DDP ಆಫೀಸಿಗೆ BO ಹೊನ್ನಾಳಿಗೆ BO ಆಗಿ ಬಂದರು ಅವರು. ನಾವು ಅವಾಗ ಹೆಚ್ಚುವರಿ ಮತ್ತು ಇನ್ನಿತರ ಕೆಲಸಗಳನ್ನು ನಿರ್ವಹಿಸ್ತಾ ಇರ್ಬೇಕಾರೆ ಅವರ ಭೇಟೆ ಆಯಿತು. ಸ್ಟಾರ್ಟಿಂಗ್ ಅವರು ಫಸ್ಟ್ ಮೀಟಿಂಗ್ಗಳಲ್ಲಿ ನಾವು ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೀಟಿಂಗ್ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಮೀಟಿಂಗಲ್ಲಿ ಅಷ್ಟೇ ಅವ್ರು ಸ್ವಲ್ಪ ಸ್ಲೋ ಆಗಿದ್ದು. ನೆಕ್ಸ್ಟ್ ಮೀಟಿಂಗಲ್ಲಿ ಅವ್ರು ಹಂಗೆ ಫುಲ್ ಫಾಸ್ಟ್ ಹೊನ್ನಾಳಿ ಮಾಹಿತಿಗಳಾಗಲಿ ಎಲ್ಲ ಆಗಲಿ ಇಡೀ ಜಿಲ್ಲೆಗೆ ಅವರು ಮಾದರಿಯನ್ನಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಆಮೇಲೆ ನಾನು ಹೇಳಿದೆ ಸೆಕೆಂಡ್ ಮೀಟಿಂಗಲ್ಲೇ, ಸರ್ ನೀವು ಫಸ್ಟ್ ಮೀಟಿಂಗಲ್ಲಿ ಅಷ್ಟೇ ಸರ್ ಹಂಗೆ ಅನಿಸಿದ್ದು, ಈಗ ನೆಕ್ಸ್ಟ್ ಸೆಕೆಂಡ್ ಮೀಟಿಂಗಲ್ಲಿ ಆಲ್ರೆಡಿ ನೀವು ಅಪ್ಡೇಟ್ ಆಗ್ಬಿಟ್ರಿ ಸರ್ ಅಂತ ಅಂತಿದ್ದೆ. ನನಗೂ ಆವಾಗ ಉಪನಿರ್ದೇಶಕರ ಕಚೇರಿ ಹೊಸದು. ಆಮೇಲೆ ರಾಜಶೇಖರಪ್ಪ ಸರ್ ಅವರ ನೇಮ್ ಆ್ಯಂಡ್ ಫೇಮ್ ಎಲ್ಲ ಹೆಂಗೆ ಅಂತಂದರೆ ಹೊನ್ನಾಳಿನೇ ಮೂಲವರು. ಅಲ್ಲಿ ಅವರು ಕೆಲಸ ನಿರ್ವಹಿಸಿರ್ತಕ್ಕಂಥ ಇದನ್ನು ಯಾವುದೇ ಮುಲಾಜಿಗೆ ಒಳಗಾಗದೇ ಭಾಳ ಚೊಕ್ಕವಾಗಿ ಚೆನ್ನಾಗಿ ಆಡಳಿತ ನಿರ್ವಹಿಸಿದರು. ಆಮೇಲೆ ಒಂದು ಮಾತಲ್ಲಿ ಹೇಳಬೇಕು ಅಂತಂತಂದರೆ ನಮ್ಮ ಇಲಾಖೆಯ ಆಸ್ತಿ ಅಂತ ನಾನು ಅವರನ್ನು ಪರಿಗಣಿಸ್ತೀನಿ. ಇಲ್ಲಿವರೆಗೂ ಸುಮಾರು ಅಭಿಪ್ರಾಯಗಳು ಬಂದ್ರೂ ಒಂದು ಇಲಾಖೆ ಅಸೆಟ್ ಸರ್ ಅವರು ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಶಿಕ್ಷಕರ ಕಲ್ಯಾಣ ನಿಧಿ ಬಗ್ಗೆ ಸಾಕಷ್ಟು ಯೋಜನೆಗಳು ಎಲ್ಲ ಇದ್ದಾವೆ. ಸುಮಾರು ಇವೆಲ್ಲ ಪೆಂಡೆನ್ಸಿ ಇದ್ವು ಅಂತ ಅವತ್ತು ಅವರು ಮನೆಗೆ ಭೇಟಿ ಆದಾಗೆಲ್ಲ ಹೇಳಿದರು. ಅಲ್ಲಿನೂ 14 ದಿನದ ಕಾರ್ಯವೈಖರಿಯಲ್ಲಿ ಭಾಳ ಇಡೀ ರಾಜ್ಯದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅವರ ಸೇವೆಯ ಭಾಗ ಅವರಿಗೆ ತಲುಪಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮ GSR ಬಳಗದ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ದೈಹಿಕವಾಗಿ ಉಪಸ್ಥಿತರಿಲ್ಲ. ಇಲ್ಲಿ ವಿದೇಶದ ಪ್ರವಾಸದಲ್ಲಿದ್ದಾರೆ KG ಶಿವಶಂಕರ್ ಸರ್ ಅವರು, ವಿಶ್ರಾಂತ ಸಹಾಯಕ ನಿರ್ದೇಶಕರು. ಪ್ರತಿದಿನ ನಮ್ಮ ಲೇಪಾಕ್ಷ ಸರ್ ಅವ್ರನ್ನ ಮತ್ತು ವಿಶ್ವನಾಥ್ ಸರ್ ಅವರನ್ನು ಏನೇನಾಯಿತು ಅಂಥೇಳಿ ಅಲ್ಲಿದ್ದನೇ ಫೋನ್ ಕರೆಯ ಮೂಲಕ ವಿಚಾರಿಸ್ತಾ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಕ್ರಿಯವಾಗಿ ಪಾಲ್ದಾರು ಅಂತ ನಾನು ಭಾವಿಸ್ಕೊಳ್ತಾ ಅವರೊಂದು ಸಂದೇಶವನ್ನು ಕಳಿಸಿದ್ದಾರೆ. ತಾವು ದಯಮಾಡಿ ನಮ್ಮ RMSA ನಿಟ್ಟುವಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯಂಥ ಶ್ರೀಯುತ ಸುರೇಶ್ ಅವರು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. GSR ಅಭಿಮಾನ ಬಳಗದ ವತಿಯಿಂದ ಅಭಿನಂದನಾ ಸಮಾರಂಭದ ವೇದಿಕೆ ಮೇಲೆ ಆಸನರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರಿಗೆ ನಮಸ್ಕರಿಸುತ್ತಾ, ಈ ದಿವಸ ಅವರ ಆತ್ಮೀಯ ಮಿತ್ರರು ಹಾಗೂ ವಿಶ್ರಾಂತ ಅಕ್ಷರದಾಸೋಹದ ಸಹಾಯಕ ನಿರ್ದೇಶಕರು ಆಗಿರ್ತಕ್ಕಂಥ KG ಶಿವಶಂಕರ್ ಸರ್ ಅವರು ಈ ದಿವಸ ಇಲ್ಲಿಲ್ಲ. ಆದರೆ ಪೂರ್ವಭಾವಿ ಸಭೆಯಲ್ಲಿ ಅವರು ಆಸೀನರಾಗಿದ್ದು ಎಲ್ಲರಿಗೂ ಸಹ ಮಾರ್ಗದರ್ಶನ ನೀಡಿದರು. ಅವರು ಕಳಿಸಿರ್ತಕ್ಕಂತಹ ಒಂದು ಸಂದೇಶವನ್ನು ತಮ್ಮ ಮುಂದೆ ಪ್ರಸ್ತುತಿಪಡಲಿಕ್ಕೆ ನನ್ನ ಸುದೈವ ಅಂತ ಹೇಳಿ ಅದನ್ನ ಪ್ರಸ್ತುತಿಪಡಿಸ್ತಾ ಇದ್ದೀನಿ. ಆತ್ಮೀಯ ಮಿತ್ರ ರಾಜಶೇಖರ್ ಅವರೇ, ನಿಮ್ಮ ಮೊದಲ ಭೇಟಿ 2002ರಲ್ಲಿ ಚನ್ನಗಿರಿಯಲ್ಲಾಯಿತು. ನಾನು ಚನ್ನಗಿರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಮತ್ತು ನೀವು ಚಿರಡೋಣಿ ಪ್ರೌಢಶಾಲೆಯಲ್ಲಿ ಹಾಗೂ ಹುಟ್ಟೂರು ಕಾರಿಗನೂರಿನಲ್ಲಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಾಗ ನಮ್ಮ ಸಮರ್ಪಕ ನಿಕಟವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ತಮ್ಮ ಆತ್ಮೀಯತೆ ಹೆಚ್ಚಾಯಿತ ಹೊರತು ಯಾವುದೇ ಕೊರತೆ ಕಾಣಲಿಲ್ಲ. ವೃತ್ತಿಯ ಬಗ್ಗೆ ನಿಮ್ಮ ಬದ್ಧತೆ ಸದಾ ಅನುಕರಣೀಯ. ಯಾವುದೇ ಹುದ್ದೆಯಲ್ಲಿ ತಾವು ಕರ್ತವ್ಯ ನಿರ್ವಹಿಸಲಿ ಆ ಹುದ್ದೆಯ ಘನತೆಯನ್ನು ಹೆಚ್ಚಿಸುತ್ತೀರಿ. ನಿಮ್ಮ ನಿಷ್ಠೂರ ನುಡಿಗಳು, ಕರ್ತವ್ಯ ನಿರ್ವಹಣೆ ಬಗ್ಗೆ ನಿಮ್ಮ ಮಾರ್ಗದರ್ಶನ ಸದಾ ನೆನಪಿನಲ್ಲಿರುತ್ತದೆ. ಸ್ನೇಹಿತರೆ,
ಮನೆಗೆ ಬಂದು ಸ್ನೇಹಿತರು ಮನೆಗೆ ಬಂದು ಅತಿಥಿಗಳಿಗೆ ತಾವು ತೋರುತ್ತಿದ್ದ ಅದರ ಆತಿಥ್ಯ ಮರೆಯಲಾಗುವುದಿಲ್ಲ. ನಿಮ್ಮ ಶ್ರೀಮತಿಯವರ ಆರೋಗ್ಯ ಏರುಪೇರು ಆದಾಗಲೂ, ನಿಮ್ಮ ಮಗಳ ಆರೋಗ್ಯ ತಪಾಸಣೆ ಸಂದರ್ಭಗಳಲ್ಲೂ ನೀವು ಎಂದೂ ಇಲಾಖೆಯ ಕರ್ತವ್ಯವನ್ನು ಕಡೆಗಣಿಸಲಿಲ್ಲ. ಎಂಥ ಪರಿಸ್ಥಿತಿ ಬಂದರೂ ಸಹ ಧೃತಿಗೆಡದೆ ನಿಮ್ಮ ಕಾಯಕವನ್ನು ಮುಂದುವರಿಸಿದ್ದೀರಿ. ಶಿಕ್ಷಣ ಕಲ್ಯಾಣ ನಿಧಿ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿ ನೀವು ಕಾರ್ಯನಿರ್ವಹಿಸಿದ 20 ದಿನಗಳಲ್ಲಿ ಅದರಲ್ಲಿ ಸಿಕ್ಕಿದ್ದು ಕೇವಲ 14 ದಿನಗಳು. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎಂದೂ ಹೇಗೆ ನಡೆದು ಬಂದಿದ್ದೀರಿ ಎನ್ನುವುದಕ್ಕೆ ಸಾಕ್ಷಿಯಾಗಿರುತ್ತದೆ. ದಿನಾಂಕ 30/8/2025 ಶಿಕ್ಷಕರ ಕಲ್ಯಾಣ ನಿಧಿ ಕಚೇರಿಯಲ್ಲಿನ ನಿಮ್ಮ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಲ್ಲಿನ ಸಿಬ್ಬಂದಿ ನಿಮ್ಮ ಕಾರ್ಯತತ್ಪರತೆ ಬಗ್ಗೆ ಆಡಿದ ಮಾತುಗಳು ಇದಕ್ಕೆ ನಿದರ್ಶನ. ಕೇವಲ 14 ದಿನಗಳಲ್ಲಿ 1000ಕ್ಕೂ ಹೆಚ್ಚು ಕಡಿತಗಳನ್ನು ವಿಲೇವಾರಿ ಮಾಡಿ ಸಂಬಂಧಿಸಿದ ಶಿಕ್ಷಕರಿಗೆ ಮತ್ತು ಅವರ ಅವಲಂಬಿತರಿಗೆ ತ್ವರಿತ ನ್ಯಾಯವನ್ನು ನೀಡಿರುತ್ತೀರಿ. ನಿಮ್ಮ ವಿಶ್ರಾಂತಿ ಜೀವನ ಅತ್ಯುತ್ತಮ ಆರೋಗ್ಯದಾಯಕವಾಗಿಯೂ ಹರ್ಷದಾಯಕವಾಗಿಯೂ ಮತ್ತು ಯಶಸ್ವಿದಾಯಕವೂ ಆಗಿರಲಿ ಎಂದು ಆಶಿಸುತ್ತೇನೆ. ನಿಮ್ಮ ಗೆಳೆಯ. ನಿಮ್ಮ ಬಾಂಧವ್ಯ ಹೀಗೇ ಮುಂದುವರಿಯಲಿ ಎಂದು ಅಪೇಕ್ಷಿಸುತ್ತೇನೆ. ಈ ಕಾರ್ಯಕ್ರಮದ ಆಯೋಜನೆ ಸಹಕರಿಸಿದ ಎಲ್ಲ ಮಿತ್ರರಿಗೂ ಅಭಿನಂದನೆಗಳು. KG ಶಿವಶಂಕರ್ ಸರ್ ಅವರು ಆ ಸಂದೇಶವನ್ನು ಇಲ್ಲಿ ಓದಲಿಕ್ಕೆ ಅವಕಾಶ ನನ್ನ ಸುದೈವ. ಜೊತೆಗೆ ರಾಜಶೇಖರ್ ಸರ್ ಅವರಿಗೆ ಬಗ್ಗೆ ಒಂದೇ 2 ಮಾತು. ಯಾಕೆಂದರೆ ಅವರು ಎಲ್ಲರೂ ಹೇಳಿದ ಹಾಗೆ ಅವರಲ್ಲಿರ್ತಕ್ಕಂತಹ ಒಂದು ನಿಷ್ಠೂರತೆ ಜೊತೆಯಲ್ಲಿ ಶಾಲೆಗಳಿಗೆ ಭೇಟಿ ನೀಡಿದಾಗ, ನಮ್ಮ ಶಾಲೆಗಳಿಗೆ ಸುಮಾರು ಸಾರಿ ಬಂದಾಗ ಮಾರ್ಗದರ್ಶನ ಮಾಡ್ತಾಯಿದ್ರು. ಯಾವುದೇ ಒಬ್ಬ ಎಷ್ಟೇ ನಿಷ್ಠೂರವಾಗಿ ಹೇಳಿದರೂ ಸಹ ಇದೀಗ ಆಗಬೇಕು ಕೆಲಸ ಅನ್ನೋದನ್ನು ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಹಾಗಾಗಿ ಅವ್ರ ಜೊತೆ ನಾನು ಇಲ್ಲಿ ಹೊಸದಾಗಿ ಮುಖ್ಯ ಶಿಕ್ಷಕನಾಗಿ ಬಂದಾಗ ಅವ್ರ ಜೊತೆ ಒಂದು ವಾರ ಸಂಚಲನ ಸಮ್ಮಿಲನತೆ ಅವ್ರ ಜೊತೆ ಹೋಗ್ತಾ ಇದ್ದೆ. ಆ ಸಮಯ 7 ಗಂಟೆಗೆ ಸರ್ ಮನೆ ಹತ್ರ ಬರಬೇಕು ಅಂದರೆ ಅಷ್ಟು ಗಂಟೆಗೆ ಮನೆಗೆ ತರ್ತಿದ್ವಿ. ಅಂದರೆ ಆ ರೀತಿ ಸಮಯ ಪ್ರಜ್ಞೆ ಇವೆಲ್ಲವನ್ನು ರೂಢಿಸ್ಕೊಂಡು ನಮಗೆಲ್ಲರಿಗೂ ಸಹ ಮಾರ್ಗದರ್ಶಕರಾಗಿರ್ತಕ್ಕಂಥ ರಾಜಶೇಖರ್ ಸರ್ ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಸ್ವೀಡನ್ ದೇಶದ ಪ್ರವಾಸದಲ್ಲಿರುವ ಶಿವಶಂಕರ್ ಅವರ ಸಂದೇಶವನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಂಥ ಸುರೇಶ್ ಅವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ಧರ್ಮಪ್ಪ ಮೈಸೂರವರು ತಮ್ಮ ಮಾತುಗಳನ್ನು 2 ನಿಮಿಷಗಳಿಗೆ ಮಿತಿಗೊಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಅಭಿಮಾನಿ ಬಳಗವೇ, ಪ್ರಪಂಚದಲ್ಲಿ ಒಂದು ನದಿ ಹರಿತಾ ಇದೆ, ಅಮೆಜಾನ್ ನದಿ. ಆ ಅಮೆಜಾನ್ ನದಿಗೆ ಇದುವರೆಗೂ ಯಾವ ವಿಜ್ಞಾನಿ ಕಡೆಯಿಂದ, ಇಂಜಿನಿಯರಿಂಗ್ ಕಡೆಯಿಂದ ಅಣೆಕಟ್ಟನ್ನು ಕಟ್ಟಲಿಕ್ಕಾಗಿಲ್ಲ ಅಥವಾ ಬ್ರಿಡ್ಜನ್ನು ಕಟ್ಟಲಿಕ್ಕಾಗಿಲ್ಲ. ಅದೇ ರೀತಿ ಅಭಿಮಾನದ ಒಳೆ ಹರಿತಾ ಇದೆ ಇಲ್ಲಿ. ಆ ಅಭಿಮಾನದ ಒಳಗೆ ಯಾರು ಕೂಡ ಅಣೆಕಟ್ಟನ್ನು ಕಟ್ಟಲಿಕ್ಕಾಗಲ್ಲ, ಬ್ರಿಡ್ಜನ್ನು ಕಟ್ಟೋಕ್ಕಾಗಲ್ಲ. ಅದ್ರ ಹಿಂದೆ ಶ್ರಮ ಇದೆ. ಇಂಥ ಅಭಿಮಾನದ ಒಳೆ ಹರಿಬೇಕಾದ್ರೆ ರಾಜಶೇಖರ್ ಅವರ ವ್ಯಕ್ತಿತ್ವ ಭಾಳ ಮುಖ್ಯ ಆಗ್ತಾರೆ. ಅವರಿಗೆ ನಾನು ಹೆಚ್ಚು ಅವರ ಅಧಿಕಾರ ವ್ಯಾಪ್ತಿನಲ್ಲಿ ಹೊನ್ನಾಳಿನಲ್ಲಿ ಒಂದು 2-3 ವರ್ಷ ಕೆಲಸ ಮಾಡಿದೆ ಸಹಾಯಕ ನಿರ್ದೇಶಕನಾಗಿ. ಅವರು BO ಆಗಿದ್ದರು. ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಕ್ಕಿಂತ ಅವರ ಪರ್ಸ್ನಲ್ಲಾಗಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟ ಆಗ್ತಾ ಇದೆ. ಅವರಿಗೆ ಒಬ್ಬ ಮಗಳಿದ್ದಾಳೆ, ದೇವತೆ ಅಂತ ಮಗಳು. ಮಾತು ಬರೋದಿಲ್ಲ, ನಡಿಲಿಕ್ಕೆ ಬರೋಲ್ಲ, ಊಟ ಮಾಡಲಿಕ್ಕೆ ಬರೋಲ್ಲ. ಎಲ್ಲ ಕೆಲಸವನ್ನು ಅವರೊಬ್ಬರೇ ಒಬ್ಬ ಉತ್ತಮ ತಂದೆಯಾಗಿ ನಿರ್ವಹಿಸ್ತಾರೆ. ಅದು ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸ. ನನಗೂ ಮತ್ತು ಅವಳಿಗೂ ತುಂಬ ಅವಿನಾಭಾವ ಸಂಬಂಧ ಇದೆ. ಮನೆಗೆ ಹೋದಾಗೆಲ್ಲ ನಾನು ನೋಡಿದ ತಕ್ಷಣ ತುಂಬ ಸಂತೋಷ ಪಡ್ತಾಳೆ. ಅಂಥ ಒಬ್ಬ ಮಗಳ ತಂದೆ ಮಾತೃಹೃದಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಚೇರ್ನಿಂದ ವ್ಯಕ್ತಿಗೆ, ವ್ಯಕ್ತಿಯಿಂದ ಚೇರಿಗೆ ಬೆಲೆ ಬರುತ್ತದೆ. ಕೆಲವು ಭಾಳ ಜನ ಅಧಿಕಾರಿಗಳು, ನಾವೆಲ್ಲ ಅಧಿಕಾರಿ ಅನುಭವಿಸಿ ಬಂದಿದ್ದೀವಿ, ನಮಗೆ ಚೇರ್ನಿಂದ ವ್ಯಕ್ತಿತ್ವಕ್ಕೆ ಬೆಲೆ ಬಂದಿದೆ. ಆದರೆ GSR ಅವರ ವ್ಯಕ್ತಿತ್ವದಿಂದ ಆ ಚೇರಿಗೆ ಬೆಲೆ ಬಂದಿದೆ. ಅಂಥ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಅವರು. ನಿಜಕ್ಕೂ ತಮ್ಮ ಸೇವಾವಧಿನಲ್ಲಿ ಎಂದೂ ಕೂಡ ಯಾವುದಕ್ಕೂ ಆಸೆ ಪಟ್ಟವರಲ್ಲ. ಒಂದು ವಚನ ಈ ಸಂದರ್ಭದಲ್ಲಿ ನೆನಪಾಗ್ತಾರೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ, ಆಸೆಗಾಗಿ ಸತ್ತದ್ದು ಕೋಟಿ ಕೋಟಿ, ಅಮಿಷಕ್ಕಾಗಿ ಸತ್ತದ್ದು ಕೋಟಿ ಕೋಟಿ, ಹೆಣ್ಣಿಗಾಗಿ ಸತ್ತದ್ದು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತದ್ದು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತದ್ದು ಕೋಟಿ ಕೋಟಿ, ಸತ್ಯಕ್ಕೆ ಪ್ರಾಮಾಣಿಕತೆಗೆ ಸತ್ತವರನ್ನೊಬ್ಬರನ್ನೂ ಕಾಣೆ ಗುಹೇಶ್ವರ ಅಂತ ಹೇಳ್ತಾನೆ. ಅಂಥ ಸತ್ಯಕ್ಕೆ ಮತ್ತು ಪ್ರಾಮಾಣಿಕತೆಗೆ ಇಡೀ ಜೀವನವನ್ನು ಮೀಸಲಾಗಿಟ್ಟರು. ನಾವು ಹಣ ಗಳಿಸ್ತೀವಿ, ಅಧಿಕಾರ ಗಳಿಸ್ತೀವಿ, ಯಾವುದು ಉಳಿಯಲ್ಲ. ಆನೆ ಕುದುರೆ ಭಂಡಾರವಿದ್ದೋಡೇನೋ ತಾನುಂಬುದು ಒಂದು ಪಡಿಯಕ್ಕಿ, ಆನೆ ಕುದುರೆ ಭಂಡಾರವಿದ್ದೋಡೇನೋ ತಾನುಂಬುದು ಒಂದು ಪಡಿಯಕ್ಕಿ, ಮಲಗುವುದು ಅರ್ಧ ಮಂಚ, ಉಳಿಲ್ಲದ ಸಿರಿಯ ನೆಚ್ಚಿ ಕೆಡಬಿಡಲು ಮನುಜ, ಒಡವೆ ಮತ್ತಿನ್ನಾರದ್ದು, ಒಡಲು ಭೂಮಿಯ ಸಂಘ, ಮಡದಿ ಪರರ ಸಂಘ, ಜೀವವಾಯುವಿನ ಸಂಘ, ನಿನ್ನ ಸಂಗಡ ಬರುವವರು ಯಾರೂ ಇಲ್ಲ ಕಳಂಕ ಮಲ್ಲಿಕಾರ್ಜುನ ಅಂತೇಳಿ ಮೌಳಿಗೆ ಮಾರಯ್ಯ ಹೇಳ್ತಾನೆ. ಜೀವನದಲ್ಲಿ ನಾವು ಯಾವುದನ್ನು ಕೂಡ ಹೊತ್ಕೊಂಡು ಹೋಗೋದಿಲ್ಲ, ಇಂಥ ಅಭಿಮಾನವನ್ನು ಹೊತ್ಕೊಂಡು ಹೋಗ್ತೀವಿ. ಇನ್ನೆಲ್ಲ ಇಲ್ಲಿ ಶಿಕ್ಷಕರು ಸೇರಿದ್ದೀರಾ,
ಒಂದು ಬಾವಿಗೆ ಒಂದು ಖಾಲಿ ಕೊಡ ಬಿಡ್ತೀವಿ ನಾವು, ಅದು ಅಧಿಕಾರಿಗಳಾಗಿರಲಿ ಶಿಕ್ಷಕರಾಗಿರಲಿ. ಒಂದು ಖಾಲಿ ಕೊಡ ಬಿಡ್ತೀವಿ, ಕೊಡ ಬಿಟ್ಟಾಗ ಕೊಡ ಬಗ್ಗಬೇಕು, ಬಗ್ಗಿದ್ರೆ ಮಾತ್ರ ನೀರು ತುಂಬುತ್ತೆ. ಬಗ್ಗಬೇಕು, ಬಗ್ಗಿ ಕಲಿಬೇಕು ನಾವು. ನಂತರ ಮೇಲೆ ಧೀಮಂತಿಕೆಯಿಂದ ಮೇಲೆ ಬರಬೇಕು. ಮೇಲೆ ಬಂದಮೇಲೆ ತಂಬಿಗೆ ನೀರು ಹಾಕಬೇಕಾದ್ರೆ ಕೊಡ ಬಗ್ಬೇಕು, ಮತ್ತೆ ಪುನಃ ಯಾವ ಲೆವೆಲಿಗೆ ಬಗ್ಬೇಕಂದ್ರೆ ಆ ತಂಬಿಗೆ ಲೆವೆಲಿಗೆ ಬಗ್ಬೇಕು, ಮಕ್ಕಳ ಲೆವೆಲಿಗೆ ಬಗ್ಬೇಕು. ಹಾಗೆಯೇ ರಾಜಶೇಖರಪ್ಪವರು ತಮ್ಮ ಇಡೀ ಜೀವನದಲ್ಲಿ ಸದಾಕಾಲ ಅಧ್ಯಯನಶೀಲರಾಗಿ ತಗ್ಗಿ ಬಗ್ಗಿ ಎಲ್ಲ ವಿಷಯಗಳನ್ನ ಗ್ರಹಿಸಿಕೊಂಡು ಗಂಭೀರವಾಗಿ ಮೇಲೆ ಬಂದು ಎಲ್ಲ ಅಧಿಕಾರಿಗಳ ಮಟ್ಟಕ್ಕೆ, ಮಕ್ಕಳ ಮಟ್ಟಕ್ಕೆ ಇಳಿದು ತಂಬಿಗೆಗೆ ನೀರು ಹಾಕುವ ರೀತಿ ನಡೆದರೆ ನೀವು ಶಿಕ್ಷಕರಿದ್ದೀರಾ, ನಿಮ್ಮ ಜೀವನಾವಧಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅವಕಾಶ ಇದೆ. ಇವತ್ತು ಪ್ರಪಂಚದಲ್ಲಿ ನಮ್ಮ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಶತ್ರು ಅನಕ್ಷರತೆ ಮತ್ತು ಅಜ್ಞಾನ, ಇವನ್ನ ಓಡೋಡಿಸ್ಲಿಕ್ಕೆ ನಿಂತಿರ್ತಕ್ಕಂಥ ಯೋಧರು ನೀವು. ನಿಮಗೆ ಶಿಕ್ಷಣ ಅಂತಕ್ಕಂಥ ಅಸ್ತ್ರ ಕೊಟ್ಟಿದ್ದಾರೆ. ಪ್ರಾಮಾಣಿಕತೆಯಿಂದ ಇರುವ ಸೇವೆ ಅವಧಿನಲ್ಲಿ ನೋಡಿ, ಒಂದು 20 ವರ್ಷ ಸೇವೆ ಮಾಡಿರೋದವರು ಆ 26 ವರ್ಷದಲ್ಲಿ ಇಷ್ಟೆಲ್ಲ ಅಭಿಮಾನವನ್ನು ಗಳಿಸ್ಕೊಂಡಿದ್ದಾರೆ. ಬರೀ ಜಿಲ್ಲೆ ಅಲ್ಲ, ಹೈಸ್ಕೂಲ್ ಹಂತದಲ್ಲಿ ಹಿಡ್ಕೊಂಡು ರಾಜ್ಯ ಮಟ್ಟದ ಕಚೇರಿ ಕೂಡ ಸೇವೆಯನ್ನು ಸಲ್ಲಿಸಿ ಹೆಸರನ್ನು ಗಳಿಸ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಯಾರೇ ಆಗಿರಲಿ, ಶಿಕ್ಷಕರಾಗಿರಲಿ, ಗುಮಾಸ್ತರಾಗಿರಲಿ, ಇಲಾಖೆ ಯಾವ ಮಟ್ಟದ ಅಧಿಕಾರಿ ಆಗಿರಲಿ, ಪ್ರಾಮಾಣಿಕತೆಯಿಂದ, ನಿಷ್ಠುರತೆಯಿಂದ, ಸತ್ಯದಿಂದ ನಡೆದರೆ ಅವ್ರು ನಿಜಕ್ಕೂ ಬೆಲೆ ಇದೆ. ಹಣಕ್ಕೆ ಬೆಲೆ ಇಲ್ಲ. ಹಣ ಏನಿದ್ರು ನಮಗೆ ಒಳಗಡೆ ಹಾಕುತ್ತೆ, ಬಾರ್ಗಡೆ ಹಿಂದ್ಗಡೆ ಹೋಗ್ತೀವಿ. ನಾವು ಸತ್ತ ಮೇಲೆ ಯಾರು ನನಗೆ ನಿವೃತ್ತಿ ಆದಮೇಲೆ ಅನುಭವಕ್ಕೆ ಬರ್ತಾ ಇದೆ, ನನ್ನ ಪೆನ್ಷನನ್ನು ನನಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ವಿಚಾರ ಮಾಡಬೇಕಾಗ್ತದೆ. ಅಂಥ ಆಶಾಮಿಷಗಳನ್ನು ಬಿಟ್ಬಿಟ್ಟು ಸರಳತೆಯಿಂದ ಬದುಕೋಣ. ಈ ಅಭಿಮಾನಿ ಸಂಘದಲ್ಲಿ ಲೇಪಾಕ್ಷಪ್ಪನವ್ರು ನನ್ನ ಸ್ನೇಹಿತರಿದ್ದಾರೆ, ಸಿದ್ದಪ್ಪನವ್ರು, ನಮ್ಮ ಇಡೀ ಕುಂತಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಬ್ಯಾಚ್ ಬಿಟ್ಸೆ ತುಂಬ ಉತ್ತಮವಾಗಿರ್ತಕ್ಕಂಥ ಕೆಲಸ ಆಗಲಿ. ನಾವು ಸರ್ಕಾರಿ ಶಾಲೆಗಳು ಉಳಿಬೇಕಾಗಿದೆ, ಖಾಸಗಿ ಶಾಲೆಗಳ ಮುಂದೆ ನಾವೆಲ್ಲ ತಲೆ ತಗ್ಸೋಂಥ ಪ್ರಸಂಗ ಬಂದಿದೆ. ನೀವೆಲ್ಲರೂ ಪ್ರಾಮಾಣಿಕವಾಗಿ ನಡೀತೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಋಣ ಅನ್ನೋದೊಂದು ಇರ್ತದೆ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಈ ಬಾಳು ಋಣದ ರತ್ನಗಣಿಯೋ. ಎಲ್ಲ ಋಣದಲ್ಲಿ ಇರ್ತೀವಿ. ಆ ಋಣ ತೀರಿಸಬೇಕಾದ್ರೆ ಉತ್ತಮವಾದ ಸೇವೆಯನ್ನು, ರಾಜಶೇಖರಪ್ಪನಂಥ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಭರಮಪ್ಪ ಮೈಸೂರು ಅವರಿಗೆ. ಈಗ ದಾವಣಗೆರೆ ಜಿಲ್ಲಾ GPT ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ RG ಅವರು ಎರಡು ಮಾತಾಡೋದಕ್ಕೆ ಕೇಳ್ಕೊತೀನಿ. ಈ ದಿನದ GSR ಅಭಿನಂದನಾ ಬಳಗದ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಲೇಪಾಕ್ಷಪ್ಪ ಸರ್ ಅವರೇ, ಈ ಕಾರ್ಯಕ್ರಮದ ವಿಶೇಷ ಮುಕುಟಪ್ರಾಯರಾಗಿರ್ತಕ್ಕಂಥ ರಾಜಶೇಖರ್ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ನನ್ನ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದ ಹಿರಿಯರು, ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಕೊಟ್ರೇಶ್ ಸರ್ ಅವರೇ, ಗೀತಾ ಮೇಡಮ್ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಮಟ್ಟದ ಅಧಿಕಾರಿಗಳೇ, ನಮ್ಮೆಲ್ಲ ಇತರ ಬಂದಿರತಕ್ಕಂಥ ಬಂಧು ಬಾಂಧವರೇ, ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ರಾಜಶೇಖರ್ ಸರ್ ಹೇಳ್ತಾ ಮಾತಾಡ್ತಾ ಇದ್ವಿ. ನಾವು ಕೂಡ ಹೊಸದಾಗಿ ಇಲ್ಲಿ ಅಪಾಯಿಂಟ್ಮೆಂಟ್ ಬಂದಾಗ ಫಸ್ಟ್ ಅವರು ಡಯಟಲ್ಲಿದ್ದರು. ನಮಗೆ ನಿಷ್ಠಾ ಮತ್ತು TPD ತರಬೇತಿ ಇತ್ತು. ನಿಷ್ಠಾ ತರಬೇತಿಯಲ್ಲಿ ದಾವಣಗೆರೆ ಡಯಟ್, ಅವಾಗ ಲಿಂಗರಾಜ್ ಸಾಹೇಬರು ಪ್ರಿನ್ಸಿಪಾಲ್ ಇದ್ದರು. ಸ್ಟೇಟಲ್ಲಿ ಫಸ್ಟ್ ಬರಲಿಕ್ಕೆ ಅವ್ರ ಎಫರ್ಟ್ ತುಂಬ ಇದೆ ಸರ್. ಪ್ರತಿಯೊಂದು ಟ್ರೈನಿಂಗ್ ಕೂಡ ಹೀಗೆ ಆಗಬೇಕು, ಆನ್ಲೈನ್ ಟ್ರೈನಿಂಗ್ ಹೀಗೆ ಆಗಬೇಕು ಅಂತೇಳಿ ತುಂಬ ಸ್ಟ್ರಿಕ್ಟಾಗಿ ಪ್ರತಿಯೊಬ್ಬ ಟೀಚರ್ ಇರ್ತಕ್ಕಂಥ ಸಮಸ್ಯೆಯನ್ನು ಖುದ್ದು ಬಗೆಹರಿಸ್ತಾ ಇದ್ರು. ನಾವೇ ಹೇಳ್ತಾ ಇದ್ವಿ, ಒಬ್ಬ ಟೀಚರ್ ಫೋನ್ ಮಾಡಿದ್ರೆ ನಮ್ಗೆ ಹೇಳೋರು ಇದೇನೋ ಸಮಸ್ಯೆ ಇದೆಯಂತೆ, ಅಟೆಂಡ್ ಮಾಡಿ ಅನ್ನೋರು. ಸರ್ ಬಿಡಿ ಸರ್, ಕೇಳ್ತಾನೆ ಇರ್ತಾರೆ, ಅವ್ರದ್ದು ಯಾಕೆ ಸರ್ ಅಟೆಂಡ್ ಮಾಡಬೇಕು ಅಂತ ನಾವು ಸಹಜವಾಗಿ ಅಂತ ಇದ್ವಿ ಒತ್ತಡದ ಮಧ್ಯೆ. ಬಟ್ ಅವ್ರು ಹೇಳ್ತೀರಿ ಹಾಗನ್ಬೇಡಿ, ನಿಮಗೆ ಅವ್ರು ಹೇಳಿದ್ದಾರೆ, ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಾ ಅಂದಮೇಲೆ ಅದನ್ನು ನೀವು ಮಾಡಲೇಬೇಕಂತೇಳಿ ತುಂಬ ಕಟ್ಟುನಿಟ್ಟಾಗಿ ನಮಗೆ ಹೇಳ್ತಾ ಇದ್ರು. ಆ ಕೆಲಸವನ್ನು ನಾವು ನಿರ್ವಹಿಸಿದ್ದೇವೆ. ಇವತ್ತೇನಾದರೂ ಕ್ರಿಯಾಶೀಲರಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ರಾಜಶೇಖರ್ ಸರ್ ಕಾರಣ ಅಂತ ಹೇಳ್ತೇನೆ. ಯಾವಾಗಲೂ ಹೊರಗಡೆ ಬಂದು ನಗ್ತಾ ಮಾತಾಡ್ತಿದ್ರು, ಸಹಜವಾಗಿ ಹೇಳ್ತಿದ್ರಲ್ಲ, ತುಂಬ ಸ್ಟ್ರಿಕ್ಟ್ ಹೇಳ್ತಾ ಇದ್ರು, ಶಿಕ್ಷಣ ಕ್ಷೇತ್ರದ ಸಾಂಗ್ಲಯಾನ ಅಂತ ಹೇಳಂತ. ಆ ಸಾಂಗ್ಲಯಾನಲ್ಲೂ ಕೂಡ ಒಂದು ಮಾತೃ ಹೃದಯ ಇರ್ತದೆ. ಹೊರಗಡೆ ಕುರಿತ ಮಾತಾಡ್ತಿದ್ರು, ಹೇಳ್ತಿದ್ರು, ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ಕೆಲಸ ಮಾಡಿ, ನಮ್ಮ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ನಿಮಗೆ ಇಲಾಖೆ ಸಾಕಷ್ಟು ಸಂಬಳ ಕೊಡುತ್ತೆ. ಅದನ್ನ ನನಗೊಂದ್ಸರಿ ಹೇಳಿದ್ರು. ನಾವೆಲ್ಲ ಅಪಾಯಿಂಟ್ ಆದಾಗ ಅಪ್ರಾಕ್ಸಿಮೇಟ್ಲಿ 3,000 4,000 ಅಷ್ಟೇ ಇತ್ತು ನಮಗೆ ಸ್ಯಾಲ್ರಿ. ನೀವು ಇವತ್ತು ಕೈಯಾಗೆ 60,000 ತನಕ ಸಂಬಳ ತಗೋತೀರಿ, ನೀವು ಹೆಂಗೆಲ್ಲ ಮಾಡ್ಬೋದು, ನಮ್ಮ 20 ಪಟ್ಟು ಕೆಲಸ ಮಾಡಬೇಕು ಅಂತ ನಮಗೆ ಇನ್ಸ್ಪಿರೇಷನನ್ನು ತುಂಬ್ತಾ ಇದ್ರು. ಅದು ನಿಜವಾಗ್ಲೂ ಕೂಡ ನಮಗೆ ಮೋಟಿವೇಶನ್ ಇದೆ ಸರ್. ನಾನು ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಭರವಸೆ ನೀಡ್ತೇನೆ. ನೀವು ನಮ್ಮ ಮೇಲಿನ ಭರವಸೆ ಇಟ್ಟಿದ್ರಿ, ಇಲಾಖೆಯವರು, ನನ್ನೆಲ್ಲ ಅಧಿಕಾರಿಗಳು, ನಮ್ಮ ಇಲಾಖೆ, ಅದನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೇನೆ ಸರ್. ಸ್ಟ್ರಿಕ್ಟ್ ಅವರೇನೋ ತುಂಬ ಸ್ಟ್ರಿಕ್ಟ್ ಇದ್ರು, ಶಿಸ್ತು ಹೇಳ್ತಾ ಇದ್ರು ಅಂತ ಹೇಳ್ತಾರೆ, ಸಹಜ ಅದು. ಕುಂಬಾರ ಮಡಿಕೆ ಮಾಡಬೇಕಾದ್ರೆ ತಟ್ಟಲೇಬೇಕು. ತಟ್ಟದಂಗೆ ಮಡಿಕೆ ಮಾಡು ಅಂದರೆ ಯಾರು ತಟ್ಟದಂಗೆ ಮಡಿಕೆ ಮಾಡಕ್ಕೆ ಬರ್ತಾರಾ? ಇಲ್ಲ. ಆದರೆ ತಟ್ಟುವ ವಿಧಾನ ರಾಜಶೇಖರ್ ಸರ್ ಹತ್ರ ಕಲಿಬೇಕು ಉಳಿದ ಅಧಿಕಾರಿಗಳು ಕೂಡ. ನಾನು ಹೇಳೋದು ಹದ ಒಳಗೂ ಆಧಾರ ಇರಬೇಕು, ಹೊರಗಡೆಯಿಂದ ತಟ್ಟಬೇಕು. ಒಳಗಡೆ ಆಧಾರದಲ್ಲದೆ ಹೊರಗಡೆಯಿಂದ ತಟ್ಟಿದರೆ ಅದು ಮಡಿಕೆ ಆಗೋದಿಲ್ಲ, ಅಥವಾ ಒಳ್ಳೆ ಕುಂಬಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತಟ್ಟುವಿಕೆಯ ವಿಧಾನ ಹೇಗೆ ಹೊಂದಾಣಿಕೆ ಬರ್ತದೋ, ನಮ್ಮನ್ನು ಶಿಕ್ಷಿಸುವಂತಹ, ಬೈಯುವಂತಹ, ನಮ್ಮ ಸಮಸ್ಯೆಗಳು ಸ್ಪಂದಿಸುವಂತಹ ಗುಣಗಳನ್ನು ಕೂಡ ನಮ್ಮ ಹಿರಿಯ ಅಧಿಕಾರಿಗಳು ಹೊಂದಬೇಕು ಅಂತ ನಾನು ಕೇಳ್ಕೊಳ್ತಾ
ದಾವಣಗೆರೆ ಮತ್ತೆ ವಿಶೇಷತೆಗಳಿಗೆ ಪ್ರಾಧಾನ್ಯತೆ ಆಗ್ತಾ ಇದೆ. ಕೇಳ್ತಾ ಇದ್ರಿ ಈ ಕಾರ್ಯಕ್ರಮ ಮುಂದಾಗಲಿ ಅಂತ ಆಶಿಸೋದು ಕೇಳೋದು ಬೇಡ ಸರ್. ಅಂತಹ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ಅಧಿಕಾರಿಗಳು ನಮ್ಮಲ್ಲಿ ಇರ್ತೀರಿ, ನೀವೆಲ್ಲರೂ ಕೂಡ ಅಂಥ ಸ್ಥಾನವನ್ನು ಗಳಿಸ್ತೀರಿ, ನಮ್ಮನ್ನೆಲ್ಲ ಹತ್ರ ಪ್ರೇರೇಪಣೆಯನ್ನು ಗೊಳ್ತೀರಿ, ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣವಾಗಿ ಮುಂದುವರಿತಕ್ಕಂಥ ಒಂದು ಕ್ಷೇತ್ರಕ್ಕೆ ನೀವು ಒಯ್ತೀರಿ ನಮ್ಮ ಜಿಲ್ಲೆಯ ನೇತೃತ್ವದಲ್ಲಿ ಅಂತ ಭಾವಿಸ್ತೇನೆ. ಇಲ್ಲಿ ಒಂದು ವಿಶೇಷವಾಗಿ ನಾನು ಗಮನಿಸಬೇಕು, ನಾನು ಹೆಚ್ಚು ಇದ್ದಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ, ಶಿವಮೊಗ್ಗದ ವೇದಿಕೆಗಳಲ್ಲಿ ಇದ್ದಿದ್ದು. ಬಹಳ ಖುಷಿ ಪಡೋ ಏಕೈಕ ವಿಚಾರ ಹಂಚ್ಕೋಬೇಕು ಅನಿಸ್ತಿದೆ, ಅದು ಸರಿನೋ ತಪ್ಪು ಹಂಚ್ಕೋತೀನಿ ಸರ್. ಇವತ್ತು ವೇದಿಕೆಗೆ ಒಂದು ಕಳೆ ಬಂದಿದೆ ಸರ್, ಅಷ್ಟೇ. ನಾನು ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆ ಜಿಲ್ಲೆಗೆ ಒಂದು 10 ವರ್ಷಗಳಲ್ಲಿ ವೇದಿಕೆ ನೋಡಿದ್ದೇನೆ, ನನ್ನ ಕೂತು ಸೇರಿದಂತೆ, ನಾನು ಕೂತು ಸೇರಿದಂತೆ ಹೇಳ್ತಿದ್ದೇನೆ ಸರ್, ಗೌಪ್ಯವಾಗಿ ಹೇಳ್ತಿದ್ದೇನೆ. ಇವತ್ತು ವೇದಿಕೆಗೆ ಒಂದು ಕಳೆ ಇದೆ. ದಾವಣಗೆರೆಗೆ ಇಂಥದ್ದು ಕೂಡ ಮಾಡಬಹುದು ಅನ್ನೋದನ್ನು ತೋರಿಸಿದಿರಿ ಸರ್. ತುಂಬ ಅರ್ಥ ಇದೆ ಇದಕ್ಕೆ, ತುಂಬ ಖುಷಿಯಾಗಿದೆ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ಭಗವಂತ ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಅನ್ಕೊಳ್ಳಿ. ನಿಮ್ಮಂಥ ದಕ್ಷ ಅಧಿಕಾರಿಗಳು ಇದ್ದಾರೆ, ಎಲ್ಲ ಅಧಿಕಾರಿಗಳು ಇರ್ತಾರೆ, ಅಂತಹ ಒಂದು ಶಕ್ತಿಯನ್ನು ಎಲ್ಲರಿಗೂ ದಯಪಾಲಿಸ್ತೀಯ ಭಗವಂತ ಅಂತ ಹೇಳ್ತಾ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದ ಸರ್. ಧನ್ಯವಾದಗಳು ಮಂಜುನಾಥ್ ಸರ್ ಅವರಿಗೆ. ಈಗ ಹರಿಹರ ತಾಲೂಕಿನ ಶ್ರೀಯುತ ಮಂಜುನಾಥ DM ಅವರು 2 ನಿಮಿಷಗಳಲ್ಲಿ ತಮ್ಮ ಮಾತುಗಳನ್ನು ಮುಗಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. GSR ಅಭಿನಂದನಾ ಬಳಗದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಅಭಿನಂದನಾ ಸಮಾರಂಭದ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಪತಿಗಳಿಗೆ, ಹಿರಿಯ ಮಾರ್ಗದರ್ಶಕರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ GS ರಾಜಶೇಖರ್ ಸರ್ ಅವರೇ, ಇಲ್ಲಿ ಸಮ್ಮಿಳಿತಗೊಂಡಿರ್ತಕ್ಕಂಥ ಎಲ್ಲ GS ರಾಜಶೇಖರ್ ಸರ್ ಅವರ ಅಭಿಮಾನಿ ಬಳಗದ ಬಂಧುಗಳೇ, ಬಹುಶಃ ಕೊನೆಯದಾಗಿ ನನಗೆ ಮಾತಾಡಲಿಕ್ಕೆ ಹೇಳ್ಯಾರ. ನಾನು ಮತ್ತೆ ರಾಜಶೇಖರ್ ಸರ್ ಬಗ್ಗೆ ಹೇಳ್ತಾ ಹೋದರೆ ಹಿಂದೆ ಮೊದಲನೇವರಿಂದ ಮಾತಾಡಿದ್ದನ್ನೇ ನಾನು ಹೇಳಬೇಕಾಗುತ್ತೆ. ಬಹುಶಃ ರಾಜಶೇಖರ್ ಸರ್ ಅವರ ಸರಳ ವ್ಯಕ್ತಿತ್ವ, ಅವರ ಪ್ರಾಮಾಣಿಕ ಸೇವೆಯನ್ನು ನಾವು ಅವರ ಅಭಿಮಾನಿ ಬಳಗದಲ್ಲಿ ಏನು ಆ ಮಹಾಪೂರ ಹರಿದು ಬಂದಿದೆ, ಬಹುಶಃ ನಾನು ಹಿಂದೆಂದೂ ಕಂಡಿಲ್ಲ. ಯಾವುದೇ ನಾವು ಭಾಳ ಜನ ಅಧಿಕಾರಿಗಳಿಗೆ ಸನ್ಮಾನ ಮಾಡಿದ್ದೀವಿ, ಅಭಿನಂದನಾ ಸಮಾರಂಭ ಮಾಡಿದ್ದೀವಿ, ಅವ್ರಿಗಷ್ಟು ಹರಿದು ಬಂದೊಟ್ಟು ಅಭಿಮಾನದ ಮಹಾಪೂರ ಹರಿದು ಬಂದಿಲ್ಲ. ಅದೇ ಅವರ ಸರಳ ವ್ಯಕ್ತಿತ್ವ, ಪ್ರಾಮಾಣಿಕತೆಗೆ ಸಾಕ್ಷಿ ಅಂತ ನಾನು ಭಾವಿಸ್ಕೊಂಡು, ಆ ಸರಳ ವ್ಯಕ್ತಿತ್ವ, ಪ್ರಾಮಾಣಿಕತೆ, ಅವರ ಕರ್ತವ್ಯನಿಷ್ಠೆ ನಿಮ್ಮೆಲ್ಲರಿಗೂ ಮಾದರಿಯಾಗಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಭಾಳಷ್ಟು ಅವರಿಗೆ ಭಾಳಷ್ಟು ಚರ್ಚೆ ಆಗ್ತಕ್ಕಂಥದ್ದು SSLC ಪರೀಕ್ಷೆಯ ಸಂದರ್ಭದಲ್ಲಿ. ನಮ್ಮ ರಾಜಶೇಖರ್ ಸರ್ ಅವರು ಭಾಳ ಕರೆಕ್ಟ್ ಮಾತಾಡ್ತಿದ್ರು. ನಾವು ಬೆಳಗ್ಗೆ 9:30ರಿಂದ 10 ಗಂಟೆ ಒಳಗಾಗಿ ಜಿಲ್ಲೆಯ ಎಲ್ಲ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಅವರು ಫೋನ್ ಮಾಡ್ತಾಯಿದ್ರು. ಅಲ್ಲಿ CCTV ವೆಬ್ಕಾಸ್ಟಿಂಗ್ ಬರ್ತಾಯಿದ್ರು ಸಹ ಅವ್ರು ಬರ್ತಾ ಇಲ್ಲ ನೋಡಪ್ಪ ಅಂತಿದ್ರು. ಮಂಜುನಾಥಯ್ಯ ಅದ್ಯಾಕೆ ನೀನು ನೋಡಪ್ಪ ರೂಮ್ ನಂಬರ್ 10 ಬರ್ತಾ ಇಲ್ಲ ಅಂತಿದ್ರು. ನಾನು ನೋಡಿದ್ರೆ ಬರ್ತಾಯಿತ್ತು. ನಾನು ಆಮೇಲೆ ಅನ್ಕೊಂಡು ಒಂದು ಪರೀಕ್ಷೆ ಅನುಭವ ಆದಿಂದ ಅವ್ರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ನಮಗೆ ಯಾವುದೇ ತೊಂದರೆ ಇಲಾಖೆಯಿಂದಾಗಲಿ ಪರೀಕ್ಷಾ ಮಂಡಳಿಯಿಂದಾಗಲಿ ಆಗಬಾರ್ದು ಅಂತ ನಮಗೆ ಅವಾಗ ಕಿರಿಕಿರಿ ಅನ್ನಿಸ್ತಾ ಇತ್ತು. ನನಗೆ ಹೋಗ್ರಿ ಸರ್, ನಾನೇನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ ಅಂತಿದ್ದು ಅಂತೀರಿ. ಹಂಗಲ್ಲಪ್ಪ ಮಂಜುನಾಥ, ಭಾಳ ತೊಂದರೆ ಆಕತಿ, ಯಾರೂ ಕಾಪಾಡೋಕ್ಕಾಗಲ್ಲ ನೋಡು ಅಂತ ಹೇಳ್ತಾಯಿದ್ರು. ಅಂದರೆ ನಮ್ಮನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಈ ಎಚ್ಚರಿಸ್ತಕ್ಕಂಥ ಕೆಲಸ ಸಂದರ್ಭದಲ್ಲಿ ನನಗೆ ಆರಂಭದಲ್ಲಿ ಅದು ಕಿರಿಕಿರಿಯಾಗಿದ್ದು ಉಂಟು, ವಾಸ್ತವ ಹೇಳ್ತಾ ಇದ್ದೀನಿ, ನನಗೆ ಕಿರಿಕಿರಿಯಾಗಿದ್ದು ಉಂಟು. ಆದರೆ ಭವಿಷ್ಯದಲ್ಲಿ ನಮಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರು ನಮ್ಮನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಮತ್ತು ಪರೀಕ್ಷಾ ಸುಧಾರಣಾ ಕಾರ್ಯಾಗಾರಗಳಲ್ಲಿ ಅತ್ಯಂತ ಖಡಕ್ಕಾಗಿ ಮಾತಾಡಿ ನಮ್ಮನ್ನು ನಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಕಾಯಕ ನಿಷ್ಠೆಯಿಂದ ಮಾಡಲಿಕ್ಕೆ ಅವರು ನಮಗೆ ಪ್ರೇರೇಪಣೆಯನ್ನು ನೀಡ್ತಾಯಿದ್ರು. ಅಂಥ ಒಬ್ಬ ಅಧಿಕಾರಿಗಳು ಇದ್ದಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಾದರೂ ಭಾವಿಸ್ಕೊಂಡು, ಅವರ ಭವಿಷ್ಯದ ಜೀವನ ಉತ್ತಮವಾಗಿರಲಿ, ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವರ ಸೇವೆ ನಿಮ್ಮೆಲ್ಲರಿಗೂ ಮಾದರಿ ಆಗಿರಲಿ, ಅವರ ಹಾದಿಯಲ್ಲಿ ನಾವು ನಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಮಯಾವಕಾಶದ ಒಂದು ಸಮಯ ಪ್ರಜ್ಞೆ ಇಟ್ಕೊಂಡು ಮತ್ತೊಂದು ಸರಿ ನಾನು ರಾಜಶೇಖರ್ ಸರ್ ಅವರಿಗೆ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಎಲ್ಲ ನನ್ನ ಹಿರಿಯ ಅಧಿಕಾರಿ ಬಂಧುಗಳಿಗೆ, ಮಾರ್ಗದರ್ಶಕರಿಗೆ, ಎಲ್ಲ ಅಧಿಪತಿಗಳಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಕೊನೆಯದಾಗಿ ಹೊನ್ನಾಳಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರು 2 ನಿಮಿಷಗಳ
ಮಿತಿಯನ್ನು 1 ನಿಮಿಷಕ್ಕೆ ಮಿತಿಗೊಳಿಸಲಾಗಿದೆ. ಅದನ್ನು ಬಳಸಿಕೊಂಡು ಮಾತಾಡಬೇಕಾಗಿ ವಿನಂತಿ. ವೇದಿಕೆ ಮೇಲಿರುವ ಎಲ್ಲ ಅಧಿಕಾರಿ ವರ್ಗದವರೇ, ನಮ್ಮ ಪ್ರೀತಿಯ ನಲ್ಮೆಯ ಹೊನ್ನಾಳಿ ತಾಲೂಕಿನ ಪುತ್ರರ ಅಂತ GSR ಸರ್ ಅವರೇ, ಯಾಕೆಂದರೆ ಹೊನ್ನಾಳಿ ತಾಲೂಕಿನ ಸ್ವಂತೂರು ನಮ್ಮ ರಾಜಶೇಖರ್ ಸರ್ ಅವರು. ರಾಜಶೇಖರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರು ಧೈರ್ಯವಂತರು ಅಂತ ಹೇಳ್ತೀನಿ. 2 ಕೇಸನ್ನು ಉದಾಹರಣೆ ಕೇಳ್ತೀನಿ. ಯಾಕೆಂದರೆ 2013ರಿಂದ 2018ರವರೆಗೂ ಹೊನ್ನಾಳಿ ತಾಲೂಕಿನ BO ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2 ಘಟನೆ ಹೇಳ್ತೀನಿ. ಒಂದು ತಿಮ್ಲಾಪುರ ಘಟನೆ, ಒಂದು ನ್ಯಾಮತಿ ಘಟನೆ. ತಿಮ್ಲಾಪುರದ ಗಲಾಟೆಯಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ಲಿ ಅಧ್ಯಕ್ಷರ ಆಯ್ಕೆ ಮಾಡ್ಕೊಂಬಂದರು. ಇಡೀ ಊರು BO ಆಫೀಸ್ ಬಂದು ನಿಂತು ಶೆಡ್ ಹೊಡೆದು ನಿಂತ್ಕೊಂಡು ಗಲಾಟೆ ಮಾಡ್ತಾಯಿದ್ದೆ. ಒಬ್ಬರೇ ಎದುರಿಸಿ ಇಡೀ ಊರನ್ನೇ ಕಳಿಸಿದ್ರು. ಯಾಕೆ? ಧೈರ್ಯವಂತರು ಅಂತೇಳಿ. ಇನ್ನೊಂದು ನ್ಯಾಮತಿ ಗಂಡು ಮಕ್ಕಳ ಪದವಿ ಪೂರ್ವ ಕಾಲೇಜಿನಲ್ಲಿ, ಅದು ಸ್ಟೇಟ್ ನ್ಯೂಸ್. ಯಾಕೆಂದರೆ ಗಲಾಟೆ ಆಗ್ತಾಯಿತ್ತು. ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಕೊಂಡು ರಾಜಶೇಖರಪ್ಪ ಸರ್ ಮೇಲೆ ಎತ್ತು ಕಟ್ಟಿ ಸ್ಟ್ರೈಕ್ ಮಾಡಿಸಿದ್ರು. ಆ ಸ್ಟ್ರೈಕ್ ವಿಚಾರಕ್ಕೆ ಅವ್ರು ಹೋದಾಗ ಇಡೀ ಊರಿನ ಜನರು ಅಷ್ಟು ಸೇರಿಕೊಂಡು ಒಂದು ಆಫೀಸ್ ರೂಮಲ್ಲಿ ಕೂಡಾಕೊಂಡ್ರು. ಅವರಿಗೆ ಕೂಡಾಕೊಂಡಾಗ ಅವರೊಬ್ಬರೇ ಇದ್ದರು. ಅವರಷ್ಟು ಒಡೆಯನ ಬಡಿಯನ ಅನ್ನೋ ಲೆಕ್ಕಕ್ಕೆ ಹೋದರು. ಮುಟ್ರನ್ನ ನೋಡ್ಕೊಂತದ್ದು ಒಂದೇ ಒಂದು ಮಾತನ್ನು ಎದುರಿಸ್ಕೊಂಡು ಬಂದು ಮಾರನೇ ದಿವಸ 2 ದಿವಸ ಒಳಗಡೆ ಅವ್ರು ಯಾರ್ಯಾರು ಏನೇನು ಕಿತಾಪತಿ ಮಾಡಿದ್ರು ಅವ್ರಿಗಷ್ಟಿಗೂ ಏನೇನು ಶಿಕ್ಷೆ ಕೊಡಬೇಕು ಅದು ಅಷ್ಟು ಕೊಟ್ಟರು. ಯಾಕೆಂದರೆ 2013ರಿಂದ 2018ರವರೆಗೂ ಹೊನ್ನಾಳಿ ತಾಲೂಕಲ್ಲಿ ಯಾವುದೇ ಬಯೋಮೆಟ್ರಿಕ್ ಇರಲಿಲ್ಲ. ಎಲ್ಲ ಟೀಚರು 9ವರೆಗೆ ಇರ್ತಾಯಿದ್ರು. ಅದ್ರ ಹೆದರಿಕೆ ನಮ್ಮ ರಾಜಶೇಖರಪ್ಪ ಸರ್. ಯಾಕೆಂದರೆ ಅಷ್ಟು ಖಡಕ್ಕಾಗಿ ಉತ್ತರ ಮಾಡಿದರು. ಅದೇ ರೀತಿಯಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಟೀಚರ್, ಒಳ್ಳೆ ರೀತಿ ಕೆಲಸ ಮಾಡ್ತಕ್ಕಂಥ ಟೀಚರ್ ಬಗ್ಗೆ ಯಾರೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ನು ಕೆಲಸ ಮಾಡ್ಕೊಂಡಕ್ಕೇ ಅವನ ತಂಟಿ ಹೋಗ್ತಿರಲಿಲ್ಲ. ಯಾಕೆಂದರೆ ಭಾಳಷ್ಟು ಜನ ಕೆಲಸ ಮಾಡೋರಿಗೆ ತುಂಬ ಬೆಲೆ ಕೊಟ್ಟರು. ಇವತ್ತು ಕೂಡ ಹೊನ್ನಾಳಿ ತಾಲೂಕಿನ ಸುಮಾರು ಜನ ಹೈಸ್ಕೂಲ್ ಟೀಚರ್ಸ್ಗಳು ಏನೇ ಕಷ್ಟ ಬಂದರೂ ಫಸ್ಟ್ ಫೋನ್ ಹೊಡೆಯೋದು ರಾಜಶೇಖರಪ್ಪ ಸರ್ಗೆ. ಸರ್ ಹಿಂಗಾಗಿದೆ ಸರ್, ಏನು ಮಾಡಬೇಕು ಹೆಣ್ಣುಮಕ್ಕಳು ಆದಿಂದನಾಗಿ ಆ ಮೂಲೆಗಿರ್ತಕ್ಕಂಥ ಶಿವಮೊಗ್ಗ ಬಾರ್ಡ್ರು ಹೊಸಜೋಗದಿಂದಾಗಿ ಸಮಸ್ಯೆ ಬಂದಾಗ ಆ ಹೊಸಜೋಗದವರು ಕೂಡ ರಾಜಶೇಖರಪ್ಪರಿಗೆ ಸರ್ ಫೋನ್ ಮಾಡ್ತಾರೆ. ಆ ರೀತಿ ಇವತ್ತು ಕೂಡ ನಡ್ಕೊಂಬರ್ತಿದ್ದಾರೆ. ಆ ರೀತಿಯಾಗಿ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ ಅಂತ ರಾಜಶೇಖರ ಸರ್ ಬಗ್ಗೆ ಇವತ್ತು ಅಭಿನಂದನಾ ಸಮಾರಂಭ ಇಟ್ಕೊಂಡಿರೋದು ನಮಗೆ ಭಾಳ ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ನಮ್ಮದೊಂದು ಬೇಡಿಕೆ ಇದೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ನೌಕರರ ಬಾಂಧವರಲ್ಲಿ. ಹೆಂಗಪ್ಪ ನಮ್ಮ ತಾಲೂಕಿನರಾಗಿರಿಂದ ನಾವು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ನಮ್ಮ BO ಮತ್ತು BRC ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಶಿಕ್ಷಕರ ಪರವಾಗಿ ಮುಂದಿನ ದಿನಗಳಲ್ಲಿ ಹೊನ್ನಾಳಿ ತಾಲೂಕಲ್ಲಿ ಅವರಿಗೆ ವಿಶೇಷ ರೀತಿಯಾಗಿ ಸನ್ಮಾನ ಇಟ್ಕೊಳ್ತಾ ಇದ್ದೇವೆ. ಆ ಡೇಟಿಗೆ ಅವರು ಖಂಡಿತ ಬರಬೇಕಂತ ಈ ಮೂಲಕ ಕೇಳ್ತೇನೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಇರುವ ಎಲ್ಲ ಅಧಿಕಾರಿಗಳು ಮತ್ತೊಮ್ಮೆ ಆಹ್ವಾನಿಸ್ತೇವೆ, ನೀವೆಲ್ಲರೂ ಬರಬೇಕು. ಅದೇ ರೀತಿ ನೀವೆಲ್ಲ ಅಭಿಮಾನಿಗಳು ಬರೋದು ಹೊನ್ನಾಳಿಗೆ ಬರಬೇಕು ಅಂತ ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಚಂದ್ರಶೇಖರ್ ಸರ್ ಅವರಿಗೆ. ಈಗ GSR ಅವರ ಕುಟುಂಬದ ವರ್ಗದ ಪರವಾಗಿ ಅವರ 2ನೇ ಸಹೋದರರಾಗಿರ್ತಕ್ಕಂತಹ ಶ್ರೀಯುತ GS ಶಾಂತರಾಜ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದಾರೆ. ಬಂಧುಗಳೇ, ಇಲ್ಲಿ GSR ಅವರ ಹಿರಿಯ ಸಹೋದರರಾದಂತಹ ಶ್ರೀಯುತ GS ಉಮಾಪತಿ ಅವರು ಬಂದಿದ್ದಾರೆ. ಗ್ರಾಮ ಸೇವಕರಾಗಿ ಕೆಲಸವನ್ನು ಮಾಡಿ ಕೃಷಿ ಸಹಾಯಕ ಅಧಿಕಾರಿಯಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ತಮಗೆಲ್ಲ ಗೊತ್ತಿರಲಿ, ಅವರು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೊಲಗಳ ಮುಖಾಂತರ ಮತ್ತೊಂದು ಗ್ರಾಮವನ್ನು ತಲುಪ್ತಾ ಇದ್ರು. ಅಲ್ಲಿದ್ದ ಮತ್ತೊಂದು ಗ್ರಾಮಕ್ಕೆ ಹಾಗೆ ಹೊಲಗಳ ಮೇಲೇ ಆ ಎಲ್ಲ ಸಿಕ್ಕಂತಹ ರೈತರನ್ನು ಮಾತಾಡಿಸ್ಕೊಳ್ತಾ ಇಡೀ ಸುಮಾರು ಬೆಳಗಿಂದ ಸಂಜೆಯವರೆಗೆ ಒಂದು 10 ಹಳ್ಳಿಗಳನ್ನು ನಡ್ಕೊಂಡು ಹೋಗಿ ಅವರು ಕೆಲಸವನ್ನು ನಿರ್ವಹಿಸಿದಂತಹ ಒಬ್ಬ ಸಹೋದರರು ನಮ್ಮ GSR ಅವರ ಸಹೋದರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಹಾಗೆಯೇ ಕೃಷಿ ಕುಟುಂಬದಲ್ಲಿ ಬಹಳ ಸಮಸ್ಯೆಗಳನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಕಂಡುಕೊಂಡಿರ್ತಕ್ಕಂಥ ಅವರು 2ನೇ ಸಹೋದರ GS ಶಾಂತರಾಜ್ ಅವರು ಈ ಕಾರ್ಯಕ್ರಮದ ಕುರಿತಂತೆ ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ, ಎಲ್ಲ ಶಿಕ್ಷಕ ಬಂಧುಗಳೇ, ನಮ್ಮ ಕುಟುಂಬದ ಸದಸ್ಯರೇ, ಇಲ್ಲ ನನ್ನ ಸ್ನೇಹಿತರೆ, ಇವತ್ತು ನಮ್ಮ ತಮ್ಮ ಈ ಸ್ಥಾನಕ್ಕೆ ಬರಬೇಕು ಅಂದರೆ ಭಾಳ ಕಷ್ಟಪಟ್ಟಿದ್ದಾರೆ. ಕೆಳ ಹಂತದಿಂದ ಮೇಲಕ್ಕೆ ಬಂದಾಗ ಯಾವುದೇ ಸಮಸ್ಯೆ ಬಂದರೂ ಫೇಸ್ ಮಾಡ್ತಾರೆ. ಆ ಫೇಸ್ ಮಾಡೋಂಥ ಶಕ್ತಿ ಬಂದದ್ದು ಅವರು 75 to 79 ತನಕ ಮಲ್ಲಡಹಳ್ಳಿಯಲ್ಲಿ 8th, 9th, 10th ಓದಿದ್ರು. ಆ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಮಲ್ಲಡಹಳ್ಳಿಯಲ್ಲಿ 5 ಗಂಟೆ ಎದ್ದು ಹೋಗ್ಬೇಕಂದ್ರೆ 5 ಗಂಟೆಯಿಂದ ಎದ್ದು ಸಾಯಂಕಾಲ 10 ಗಂಟೆ ಮಲಗಬೇಕಂದ್ರೆ ಅಷ್ಟು ತನಕ ಕ್ಲಾಸು, ಪ್ರೇಯರು, ಓದು, ಊಟ, ನಿದ್ರೆ
ಅವು ಅಷ್ಟನ್ನು ಅಲ್ಲಿ ಕಲ್ತದ್ರಿಂದ ಅವ್ರು ಇವತ್ತು ಈ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯವಾಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಭಾಳ ಬಡತನ ಅವತ್ತು 1974ರಿಂದ 79 ತನಕ. ಅದಾದಮೇಲೆ 79-80ರಿಂದ PUC ಡಿಗ್ರಿ ಶಿವಮೊಗ್ಗ DVS ಕಾಲೇಜಿನಲ್ಲಿ ಮಾಡಿದ್ರು. ಅದಾದಮೇಲೆ B.Ed ದುರ್ಗದಲ್ಲಿ ಮಾಡಿದ್ರು. ಅದಾದಮೇಲೆ ನಿಮಗೆ ಕಂಡದ್ದೇ ಐತಿ ಅವ್ರು ಎಲ್ಲಿ ನೌಕರಿ ಮಾಡಿದ್ರು, ಏನು ಮಾಡಿದ್ರು ಅಂತ. ಅದು 10 ವರ್ಷದ ತನಕ ಅವ್ರು ಕೆಲಸ ಸಿಗದಂಗಿದ್ದಾಗ ನಮ್ಮೂರಲ್ಲಿ ಹೈಸ್ಕೂಲ್ ಬಂತು 89-90ರಲ್ಲಿ ಫ್ರೀಯಾಗಿ ಕೆಲಸ ಮಾಡಿದ್ರು. ಆ ಫ್ರೀಯಾಗಿ ಕೆಲಸ ಮಾಡೋಕ್ಕಾರ ಸ್ವಲ್ಪ ಅನುಭವ ಆಯಿತು. ಅದಾದಮೇಲೆ ಕುಂದ್ರಿನಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡ್ಯಾರಲ್ಲ, 1 3 ವರ್ಷ. 300 ರೂಪಾಯಿಗೆ 9 ಪೀರಿಯಡ್ ಪಾಠ ಮಾಡೋರು. 8ರಿಂದ 9 ಪೀರಿಯಡ್. ಬೆಳಗ್ಗೆ 8 ಗಂಟೆಗೆ ಹೋದರೆ ಸಾಯಂಕಾಲ 5:15 ಬಿಡೋರು. GB ರಾಧಾಕೃಷ್ಣಮೂರ್ತಿ ಅಂತ ಒಬ್ಬ ಮೇಷ್ಟ್ರಿದ್ರು. ನಿನ್ನೆ ಸಂಬಳ ಕಮ್ಮಿ ಆದ್ರೆ ನಾನು ಕೊಡ್ತೇನಪ್ಪ ಪಾಠ ಮಾಡೋ ಅನ್ನೋರು ಅವರು. ಆದರೂ ಬರೀ 300 ರೂಪಾಯಿಗೆ ಅವತ್ತು ಅಷ್ಟು ಕೆಲಸ ಮಾಡಿರು. ಅದಾದಮೇಲೆ 92ರಿಂದ 99 ತನಕ ಬೆಂಗಳೂರು JSSನಲ್ಲಿ ಕೆಲಸ ಮಾಡಿರು. ಆ ಬೆಂಗಳೂರು JSSನಲ್ಲಿ ಕೆಲಸ ಮಾಡೋಕ್ಕಾರೆ 750 ರೂಪಾಯಿಗೆ 7 ವರ್ಷ. ಬೆಂಗಳೂರಲ್ಲಿ ಜೀವನ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆದರೂ ಅಲ್ಲಿ 750 ರೂಪಾಯಿಗೆ ಕೆಲವು ಮಕ್ಕಳಿಗೆ ಟ್ಯೂಷನ್ ಮಾಡ್ಕೊಂತ ಅಲ್ಲಿ HM ಅವ್ರ ರೂಮ್ನಲ್ಲಿರೋದ್ರಿಂದ HM ಏನು ಕೆಲಸ ಮಾಡ್ತಾರೆ ಅಂತ ಇವ್ರ ಕಡೆಯಿಂದಲೇ ಮಾಡಿಸಿರೋರು ಅವತ್ತು. ಅದನ್ನೆಲ್ಲ ಅನುಭವ ಇರೋದ್ರಿಂದ ತಿರ್ಗಾ KS 99 ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದ್ಮೇಲೆ ಚಿರಡಾಣಿ ಬಂದರು. ಅಲ್ಲೇ HM ಕೆಲಸ ಮಾಡಿದ್ರಿಂದ ಇವತ್ತು ಎಲ್ಲ ಶಿಕ್ಷಕರಿಗೂ ನಾನು ಅವರಿಂದ ಏನು ಕೆಲಸ ತಗೋಬೇಕು, ನಾನು ಏನು ಅವ್ರಿಗೆ ಸೌಲಭ್ಯ ಮಾಡಿಕೊಡೋಕು, ಆ ವಿಚಾರದ ಬಗ್ಗೆ 2 ಮಾತೇ ಇಲ್ಲ. ಆ ಒಂದು ವಿಚಾರದ ಬಗ್ಗೆ 2 ಮಾತಿಲ್ಲ ಅನ್ನೋದ್ರಿಂದಲೇ ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ರಿ ಅನ್ನೋಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ತಮ್ಮ ಬರೇ ಒಂದು ಅಂತಲ್ಲ, ನಮ್ಮ ಮನೆ ವಿಚಾರದ ಇರ್ಬೋದು, ಕೆಲಸದ ವಿಚಾರ ಇರ್ಬೋದು, ಬೇರೆ ಇನ್ನು ಯಾವುದೇ ವಿಚಾರ ಇರ್ಬೋದು, ಖಡಕ್ಕದೇ ಸೂಚನೆ ಅವ್ರದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ನಡ್ಕೊಂಬಂದಿರೋದ್ರಿಂದ ನಾವು ಇವತ್ತು ಸ್ಥಿತಿ ಚೆನ್ನಾಗಿದ್ದು ನಾವೊಂದು ಹಂತದಲ್ಲಿ ಇದ್ದೇವೆ ಅಂದರೆ ನಮ್ಮ ರಾಜಶೇಖರ್ ಸರ್ ಇದಕ್ಕೆಲ್ಲ ಉದಾಹರಣೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ. ಬಹುಶಃ ಇದೇ ಮೊದಲ ಬಾರಿಗೆ ಇಂಥ ವೇದಿಕೆ ಮೇಲೆ ಮಾತನಾಡಿದ್ದು ಅಂತ ನಾನು ಅಂದ್ಕೊಳ್ತೀನಿ. GS ಶಾಂತರಾಜ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಎಲ್ಲ ಬಂಧುಗಳ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ಕೊನೆಯದಾಗಿ ಅವರು ಪ್ರಾಥಮಿಕ ಮೊದಲನೇ ಸಾರಿಗೆ ಸರ್ಕಾರಿ ಪ್ರೌಢಶಾಲೆ ಚಿಲ್ಡೋಣಿಗೆ ಕರ್ತವ್ಯಕ್ಕೆ ಹಾಜರಾದರು. ಆ ಊರಿನ ತುಂಬ ಅಪೇಕ್ಷೆಯ ಮೇರೆಗೆ 2 ಮಾತಾಡ್ತೀವಿ ಅಂತೇಳಿ ಬಯಸಿದ್ದಾರೆ. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅವರಿಗೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಡಬೇಕು ಸರ್. ವೇದಿಕೆ ಮೇಲೆ ಇರುವ ಎಲ್ಲ ಅಧಿಕಾರಿ ವರ್ಗದವರಿಗೆ ವಂದಿಸುತ್ತಾ, ನಮ್ಮ ರಾಜಶೇಖರ್ ಸರ್ ನಮಗೆ 25-30 ವರ್ಷಗಳಿಂದನೂ ಅವರ ನಮ್ಮ ಬಾಂಧವ್ಯ ಇದೆ. ಹಾಗೆ ಸಿಗ್ತಾ ಇರ್ತಾರೆ ವಿದ್ಯಾನಗರದಲ್ಲಿ. ಆದರೆ ನಮ್ಮೂರಿಗೆ ಅವರು ಫಸ್ಟಿಗೆ ಹೆಡ್ ಮಾಸ್ಟರ್ ಆಗಿ ಬಂದರು. ನಿಜಕ್ಕೂ ಅವರು ಮತ್ತು FD ಆಗಿ ನಮ್ಮ ಮರಳುಸಿದ್ದಪ್ಪರು ಇದ್ದರು. ನಾವು ಸ್ಕೂಲಿಗೆ ವಿಸಿಟ್ ಕೊಡ್ತಾ ಇದ್ವಿ. ಅವಾಗ ಎಷ್ಟು ಕಷ್ಟ ಇತ್ತು ಅಂದರೆ, ಅದು ಹೊಸ್ದಾಗೆ ಬಿಲ್ಡಿಂಗ್ ಆಗಿತ್ತು. ಅದಕ್ಕೊಂದು ರೂಪ ತಂದು ಕೊಟ್ಟರು ಅಂದ್ರೆ ತಪ್ಪಾಗಲಾರ್ದು. ನಮ್ಮೂರಿನ ಜನ ಕೆಲವಾರು ಕಾರಣಗಳಿಂದ ಕೆಲವು ತೊಂದರೆಗಳು ಆದವು. ಅದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಊರಿಗೊಂದು ಒಳ್ಳೆಯ ಸ್ಕೂಲು, ಅದನ್ನು ಒಂದು ಒಳ್ಳೆಯ ಅದಕ್ಕೆ ಜಾಗವನ್ನು ಪ್ರೊವೈಡ್ ಮಾಡಿಕೊಟ್ರು. ತುಂಬ ಇವತ್ತು ಅದು ತುಂಬ ಹೆಂಗೆ ಕಾಣುತ್ತೆ ಅಂದರೆ ಸ್ಕೂಲ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಒಂದು ಖುಷಿ ಇದೆ. ಆನಂತರ ಸರ್ ವ್ಯಕ್ತಿತ್ವದ ಬಗ್ಗೆ ನೀವೆಲ್ಲರೂ ಮಾತಾಡಿದ್ದೀರ. ನಮಗೂ ಗೊತ್ತು ಎಷ್ಟು ಸರಳ ವ್ಯಕ್ತಿ ಅಂತ. ಅದನ್ನು ಮತ್ತೆ ವರ್ಣಿಸೋಕ್ಕೂ ಆಗೋದಿಲ್ಲ. ಎಷ್ಟು ಸಿಂಪ್ಲಿಸಿಟಿ ಇರ್ತಾನೋ ಮನುಷ್ಯ, ಅಷ್ಟು ಅವರ ಹೆಸರು ಬರುತ್ತೆ ಅನ್ನೋದಕ್ಕೆ ಸಹಜವಾಗಿ ನನ್ನ ಸ್ನೇಹಿತರು ಕೆಲವರು ಶಿಕ್ಷಣ ಇಲಾಖೆಯಲ್ಲಿರೋಂಥ ಸ್ನೇಹಿತರು ಇರ್ತಾರೆ. ಅವ್ರ ಜೊತೆಗೆ ಮಾತಾಡುವಾಗ ಕೆಲವರು ಅಧಿಕಾರಿ ವರ್ಗದವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಅವರೆಲ್ಲರೂ ಸ್ವಲ್ಪ ಇದಿದ್ದರೆ ಅವನ ಇವನ ಅಂತಾರೆ. ಇವ್ರ ಬಗ್ಗೆ ಯಾರು ಮಾತಾಡ್ಬೇಕಾರೆ ಅದು ಒಂದೇ ನನಗೆ ಖುಷಿ. ರಾಜಶೇಖರ್ ಸರ್ ಅವರು ಅಂತಾರೆ. ಅದೇ ಒಬ್ಬ ಅಧಿಕಾರಿ ಒಂದು ಸ್ವಲ್ಪ ಅವನು ಅಷ್ಟು ಇದಿಲ್ಲ ಅಂದರೆ ಅವನ ಅಂತ ಮಾತಾಡ್ತೀವಿ. ಸಹಜ, ಅದು ನಿಮಗೆ ಗೊತ್ತಿರ್ಬೋದು. ಅವ್ರ ಬಗ್ಗೆ ನಾನು ಇಷ್ಟೊಂದು ಶಿಕ್ಷಣ ಇಲಾಖೆಯಲ್ಲಿರೋ ಫ್ರೆಂಡ್ಸ್ ಇದ್ದಾರೆ, ಒಬ್ಬರಾದರೂ ಅವನ ಅನ್ನೋ ಒಂದು ಬರ್ಡು ಬರಲಿಲ್ಲಲ್ಲ. ಆ ಖುಷಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಡ್ತು. ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ವಂದಿಸುತ್ತಾ, ಇನ್ನು ಅವ್ರ ಬಗ್ಗೆ ಎಲ್ಲ ಗೊತ್ತಿದೆ, ಹಾಗಾಗಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಅಷ್ಟೆ. ಧನ್ಯವಾದಗಳು ಚಿಲ್ಡೋಣಿಯ ತಿಪ್ಪೇಸ್ವಾಮಿ ಅವರಿಗೆ. ಸ್ನೇಹಿತರೆ, ತಾವೆಲ್ಲರೂ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಗಂಟೆಗಟ್ಟಲೆ ಮಾತಾಡ್ತೀರಿ GSR ಅವ್ರ ಬಗ್ಗೆ. ಅದು ನಮಗೆ ಗೊತ್ತಿದೆ ಖಂಡಿತವಾಗ್ಲೂ. ಆದರೆ ಸಮಯದ ಅಭಾವ, ತಾವ್ಯಾರೋ ಅನ್ಯತಾ ಭಾವಿಸ್ಬೇಡಿ. ನಿಮ್ಮ ಆ ಮೌನ ಅವರಿಗೆ ಆಶೀರ್ವಾದ ಅಂಥೇಳಿ ನಾನು ಭಾವಿಸ್ಕೊಳ್ತಾ, GSR ಒಂದು ಸಣ್ಣ ಬದಲಾವಣೆ. GSR ಅವರ
ಕಾರ್ಯಕ್ರಮದ ಕುರಿತಂತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಲೇಪಾಕ್ಷಿ ಸರ್ ಅವರು ಅಧ್ಯಕ್ಷತೆ ನುಡಿಗಳನ್ನು ಆಡಿದ ತರುವಾಯ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇರ್ತದೆ. ಬಂಧುಗಳೇ, ನಾನು ಕೂಡ ಗಂಟೆ ಮಾತಾಡಬಲ್ಲೆ GSR ಪರವಾಗಿ. ಯಾಕೆಂದರೆ 15ನೇ ವರ್ಷ ವಯಸ್ಸಿನಿಂದ ನಾನು ಕುಟುಂಬದ ಒಡನಾಡಿ, ಅತ್ಯಂತ ಆತ್ಮೀಯ. ಅವರ ಕೊನೆಯ ಸಹೋದರ ಬಂದಿದ್ದಾನೆ, ಅವನ ಕ್ಲಾಸ್ಮೇಟ್, ತುಂಬ ಒಡನಾಡಿಗಳು. ಅವ್ರ ಇಡೀ ಮನೆಯ ವಾತಾವರಣ ಮಾನವೀಯ ಮೌಲ್ಯಗಳ ಆಗರ. ಎರೆಚೆಕ್ಕನಹಳ್ಳಿ ಒಂದು ಸಣ್ಣ ಗ್ರಾಮ, ಪ್ರಾಥಮಿಕ ಸಂಬಂಧಗಳ ಕೊಂಡಿ. ಪ್ರಾಥಮಿಕ ಸಂಬಂಧಗಳನ್ನು ಎಲ್ಲಾದ್ರೂ ನೋಡಬೇಕು ಅಂದರೆ ನಾವು ಎರೆಚೆಕ್ಕನಹಳ್ಳಿಗೆ ಹೋಗಬೇಕು. ಅಂಥ ಯೂನಿಟಿ ಇರ್ತಕ್ಕಂಥ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಬೆಳೆದಂಥ ಸನ್ಮಾನ್ಯ GS ರಾಜಶೇಖರ್ ಅವರ ಅಭಿನಂದನಾ ಬಳಗದ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂತಹ ನಮ್ಮ ಹರಪನಹಳ್ಳಿಯ BO ಕಚೇರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂತಹ ನಮ್ಮ ಆತ್ಮೀಯರು ಆದಂತಹ ಲೇಪಾಕ್ಷಿ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಭಾಳ ಅದ್ಭುತವಾದ ಸಮಾರಂಭ. GSR ಅಂತಲೇ ನಾನು ಯಾವಾಗಲೂ ಕರೆಯೋದವ್ರನ್ನ GSR ರಾಜಶೇಖರ್ ಸರ್ ಅಂತ ಯಾವಾಗಲೂ ಎಲ್ಲರಿದ್ದಾಗ ಹೇಳ್ತೀನಿ. GSR ಅಭಿನಂದನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿ ನಮ್ಮ ಇಂಥ ಸುಂದರವಾದ, ಅದ್ಭುತವಾದ, ಮಹತ್ವಪೂರ್ಣವಾದ, ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ನಮಗೆ ಸದಾ ಮಾರ್ಗದರ್ಶಕರಾಗಿರುವ DDPI ಸರ್ ಆಗಿರ್ತಕ್ಕಂಥ ಕೊಟ್ರೇಶ್ ಸರ್ ಅವರೇ, ಹಾಗೆ ಇನ್ನೋರ್ವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಡಯಟ್ನ ಉಪನಿರ್ದೇಶಕರಾಗಿರ್ತಕ್ಕಂಥ ಗೀತಾ ಮೇಡಮ್ರವರೇ, ಭಾಳಷ್ಟು ವಿಶೇಷ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಮತ್ತು ಇದಕ್ಕೆ ಭಾಜನರಾಗಿರ್ತಕ್ಕಂಥ GSR ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವ ಸ್ನೇಹಿತರೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಇಷ್ಟೊಂದು ಶೋಭೆ ಕಟ್ಟಲಿಕ್ಕೆ ತಾವೆಲ್ಲರೂ ಸಹ ಕಾರಣೀಭೂತರಾದಂಥ ಎಲ್ಲ ಅಭಿಮಾನಿ ಬಂಧುಗಳೇ, ನಮ್ಮ ದಾವಣಗೆರೆ ಜಿಲ್ಲೆಯ 6 ತಾಲ್ಲೂಕುಗಳ ವಿವಿಧ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಸರ್ಕಾರಿ ಅನುದಾನಿತ, ಅನುದಾನ ರಹಿತ, NPS ವಿವಿಧ ವೃಂದ ಸಂಘಗಳ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳೇ, ಆತ್ಮೀಯ 6 ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೀತಿಯ ಅಭಿಮಾನಿ ಬಂಧುಗಳೇ, ಆತ್ಮೀಯ ನಮ್ಮ GSR ಕುಟುಂಬ ವರ್ಗದ ಎಲ್ಲ ಬಂಧುಗಳೇ ಮತ್ತು ಹಿರಿಯರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಅದೇ ರೀತಿಯಾಗಿ ಈಗಾಗಲೇ ವಿಶ್ರಾಂತ ಜೀವನವನ್ನು ಕಳೀತಾ ಇರ್ತಕ್ಕಂಥ 2 ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶೇರಾಲಿ ಸರ್ ಆ್ಯಂಡ್ ಭರಮಪ್ಪ ಮೈಸೂರವರೇ, ಹಾಗೆ ಇನ್ನೋರ್ವರು ನಮ್ಮ ಮಾಗನೂರು ಬಸಪ್ಪ ಜೂನಿಯರ್ ಕಾಲೇಜಿಂದ ಬಂದಿರತಕ್ಕಂಥ ಹಿತೈಷಿಗಳು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪ್ರಸಾದ್ ಬಂಗೇರ್ರವರೇ ಮತ್ತು ಅವರ ದಂಪತಿಗಳವರೇ, ಎಲ್ಲ ಒಡನಾಡಿಗಳೇ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಲಿಕ್ಕೆ ತಮ್ಮದೇ ಆದ ಕಮಿಟ್ಮೆಂಟ್ನಿಂದ ತೊಡಗಿಕೊಂಡಂಥ GSR ಅಭಿಮಾನಿ ಬಳಗದ ಎಲ್ಲ ಹೃದಯ ಸ್ಪರ್ಶಿ ಬಂಧುಗಳೇ, ವಿದ್ಯಾವಂತರೆಲ್ಲ ಬುದ್ಧಿವಂತರಲ್ಲ, ಬುದ್ಧಿವಂತರೆಲ್ಲ ವಿಚಾರವಂತರಲ್ಲ, ವಿಚಾರವಂತರೆಲ್ಲ ಆಚಾರವಂತರಲ್ಲ. ಬಟ್ GSR ವಿಷಯದಲ್ಲಿ ವಿದ್ಯಾವಂತರು, ಬುದ್ಧಿವಂತರು, ವಿಚಾರವಂತರು, ಆಚಾರವಂತರು ಆದ GSR ಅವರು ಇವತ್ತು ಈ ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ, ನಾವೆಲ್ಲರೂ ಆಸೀನರಾಗಿದ್ದೀವಿ ಅಂದರೆ ಬಿಕಾಸ್ ಆಫ್ GSR ಪರ್ಸನಾಲಿಟಿ, ಪರ್ಸನ್ ವಿತ್ ಪರ್ಸನಾಲಿಟಿ. ಈಗ ಅವರು ಸ್ನೇಹಿತರು ಹೇಳಿದರು, ತುಂಬ ಅದ್ಭುತವಾಗಿ ಹೇಳಿದ್ರಿ ಸರ್, ನೀವು ಸ್ಟೂಡೆಂಟ್ ಆಗಿ ಅವ್ರನ್ನ ಒಡನಾಡಿಯಾಗಿ ಹೇಳಿದ್ರಿ. ನಮ್ಮ 15 ಜನ ಮಿತ್ರರು ಇಲ್ಲಿ ಬಂದು ಮಾತನಾಡಿದ್ರಿ. 15 ಜನ ಅಭಿಪ್ರಾಯ ಪಟ್ಟಾಗ ನಾವು ಅಭಿಪ್ರಾಯ ಪಡೋದೇನಿಲ್ಲ. GSRಗೆ ಆತ್ಮೀಯ ಸ್ನೇಹಿತನಾಗಿ ನಾನು ಮುಖ್ಯ ಶಿಕ್ಷಕರಾಗಿ ಪ್ರಾರಂಭ ಮಾಡಿದಾಗ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಿಂದ ಬಂದೆ. ಸಿರುವಂತೆ ಸಾಗರ ಆದಮೇಲೆ ಅಜ್ಜಿಹಳ್ಳಿ ಹೈಸ್ಕೂಲಿಗೆ ಮುಖ್ಯ ಶಿಕ್ಷಕನಾಗಿ ಬಂದೆ. ಆಗ ನಮ್ಮ GSR ಒಡನಾಟ ಸ್ಟಾರ್ಟ್ ಆಗಿದ್ದು ಇಲ್ಲಿಯವರೆಗೆ ಇನ್ನೂ ಪ್ರಬುದ್ಧವಾಗಿ ಆಗ್ತಾ ಇದೆ ವಿನಃ ಅದರಲ್ಲಿ ಯಾವುದೇ ಇನ್ನೂ ಕೊರತೆ ಆಗಲಿ ಎಲ್ಲೂ ಕಂಡು ಬಂದಿಲ್ಲ. ಸೊ GSR ನೀವು ಮುಖ್ಯ ಶಿಕ್ಷಕರಾಗಿ ಬಂದ್ರಿ. ನಮ್ಮ ಶಿವಕುಮಾರ್ ಅದ್ಭುತವಾಗಿ ಹೇಳಿದರು. ಆ ಜಾಗದ್ದು ನಾನು ಹೇಳಬೇಕು ಅಂತ ಇದ್ದೆ. ಅಲ್ಲಿ ಅದ್ಭುತವಾದ, ಅದು ಎಷ್ಟು ಜಟಿಲವಾಗಿತ್ತು, ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾರಿಂದಲೂ ಆಗ್ತಾ ಇರಲಿಲ್ಲ. ಆದರೆ ಒಬ್ಬ ಮುಖ್ಯ ಶಿಕ್ಷಕನಾಗಿ ಬಿಡು, ನಾನ್ಯಾಕೆ ಬೇರೆ ಯಾರಾದರೂ ಬಂದರೆ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದಿತ್ತು. ಆದರೆ ಮುಖ್ಯ ಶಿಕ್ಷಕರ ಹುದ್ದೆ ಏನಿದೆಯಲ್ಲ
ಆ ಹುದ್ದೆಯ ಘನತೆಯನ್ನು ಎತ್ತಿಡಬೇಕು. ಮುಖ್ಯ ಶಿಕ್ಷಕನಾಗಿ ನಾನು ಮಾಡಬೇಕು, ಬೇರೆಯವ್ರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಅನ್ನೋಂಥ ದಿಟ್ಟ ನಿರ್ಧಾರವನ್ನು ತಗೊಂಡು ಅವತ್ತು ಊರಿಗೂರೇ ಒಂದಾಗಿ ಅಲ್ಲಿಯ ಗುಡಿಸಲು ಏನು ಕಟ್ಕೊಂಡಿದ್ರು ಅವರೆಲ್ಲರೂ ಒಂದಾಗಿ ತುಂಬ ಸಾಕಷ್ಟು ಸಮಸ್ಯೆ ಆಯಿತು. ಆ ನೋವನ್ನೆಲ್ಲ ಅನುಭವಿಸಿ, ಆದರೆ ಇವತ್ತು ಅವ್ರಿಗೆ ಗೊತ್ತಾಯಿತು GS ರಾಜಶೇಖರಪ್ಪ ಏನು ಮಾಡಿದರು ಅದು ಶಾಲೆ ಶಿಕ್ಷಣ, ಈ ಶಿಕ್ಷಣಕ್ಕೆ ಮಾಡಿದರೆ ಇವತ್ತು ನಮ್ಮ ಗ್ರಾಮ ಉದ್ಧಾರ ಆಗುತ್ತೆ ಅಂತ ಚಿಡೋಣರಿಗೆ ಈಗ ಗೊತ್ತಾಗಿದೆ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ. ಇನ್ನೊಂದು ನೋಡಿ, ಅವರು ಸಾಕಷ್ಟು ಹುದ್ದೆಗಳಲ್ಲಿ ಬಂದಿದ್ದಾರೆ, ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಅನುಭವಿಸಿದ್ದಾರೆ. ಚಿಡೋಣಿಯಲ್ಲಿ ಬಂದರು, ಅಲ್ಲಿಂದ ನಮ್ಮ ಕಾರಿಗ್ನೂರು ಕತ್ತಿಗೆರೆ ಬಂದರು, ಅಲ್ಲಿಂದ ನೆಕ್ಸ್ಟು ಇದಕ್ಕೆ ಬಂದರು, ಅಕ್ಷರದಾಸ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹರಿಹರ ಬಂದರು, ಹರಿಹರದಿಂದ ನೆಕ್ಸ್ಟು BRC ಆಗಿ ಶಿಕಾರಿಪುರ ಹೋದರು. ಶಿಕಾರಿಪುರದಲ್ಲೂ ಸಹ ಒಬ್ಬ BRC ಆಗಿ ಎಲ್ಲೆಲ್ಲಿ ಹೋಗ್ತಾರೋ ಆ ಹುದ್ದೆಗಳಲ್ಲಿ ಆ ಹುದ್ದೆಯ ಘನತೆ ಗೌರವ ಏನಿದೆಯಲ್ಲ, ನಮ್ಮ ಭರಮಪ್ಪ ಮೈಸೂರು ಹೇಳುವಾಗ ಹೇಳ್ತಾ ಇದ್ರು, ಸೊ ಪರ್ಸನಾಲಿಟಿ ಇದೆಯಲ್ಲ ಆ ಪರ್ಸನಾಲಿಟಿಯಿಂದ ಆ ಘನತೆ ಹೆಚ್ಚುತ್ತೆ ಅಂತ. ನಾವು ಕೆಲವ್ರು ಏನು ಮಾಡ್ತೀವಿ, ನಮ್ಮ ತಲೆ ಮೇಲೆ ಹುದ್ದೆ ಇಟ್ಕೊಂಡಿರ್ತೀವಿ, ಹಾಗಾಗಿ ಆ ಘನತೆಯನ್ನು ಹೆಚ್ಚಿಸ್ಕೊಳಲ್ಲ. ಸೊ ಎಲ್ಲಿ ಹೋಗ್ತಾರೆ ನೋಡಿ, BRC ಹೋಗ್ತಾರೆ, BRC ಆಗಿ ಅದ್ವಿತೀಯ ಸಾಧನೆಯನ್ನು ಶಿಕಾರಿಪುರದಲ್ಲಿ ಮಾಡ್ತಾರೆ. ನೋಡಿ, ನನಗೂ ಅವ್ರಿಗೂ ತುಂಬ ಕಾಂಪಿಟೇಷನ್ನು. ರಾಜ್ಯದಲ್ಲಿ ಅವಾಗೆಲ್ಲ ಗೂಗಲ್ ಮ್ಯಾಪಿಂಗಲ್ಲಿ ಜಿಯೋ ಟ್ಯಾಗ್ ಮಾಡೋ ಅಂಥದ್ದು, ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡನ್ನು ತಗೊಳ್ಳೋ ಅಂಥದ್ದಿತ್ತು. ನಮ್ಮ ಶಿವಶಂಕರ್, ನಮ್ಮ ರಾಜಶೇಖರ್ ಸರ್ರು, ನಮ್ಗೆ ಹೆಲ್ತಿ ಕಾಂಪಿಟೇಷನ್ನು. ರಾಜ್ಯ ಮಟ್ಟದಲ್ಲಿ ಮೀಟಿಂಗ್ ಕರೀತಾರೆ ಅಂತ ಹೇಳಿದಾಗ ಹೊನ್ನಾಳಿ ರಾಜ್ಯದಲ್ಲಿ ಫಸ್ಟು ನಾನು ಬಂತು, ರಾಜಶೇಖರ್ ಸರ್ದು ಸೆಕೆಂಡ್ ಬಂತು, ಮತ್ತು ನೆಕ್ಸ್ಟ್ ಅವ್ರದ್ದು ಫಸ್ಟ್ ಬಂತು. ಹೀಗೆ ಕೆಲಸದಲ್ಲಿ ಆರೋಗ್ಯಕರ ಸ್ಪರ್ಧೆ ಏನಿದೆಯಲ್ಲ ಆ ಥರ ಚಾಲೆಂಜಿಂಗ್ ಸ್ಪಿರಿಟಲ್ಲಿ ಕೆಲಸ ಮಾಡೋ ಅಂಥ ಅದ್ಭುತವಾದ ಹೃದಯ ಸ್ಪರ್ಶಿ ಸ್ನೇಹಿತ ಅಂದರೆ GSR. ಇವತ್ತು ಅವರು ಅಲ್ಲಿ ಹೋದರು, ಅಲ್ಲಿಯೂ ಸಹ ಶಿಕ್ಷಕ ಸ್ನೇಹಿ ತರಬೇತಿಗಳನ್ನು ಮಾಡಿದರು, ಶಿಕ್ಷಕರಿಗೆ ತುಂಬ ಹತ್ತಿರ ಆದರು. ಆದರೆ ನಾವೆಲ್ಲರೂ ಹೇಳಿದ್ದು ಸತ್ಯ, ನೇರ, ನಿಷ್ಠೂರ ಇದೆಯಲ್ಲ, ಅದು ಸತ್ಯ ಅಪ್ರಿಯ ಅಂತ ಒಂದು ಮಾತು ಹೇಳ್ತೀವಿ. ಅದರ ಒಳಗಡೆ GSR ಅನ್ನೋ ಒಂದು ಮಾನವತಾವಾದಿ ಇದೆ, ಮನುಷ್ಯತ್ವ ಇದೆ. ಅವರು ಅದಾದಮೇಲೆ ಇದು ತಿದ್ಕೋಬೇಕು ಇವರು ಅನ್ನೋ ಅಂಥದ್ದು ಅವರ ಕಳಕಳಿಯ ಗುಣ. ಅಷ್ಟು ಬಿಟ್ಟರೆ ಇನ್ನು ನೋಡಿರಿ, ಇವತ್ತೆಲ್ಲರೂ ಸ್ನೇಹಿತರು ಹೇಳಿದರು, 2 ಸರಿ ಸತ್ಯ ಹೊರಬರುತ್ತೆ. ಒಬ್ಬ ಮನುಷ್ಯ ಮರಣ ಹೊಂದಾಗ ಬರುತ್ತೆ, ಇಲ್ಲ ಅಂದರೆ ಬೀಳ್ಕೊಡುಗೆ ಸಮಾರಂಭ, ಇಂಥ ಅಭಿನಂದನಾ ಸಮಾರಂಭದಲ್ಲಿ ಸತ್ಯ ಹೊರಬರುತ್ತೆ. ಆ ಎಲ್ಲ ಸತ್ಯ ನಿಮಗೆ ಸಲ್ಬೇಕು ಸರ್, ಬೇರೆ ಯಾರಿಗೂ ಸಲ್ತಕ್ಕದ್ದಲ್ಲ. ನಿಜವಾಗೂ GSRಗೆ GSR ಸಾಟಿ ಅಂತ ನಾನಾದರೂ ಭಾವಿಸ್ತಾ, ಇಲ್ಲಿ ಸಾಕಷ್ಟು ಹುದ್ದೆಗಳನ್ನು ತಾವು ಅನುಭವಿಸಿದ್ರಿ. ಕೊನೆಯದಾಗಿ ನಾವು ಡಯಟ್ಗೆ ಬರ್ತೇವೆ. ನೀವೆಲ್ಲರೂ ಅಂದ್ಕೊಂಡಿದ್ರಿ, ಏನು ಅಂದ್ಕೊಳ್ತಾ ಇದ್ರಿ, ಎಲ್ಲರೂ ಎಲ್ಲೂ ಕೆಲಸ ಇಲ್ದರು ಡಯಟ್ಗೆ ಹೋಗ್ತಾ ಇದ್ದಾರೆ ಅಂತ ಭಾಳ ಜನ ಕೇಳ್ತಾ ಇದ್ವಿ. ನಾವು ಡಯಟ್ಗೆ ಹೋದ್ವಿ. ರಾಜಶೇಖರ್ ಸರ್ ಮೊದಲು ಡಯಟಲ್ಲಿದ್ದರು, ಆಮೇಲೆ ನಾನು ಡಯಟ್ಗೆ ಹೋದೆ. ಡಯಟ್ಗೆ ಹೋದ್ಮೇಲೆ ನಮಗೆ ನಿಜವಾಗೂ ನಾವು ಮನೆ ಸೇರ್ತಾ ಇದ್ದದ್ದು 6:30, 7 ಗಂಟೆ, 7:30, 8 ಗಂಟೆವರೆಗೂ ನಾವು ಮನೆ ಸೇರಿರೋ ಉದಾಹರಣೆಗಳಿದ್ದಾವೆ. ಇಲ್ಲೇ ನಾನು ಉತ್ಪ್ರೇಕ್ಷೆ ಹೇಳಲ್ಲ, ನಮ್ಮ ಗೀತಾ ಮೇಡಮ್ ಇದ್ದಾರೆ, ಗೀತಾ ಮೇಡಮ್ಮು ಸಾಕ್ಷಿ, ಲಿಂಗರಾಜ್ ಸಾಹೇಬರು ಇದ್ದರು. ನಾವು ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲೂ ಆ ಹುದ್ದೆಗೆ ಚ್ಯುತಿ ಬರಬಾರ್ದು, ಆ ರೀತಿ ಕೆಲಸವನ್ನು ಮಾಡಿದ್ವಿ. ಒಂದು ನಿದರ್ಶನ ಡಯಟ್ ಹುದ್ದೆದು ಕೇಳಬೇಕು ಅಂದರೆ, ಈಗ ಉಷಾ ಮೇಡಮ್ ಹೇಳಿದ ಹಾಗೆ ಇಂಗ್ಲೀಷ್ ತರಬೇತಿ ಅತ್ಯದ್ಭುತವಾಗಿ ಅದು ಹೇಗೆ ತರಬೇತಿ ನಡಿಬೇಕೋ ಆ ನಿಟ್ಟಿನಲ್ಲಿ ಶಿಸ್ತುಬದ್ಧವಾಗಿ ಇಲ್ಲಿ ಕಲಿಸಿದರೆ ಟೀಚರು ಶಾಲೆಯಲ್ಲಿ ಅದನ್ನ ಅನುಸರಣೆ ಮಾಡ್ತಾರೆ, ಅನುಪಾಲನೆ ಮಾಡೋ ಅಂಥ ಉದಾತ್ತವಾದ ದೇಹವನ್ನು ಹೊಂದಿ ಆ ತರಬೇತಿಯನ್ನು ಕೊಟ್ಟಿದ್ದರು. ಆ ತರಬೇತಿ ಇವತ್ತಿಗೂ ಮಾದರಿ ಅಂತ ನಮ್ಮ ಟೀಚರ್ ನೆನಪು ಮಾಡ್ಕೊಳ್ತಾರೆ. ಆವಾಗ ಹರಪನಹಳ್ಳಿನೂ ಇತ್ತು, ಹರಪನಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಟೀಚರ್ಸು ಇವತ್ತು ಹೇಳ್ತಾರೆ ರಾಜಶೇಖರ್ ಸರ್ ಇದ್ದರು ಸರ್ ಅಂತ. ನಿಜವಾಗ ಅದಕ್ಕಿಂತ ಇನ್ನೇನು ಬೇಕು ನಮಗೆ ಸಂತೋಷ. ನಾನು BO ಆಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂದಾಗ ನನ್ನ ಸ್ನೇಹಿತ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರನ್ನ ನೆನೆಸ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಅದ್ಭುತವಾದ ಖುಷಿ, ಸಂತೋಷ ಇನ್ನೇನೂ ಇಲ್ಲ. ಹಾಗೆ ನೆಕ್ಸ್ಟು ಗುರುಚೇತನ ಅಂತ ಬರುತ್ತೆ. ಗುರುಚೇತನ ಅಂದರೆ ದಾವಣಗೆರೆ ಅಂದರೆ ಗುರುಚೇತನ. ಅಲ್ಲಿ ಗುರುಚೇತನ ಮಾಡ್ತಾ ಇರೋರು ಯಾರು? GS ರಾಜಶೇಖರ್ ಫಾಲೋ ಮಾಡ್ತದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಇವತ್ತು ಪ್ರೋಗ್ರೆಸ್ ಆಗಬೇಕು ದಾವಣಗೆರೆ ಜಿಲ್ಲೆದು, ಖಂಡಿತ ಅದು 100% ಆಗಬೇಕು. 99 ಇಲ್ಲ, 100% ಪ್ರೋಗ್ರೆಸ್ಸು. ಅವ್ರು ಯಾರು ಇವತ್ತು ಆಬ್ಸೆಂಟ್ ಆಗಿದ್ದಾರೆ 11 ಗಂಟೆ ಒಳಗೆ ಅಟೆಂಡೆನ್ಸ್ ತಗೊಂಡು ಅವರೆಲ್ಲರಿಗೂ ಫೋನ್ ಮಾಡಬೇಕು. ನಾವೆಲ್ಲ ಜೊತೆಗಿದ್ವಿ ಅಂದರೆ ಇಂತಿಂಥ ತಾಲ್ಲೂಕು ಹಂಚ್ಕೊಂಡ್ಬಿಡ್ತಿದ್ವಿ. ನಾವು ಫೋನ್ ಮಾಡೋದು, ಅವ್ರನ್ನ ಕರೆಸೋದು. ಆ ರೀತಿ ಒಂದೇ ವಿಂಗಲ್ಲಿ ಸ್ನೇಹಿತರಾಗಿ, ಅವರು ಸೀನಿಯರ್ ಲೆಕ್ಚರರು, ನಾನು ಲೆಕ್ಚರರ್. ಹಾಗೆ ಒಂದು ಒಡನಾಡಿಯಾಗಿ ಪ್ರೀತಿ, ಕರ್ತವ್ಯ ಸಂಬಂಧ ಬೇರೆ, ವೈಯಕ್ತಿಕ ಸಂಬಂಧ ಬೇರೆ. ನಾನೇನಾದರೂ ಈಗ ಹೋಗುವಾಗ ಲೇಟಾಗಿ ಹೋದೆ ಅಂದರೆ ಲೆಪಕ್ಷಪುರ 5 ನಿಮಿಷ ಲೇಟ್ ಆಯಿತು, ನಾನು ಹೊರಟುಬಿಡ್ತೀನಿ. ಖಂಡಿತ ಇದು ನಿಜವಾಗ ಅವರ ಪಂಕ್ಚುಯಾಲಿಟಿ, ಅವರ ಶಿಸ್ತು ಏನಿದೆ, ಅವ್ರ ಟೈಮ್ ಸೆನ್ಸ್ ಏನಿದೆ, ಅದಕ್ಕೆ ನಾವು ಗೌರವವನ್ನು ಕೊಟ್ವಿ. ಖಂಡಿತ ಅವರಿಂದ ನಾನು ಒಬ್ಬ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಸಾಕಷ್ಟು ಸ್ನೇಹಿತನೊಂದಿಗೆ ಒಡನಾಡಿಯಾಗಿ ಸಾಕಷ್ಟು ವಿಷಯಗಳನ್ನು ಕಲ್ತಿದ್ದೇನೆ.
ಇನ್ನೂ ಮುಂದುವರೆದು ಅವರು ಒಂದು ವಿಸಿಟನ್ನು ಮಾಡ್ತಾರೆ. ಎಲ್ಲಿ ಈ ಕಡೆ ಹೊನ್ನಾಳಿ ತಾಲೂಕಲ್ಲಿ ಅರಕೆರೆ ಒಂದು ವಿಸಿಟ್ ಆಗುತ್ತೆ, ಈ ಕಡೆ ತಾವರೆಕೆರೆ ವಿಸಿಟ್ ಆಗುತ್ತೆ. ಸ್ನೇಹಿತರೆ, ನಿಮಗೆ ಏನು ಅನುಭವ ಆಗುತ್ತೋ ಗೊತ್ತಿಲ್ಲ, ಆದರೆ ಅವರ ಹಿನ್ನೆಲೆ ಇಲ್ಲಿ ಇವತ್ತು 7ವರೆಗೆ ಬಿಡ್ತಿದ್ವಿ. ನಾವೆಲ್ಲ ಇವತ್ತು ಇಷ್ಟು ನಮ್ಮ ಜಿಲ್ಲೆಯಲ್ಲಿದ್ದಾರೆ, ಯಾರಿಂದಲಾದರೂ ನಾವು ಕಾರ್ ತಗೊಂಡು ಹೋಗ್ತಿದ್ವಿ. ಆ ಪೆಟ್ರೋಲಿಗೆ ಕುಡಿ, ಡೀಸೆಲಿಗೆ ಕುಡಿ, ಅವ್ರು ಟೀ ಕುಡಿಯೋಣ ಅಂದರೂ ನಾವು ಯಾವತ್ತೂ ಕುಡ್ದಾರಲ್ಲ. ಸೊ ಆ ನಿಟ್ಟಿನಲ್ಲಿ 9:45ಕ್ಕೆ ಪ್ರೇಯರನ್ನು ತಾವರೆಕೆರೆ ಶಿವನಿ ಬಾರ್ಡ್ ತಾವರೆಕೆರೆಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಅಂತ ಹೇಳಿದರೆ, ಅದಕ್ಕಿಂತ ಅವರಲ್ಲಿರ್ತಕ್ಕಂಥ ಕರ್ತವ್ಯ ಬದ್ಧತೆ ಮತ್ತು ನಮ್ಮ ಶಿಕ್ಷಕರಿಗೆ ಒಂದು ಮಾರ್ಗದರ್ಶನ ನೀಡಬೇಕು, ಸಂಚಲನ ಮಾಡಬೇಕು, ಅವರಿಗೆ ಈ ಸಂಚಲನದ ಮೂಲಕ ಅವ್ರು ತೆರೆಸಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಅವ್ರಿಗೆ ಯಾರಿಗೂ ತೊಂದರೆ ಕೊಟ್ಟರ ಉದಾಹರಣೆಗಳಿಲ್ಲ. ಅವ್ರು ಯಾರೂ ತೊಂದರೆ ಅನುಭವಿಸಿಲ್ಲ. ನೋಡಿ, ಒಂದು ಎಚ್ಚರಿಕೆ ಹೇಗೆ ಅಂದರೆ, ನೋಡಿ ಈ ರೀತಿ ಆಗಬಾರ್ದು. ನಾವು ಬಂದು ದಾವಣಗೆರೆಯಿಂದ ಪ್ರೇಯರ್ ಮಾಡ್ತೀವಿ ಅಂತ ಹೇಳಿದರೆ, ಅಲ್ಲೇ ಇದ್ದಾರೆ ಹೆಡ್ ಮಾಸ್ಟ್ರು, ತಾವರೆಕೆರೆಗೆ ಮನೆ ಮಾಡ್ಕೊಂಡಾರೆ, ಅವ್ರ ಪ್ರೇಯರಿಗೆ ಬಂದಿಲ್ಲ ಅಂದರೆ ಏನು ಅಂತ ಯು ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ಯುವರ್ ಸೆಲ್ಫ್ ಅನ್ನೋ ಮಾತು ಹೇಳಿದ ಮೇಲೆ ಅವರೆಲ್ಲರೂ ಸರ್ ಫಾಲೋಅಪ್ ಮಾಡ್ತಾ ಇದ್ವಿ. ನಾವು ಫಾಲೋಅಪ್ ಬರಬೇಕು ಅಂದರೆ ನಮ್ಮ ಸೆಕ್ಷನ್, ಎಸ್ಪೆಷಲಿ GSR ಸೀನಿಯರ್ ಲೆಕ್ಚರರ್ ನಮ್ಮ ಸೆಕ್ಷನ್, ನಮ್ಮ ಮೇಡಮರಿಗೂ ಗೊತ್ತಿದೆ, ಒಂದು ಪೆಂಡಿ ಬರೋದು ಫಾಲೋಅಪ್ಪು ಅದು ಆಗಬೇಕಾಗಿರೋದು ಅಂತ ಕರ್ತವ್ಯ ಬದ್ಧತೆ, ಕರ್ತವ್ಯ ನಿಷ್ಠೆ ಇತ್ತಲ್ಲ, ಅದನ್ನು ನಾನು GSR ಅಲ್ಲಿ ಕಂಡೆ. ಇನ್ನೊಂದು ಅರಕೆರೆಯಲ್ಲೂ ಸೇಮ್ ಅದೇ ಇನ್ಸಿಡೆಂಟ್ ಆಯಿತು. ಇನ್ನು ಮುಂದುವರೆದಾಗೆ ಈಗ ತಾವೆಲ್ಲರೂ ಹೇಳಿದ್ರಿ, ಮೋಸ್ಟ್ ಪ್ರಾಬಲಿ ಗ್ರೂಪಲ್ಲೂ ಶೇರ್ ಮಾಡಿದ್ದಾರೆ ಸಹೋದರಿ ಶಶಿಕಲಾ ಅವರು. ಸರ್ಗೆ ಪ್ರಮೋಷನ್ ಆಗುತ್ತೆ. ಪ್ರಮೋಷನ್ ಆಗೋ ಅಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಒಡನಾಡಿ ಆತ್ಮೀಯ ಮಿತ್ರ, ನಮ್ಮ GSR ಆತ್ಮೀಯ ಮಿತ್ರ KG ಶಿವಶಂಕರನ್ನು ನಾವು ನೆನಪು ಮಾಡ್ಕೋಬೇಕು. ಆದರೆ ಇಲ್ಲ, ಇದು ಬೇಗ ಆಗಬೇಕು. ನಮ್ಮ GSRದ ಆಗಸ್ಟ್ 31ಕ್ಕೆ ರಿಟೈರ್ಮೆಂಟ್ ಆಗುತ್ತೆ. ಅಲ್ಲಿ ನಮ್ಮ KGS ಸ್ನೇಹಿತ ಸ್ಪೆಷಲ್ ಆಫೀಸರ್ ಜಯಪ್ರಕಾಶ್ ಅಂತ ಇದ್ದಾರೆ, ಅವ್ರಿಗೆ ಸಾಕಷ್ಟು ನಿರಂತರವಾಗಿ ಚರ್ಚೆಯನ್ನು ಮಾಡ್ತಾ, ಇಲ್ಲ ನೀವು ನಮ್ಮ ರಾಜಶೇಖರ್ ಸರ್ದ ಮಾಡಲೇಬೇಕು, ಅದರಲ್ಲೂ ಇಲ್ಲೇ ಮಾಡಿದರೆ ಅನುಕೂಲ, ಕಡೆ ಉತ್ತರ ಕರ್ನಾಟಕಕ್ಕೆ ಬೇಡ, ಅವ್ರ ಸರ್ವಿಸ್ ಇಲ್ಲಿಗೆ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಜಯಪ್ರಕಾಶ್ ಸಾಕಷ್ಟು ಸ್ಪಂದನೆ ನೀಡಿದರು. ರಾಜಶೇಖರ್ ಸರ್ಗೆ ನಮ್ಮ KG ಶಿವಶಂಕರ್ ಮತ್ತು ರಾಜಶೇಖರ್ ಸರ್ ಒಡನಾಟದಿಂದ ಅವರ ಚರ್ಚೆ ಮಾಡಿಕೊಂಡು ಕೊನೆಗೆ ಅಲ್ಲಿ TBF ಸಿಗುತ್ತೆ. ನಿಜವಾಗೂ ಅದ್ಭುತ, ಅದ್ವಿತೀಯ. ನೀವೆಲ್ಲ ಹೇಳಿದಂತೆ 1,000+ ಯಾರೋ ಅಧಿಕಾರಿಗಳು ಇರ್ತಾರೆ ಸರ್, 10 ಜನ 12 ಜನ. ಅಲ್ಲಿ ಬೋರ್ಡಲ್ಲಿ ನೋಡಿದ್ವಿ 46 ಜನ ಅಧಿಕಾರಿಗಳು ರಿಟೈರ್ಡ್ ಆಗಿದ್ದಾರೆ, 46 ಜನ ಟ್ರಾನ್ಸ್ಫರ್ ಆಗಿದ್ದಾರೆ, ಅದೇ ಹುದ್ದೆಯಲ್ಲಿ ಮಾಡಿದ್ದಾರೆ. ಆದರೆ ಆ ಹುದ್ದೆಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಬದ್ಧತೆ ಇದೆಯಲ್ಲ, ಅದು ಎಲ್ಲರಲ್ಲೂ ಬರಲ್ಲ. ನೀವೆಲ್ಲರೂ ಹೇಳಿದ ಹಾಗೆ 1,000+ ಫೈಲ್ಗಳನ್ನು ಕೇವಲ 14 ದಿನಗಳಲ್ಲಿ ಅವನ್ನೆಲ್ಲ ವಿಲೆ ಮಾಡಿ ಅವ್ರವ್ರ ಅಕೌಂಟ್ಗೆ ದುಡ್ಡು ಹೋಗುವಂತೆ ಮಾಡಿದ್ದು GSR. ಇದು ಸಾಧನೆ ಅಲ್ವಾ? ಎಲ್ಲರೂ ಹುದ್ದೆಗಳಲ್ಲಿ ಅವರು ಇನ್ನೂ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆ ಹುದ್ದೆಗಳಲ್ಲಿ ಅವರು ಮಾಡಿದರೆ ಅವ್ರು GSR ಅಲ್ಲ. ಅದಕ್ಕೆ ನಾನು ಹೇಳಿದ್ದು GSRಗೆ GSRೇ ಸಾಟಿ ಅಂತ. ಖಂಡಿತವಾಗೂ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದೀರಿ. ಅವರೆಲ್ಲ ಅವತ್ತು ನಾವು ಸೆಂಡ್ ಆಫ್ ಪ್ರೋಗ್ರಾಮ್ಗೆ ಹೋಗಿದ್ವಿ. ನಿಜವಾಗೂ ಅವ್ರ ಕಣ್ಣಲ್ಲಿ ಬರೀ ಕೇವಲ 14 ದಿವಸದಲ್ಲಿ ಪರಿಚಯನೇ ಆಗಲ್ಲ, ಯಾರ ಹೆಸರು ಅಂತ ಗೊತ್ತಿರಲ್ಲ. ಅಂಥದ್ರಲ್ಲಿ ಅವರ ಕಚೇರಿ ಸಿಬ್ಬಂದಿ ವರ್ಗ ಏನಿತ್ತಲ್ಲ, ಅವರೆಲ್ಲರೂ ಹೃದಯ ಸ್ಪರ್ಶಿಯಾಗಿ GSR ಬಗ್ಗೆ ಮಾತನಾಡುವಾಗ ಕಣ್ಣೀರು ಸುರಿಸ್ತಾ ಇದ್ರು. ನಮಗಿಂಥ ಆಫೀಸರ್ ಇರಬೇಕಿತ್ತು ಸರ್, ಖಂಡಿತ ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಸರ್ ಅಂತ ತುಂಬ ಆನಂದ ಭಾಷ್ಮನೂ ಇತ್ತು, ಜೊತೆಯಲ್ಲಿ ಕಣ್ಣೀರಿನಿಂದ ಮಾತಾಡ್ತಾ ಇದ್ರು. ಸೊ ನಿಜವಾಗೂ ಅದು ನಿಮ್ಮ ಕರ್ತವ್ಯ ಬದ್ಧತೆ ಮತ್ತು ನೀವು ಹುದ್ದೆಗೆ ಗೌರವ ಹೇಗೆ ಕೊಡ್ತಾ ಇದ್ರಿ ಅನ್ನೋದಕ್ಕೆ ಸಾಕ್ಷಿ. ಇನ್ನೊಂದು, ಇದು ಒಂದು ಮುಖ, ಇದು ವೃತ್ತಿ. ಎರಡನೇದು ನಮ್ಮ ಇನ್ನೊಂದು ಜೀವನನೂ ನೋಡಬೇಕಲ್ವಾ. ನನ್ನ ಪರ್ಸನಲ್ ಲೈಫ್ ಹೇಗಿದೆ ಅಂದಾಗ ನಾನು ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೋವಿಡ್ ಬರ್ತದೆ, ನಿಜವಾಗೂ ಅದು ಯಾರಿಗೂ ಬರಬಾರ್ದು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅದು ಫಸ್ಟ್ ವೇವಲ್ಲಿ ರಾಜಶೇಖರ್ಗೆ ಅಟ್ಯಾಕ್ ಆಗುತ್ತೆ. ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಬಟ್ ಅವರೆಲ್ಲ ಬ್ರದರ್ಸ್. ಆ ಸಂದರ್ಭ ಹೇಗಿರುತ್ತೆ ಅಂದರೆ ಯಾರು ಯಾರ ಹತ್ರನೂ ಹೋಗಂಗಿಲ್ಲ, ಮುಟ್ಟಂಗೆ ಇಲ್ಲ. ಅಂಥ ಸಂದಿಗ್ಧ ಪರಿಸ್ಥಿತಿ. ಹಾಸ್ಪಿಟಲ್ಗೆ GSR ಬರ್ತಾರೆ, ಆರೈಕೆ ಆಸ್ಪತ್ರೆಗೆ. ನಾನು ಹೋಗ್ತೇನೆ, ಸ್ನೇಹಿತನಾಗಿ ಫೋನ್ ಮಾಡ್ತಾರೆ, ಸರ್ ಡಾಕ್ಟ್ರ್ ಹತ್ರ ಕೇಳ್ತೀನಿ. ಡಾಕ್ಟ್ರ್ ಹತ್ರ ಕೇಳಿದಾಗ ಡಾಕ್ಟ್ರು ಸಹ ಅವ್ರನ್ನ ಮುಟ್ಟಿ ಇದು ಮಾಡಲಿಲ್ಲ. ಭಾಳ ಬೇಸರ ಆಯಿತು ಡಾಕ್ಟ್ರಿಗೆ. ಸರ್ ಇದ್ದಾರೆ, ಅವರಿಗೆ ನೇರವಾಗಿ ಬೈದೆ, ಸರ್ ಯು ಆರ್ ಎ ವೆರಿ ಗುಡ್ ಡಾಕ್ಟರ್, ಬಟ್ ಆದರೆ ಒಬ್ಬ ಪೇಷಂಟನ್ನು ಆತ್ಮೀಯತೆಯಿಂದ ಪ್ರೀತಿಯಿಂದ ನಡೆಸ್ಕೊಳೋದು ಗೊತ್ತಿಲ್ಲ ಅಂದರೆ ನೀವ್ಯಾ ಸೀಮೆ ಡಾಕ್ಟ್ರು ಸರ್ ಅಂತ ಇದೇ ಭಾಷೆಯಿಂದ ಮಾತನಾಡಿದೆ. ಆಮೇಲೆ ನಿಮಗೆಲ್ಲ ಪ್ರಿಕಾಷನರಿ ಇದೆ, ಕೋವಿಡ್ ಕಿಟ್ ಇದೆ, ಅವನ್ನೆಲ್ಲ ಹಾಕ್ಕೊಂಡು ಟ್ರೀಟ್ಮೆಂಟ್ ಕೊಡಿ ಸರ್, ಜೀವ ಹೋಗ್ತಾ ಇದೆ, ಆಸ್ಪತ್ರೆ ಇರೋದೇ ಅದಕ್ಕೆ ಅಂತ ಹೇಳಿದ ಮೇಲೆ ಅವರು ಎಲ್ಲ ಟ್ರೀಟ್ಮೆಂಟ್ ಮಾಡಿ ಕೊನೆಗೆ ನಿಮ್ಗೇನಾದರೂ ಉಸಿರಾಟದ ತೊಂದರೆ ಆದರೆ
ಈ ನಂಬರ್ಸ್ಗೆ ಹೆಲ್ಪ್ಲೈನ್ ನಂಬರ್ಸ್ ಅಂತ ಮತ್ತೆ ಆಮೇಲೆ ಪ್ರೀತಿಯಿಂದ ಮಾತಾಡಿಸಿ ಟ್ರೀಟ್ಮೆಂಟ್ ಕೊಟ್ಟರು. ರಾಜಶೇಖರ್ ಸರ್ನ ಕರ್ಕೊಂಡೋಗಿ ಮನೆ ಬಿಟ್ಟಾದಮೇಲೆ ಮತ್ತೆ ಪುನಃ ಅದು ಉಸಿರಾಟ ತೊಂದರೆ ಆಗುತ್ತೆ, ಹಾಸ್ಪಿಟಲ್ಗೆ ಹೋಗ್ತಾರೆ. ನಿಜವಾಗೂ ನನಗೆ ಎಷ್ಟು ದುಃಖ ಆಯಿತು ಅಂತ ಹೇಳಿದರೆ, ನಾವು ಅವರು ತುಂಬ ಆತ್ಮೀಯ ಸ್ನೇಹಿತರು. ನಾನು ಪ್ರತಿ ದಿವಸ ಬೆಳಿಗ್ಗೆ ಆದರೆ ನಮ್ದು 7:30 ಒಂದು ಸರಿ ಮಾತಾಡಬೇಕು, ರಾತ್ರಿ ನಾಳೆ ಎಲ್ಲಿಗೆ ಹೋಗೋಣ ಅಂತ ಮಾತಾಡಬೇಕು. ಆದರೆ ಕೋವಿಡ್ ಆದಮೇಲೆ ನಾನು ಬೆಳಿಗ್ಗೆ ಸರ್ ಹೇಗಿದ್ದೀರಾ ಸರ್, ಅಲ್ಲೆಲ್ಲ ಇದಾಯ್ತಾ, ಆಮೇಲೆ ರೆಮಿಡಿಸಿಯರ್ ಇಂಜೆಕ್ಷನ್ ಕೊಟ್ಟರೆ ಒಂದು ಸ್ವಲ್ಪ ಇದಾಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಸರ್ ನೋಡಿ ಸರ್ ನನಗೆ ಇವರು ಬಂದರು ಇದನ್ನು ತಗೊಂಡೋಗಿದ್ದಾರೆ, ಆದರೆ ರೆಮಿಡಿಸಿಯರ್ ಇಂಜೆಕ್ಷನ್ ಕೊಡಲಿಲ್ಲ ಅಂತ. ನನ್ನ ಸಹೋದರಿ ಒಬ್ಬಳು ಹೊನ್ನಾಳಿಯವರು ಅಲ್ಲೇ ಸ್ಟಾಫ್ ನರ್ಸ್ ಆಗಿದ್ದರು. ಅವಳನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ನೋಡಮ್ಮ ನನ್ನ ತುಂಬ ಒಡನಾಡಿ ಭಾಳ ಸ್ನೇಹಿತರು, ನಾನು ಒಳಗೆ ಹೋಗೋಕ್ಕಾಗ್ತಾಯಿಲ್ಲ, ನೀನು ಕಿಟ್ ಹಾಕ್ಕೊಂಡು ಅವ್ರಿಗೆ ಕೊಟ್ಟಿದ್ದಾರೋ ಇಲ್ಲ ಅಂತ ನಮ್ಮ ಸರ್ನ ನನ್ನ ಪರವಾಗಿ ಮಾತಾಡ್ಸ್ಕೊಂಡು ಬಾ ಅಂತ. ಅವಳು ನಿಜವಾಗೂ 3 ಸರಿ ಹೋಗಿ ಸರ್ ಮಾತಾಡಿಸಿ ಟ್ರೀಟ್ಮೆಂಟ್ ಇಂಥದ್ದಾಗಿದೆ ಸರ್, ರೆಮಿಡಿಸಿಯರ್ ಇಂಜೆಕ್ಷನ್ ಕೊಡಿಸಿದೆ ಅಂತ ಇದನ್ನು ಮಾಡಿದಾಗ ಪಾಪ ಅವರು ನೋಡಿ ರಾಜಶೇಖರ್ ಸರ್ ಎಷ್ಟು ಒಳ್ಳೆ ಮನುಷ್ಯ, ಯಾವತ್ತೂ ಯಾರ ಮುಂದೆನೂ ಹೇಳ್ಕೊಳ ಅಂಥ ವ್ಯಕ್ತಿತ್ವ ಅಲ್ಲ. ಆದರೆ ಕಣ್ಮುಚ್ಚಿದ್ರೆ ನಾನು ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ನಿಜವಾಗ ಆಘಾತ. ಆ ಸಂದರ್ಭ ನೋಡಿದರೆ ನಾವೆಲ್ಲರೂ ಸಹ ನಮ್ಮ ಜೊತೆಯಲ್ಲಿರೋ ಒಡನಾಡಿನೇ ಕಳ್ಕೊಂಡ್ವಿ, ನಮಗೂ ತುಂಬ ಭಯ ಇತ್ತು. ಆದರೆ ದೇವ್ರ ದೊಡ್ಡನು, ಒಳ್ಳೆಯ ಕೆಲಸ ಮಾಡಿದ್ದಾರೆ ರಾಜಶೇಖರ್, ಇವತ್ತು ನಮ್ಮ ಮುಂದಿದ್ದಾರೆ, ನಿಮ್ಮೆಲ್ಲರ ಮುಂದೆ ಇದ್ದಾರೆ. ಹಾಗಾಗಿ ಇನ್ನೂ ಅವರು ಆಯಸ್ಸು ವೃದ್ಧಿಸಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೇನೆ. ಇನ್ನು ಮಾನವತಾವಾದಿ, ಹೃದಯ ಸ್ಪರ್ಶಿ, ನಾನು ಸಹೋದರಿ ಇವತ್ತು ಅನಸೂಯಮ್ಮ ಅವ್ರನ್ನ ಖಂಡಿತ ತುಂಬ ಹೃದಯದಿಂದ ನೆನಪು ಮಾಡ್ಕೋಬೇಕು. ಇವತ್ತು ಯಾರೋ ವ್ಯಕ್ತಿ ಅವನ ವ್ಯಕ್ತಿತ್ವ ಇಟ್ಕೊಂಡು ಕೆಲಸ ಮಾಡ್ತಾನೆ ಅಂದರೆ ಮನೆಯಲ್ಲಿರ್ತಕ್ಕಂಥ ಮಡದಿ ತುಂಬ ಇಂಪಾರ್ಟೆಂಟು. ಅವರು ನಾವು ಮನೆಗೆ ಹೋಗುವ ಸಂದರ್ಭದಲ್ಲಿ ಆಧಾರ ಆತಿಥ್ಯ ಅಂದರೆ ರಾಜಶೇಖರ್. ಮನೆಯಲ್ಲಿ ಹೋದಾಗ ಎಷ್ಟು ಇಲ್ಲ ಬನ್ನಿ ಸರ್ ನಾವು ತಿಂಡಿ ತಿಂದು ಬಂದ್ವಿ ಅಂದರು, ನಮ್ಮ ರವಿನಾಯ್ಕ ಇಲ್ಲಿದ್ದಾರೆ, ನಮ್ಮ ಜಿ ತಿಪ್ಪೇಸ್ವಾಮಿ ಇಲ್ಲೇ ಇದ್ದಾರೆ. ನಾವೆಲ್ಲ ಹೋಗುವಾಗ ಮನೆಯಲ್ಲಿ ಕರೆದು ಇಲ್ಲ ನೀವು ತಿಂಡಿ ತಿನ್ನಬೇಕು ಅಂತ, ನಾವು ಹೋದ್ರೆ ತಿಂಡಿ ತಿನ್ನಬೇಕು, ಟೀ ಕುಡಿಬೇಕು, ಆಧಾರಾತಿಥ್ಯ ಸೇವಿಸ್ಕೊಂಡು ಮತ್ತೆ ವಿಸಿಟ್ ಹೋಗ್ತಾ ಇದ್ವಿ. ಸೊ ಅಂಥ ಮಾನವೀಯತೆ ಸಹಿಷ್ಣುತೆಯನ್ನು ಹೊಂದ್ಕೊಂಡು ಪ್ರೀತಿಯ ಆಧಾರಾತಿಥ್ಯವನ್ನು ಮಾಡೋ ಅಂಥ ಗುಣ ನಿಮ್ಮಲ್ಲಿದೆ. ಇನ್ನೂ ಒಂದು ನೋಡಿ, ಅಪಾರ ಬಂಧು ಬಳಗ ಇದೆ ಅವರಿಗೆ. ರಾಜಶೇಖರ್ ಸರ್ ದೊಡ್ಡ ಬಳಗ, ಅವರ ಶಾಂತರಾಜಣ್ಣ ಮಾತಾಡಿದರು, ಉಮಾಪತಿ ಸರ್ ಇದ್ದಾರೆ, ಚನ್ನಬಸಪ್ಪ ಇದ್ದಾರೆ. ಸೊ ಅವರೆಲ್ಲ ಎಷ್ಟು ಅಂದರೆ ಇವರು ಮನೆಗೆ ತುಂಬ ಅವಿನಾಭಾವ ಸಂಬಂಧ. ನಾವು ಕೆಲವರೆಲ್ಲ ಕೆಲಸ ಬಿಟ್ವಿ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಮುಗಿಯುತ್ತೆ, ನಮಗೆ ಸಂಪರ್ಕ ಇರಲ್ಲ. ಆದರೆ ಪ್ರತಿ ವಾರ ಅವರು ಊರಿಗೆ ಹೋಗಿ ಬರಬೇಕು, ಚಿಕ್ಕನಹಳ್ಳಿಗೆ ಹೋಗಿ ಬರಬೇಕು. ಅಮ್ಮ ಇದ್ದಾರೆ ಪಾಪ, ಅವರು ಈಗ ಬೆಡ್ ರೆಸ್ಟ್ ಅಂತ ಅನ್ನಿಸ್ತಾ ಇದೆ. ಅಮ್ಮ ಮನೆಯಲ್ಲಿದ್ದಾರೆ, ಅಮ್ಮನ್ನು ಮಾತಾಡಿಸ್ಕೊಂಡು ಅವ್ರಿಗೂ ಇದನ್ನು ಮಾಡಬೇಕು. ಅಣ್ಣನ ಮಕ್ಕಳು ಟೀಚರ್ಸ್ ಇದ್ದಾರೆ, ಆಮೇಲೆ ಬ್ರದರ್ಸ್ ಇದ್ದಾರೆ, ಕಾಂತರಾಜು ಬಂದಿರಬೇಕು ಅಂತ ಅಂದ್ಕೊಂಡಿದ್ದೀನಿ, ಅವನು ನನ್ನ ಸ್ನೇಹಿತ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಮತ್ತು ಸಿಸ್ಟರ್ಸ್ ಇದ್ದಾರೆ, ಸಿಂಗ್ಟಿಗೆರೆಗಿದ್ದಾರೆ ಅಲ್ಲಿ, ಮತ್ತು ಸಿಸ್ಟ್ರ್ ಮಕ್ಕಳು ಎಲ್ಲಿ ವಿಸಿಟ್ ಹೋಗ್ತಾ ಇದ್ವೋ, ವಿಸಿಟ್ ಎಲ್ಲ ಮುಗಿದ ಮೇಲೆ, ವಿಸಿಟ್ ಸಂದರ್ಭದಲ್ಲಿ ಎಲ್ಲೂ ಹೋಗ್ತಾ ಇರಲಿಲ್ಲ, ವಿಸಿಟ್ ಮುಗಿದ ಮೇಲೆ ಅವ್ರ ಮನೆಗೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿ ಚೆನ್ನಾಗಿದ್ದೀರಾ ಎಲ್ಲ ಕೇಳಿ ಅವ್ರಿಗೇನು ಟ್ರೀಟ್ಮೆಂಟ್ ಮಾಡಬೇಕೋ ಮಾಡ್ಕೊಂಡು ಬರೋ ಅಂಥ ಸಹೃದಯತೆ ಏನಿದೆಯಲ್ಲ ಅದು ಎಲ್ಲರಲ್ಲೂ ಬೇಕು. ನಮಗೆ ನಾವು ಇಲ್ಲಿವರೆಗೆ ಈ ಸ್ಥಾನಕ್ಕೆ ಬರಲಿಕ್ಕೆ ನನ್ನ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಮನೆ ಕುಟುಂಬ ಅವಲಂಬಿತರಿದ್ದಾರೆ, ಅವ್ರನ್ನೂ ನೆನಪು ಮಾಡ್ಕೋಬೇಕು. ಜೊತೆಯಲ್ಲಿ ಎಲ್ಲ ಇಷ್ಟು ಬಂಧು ಬಳಗ ಒಡನಾಡಿಗಳಿದಾರಲ್ಲ ಇವೆಲ್ಲದೂ ಇರಬೇಕು. ಅದೆಲ್ಲದನ್ನೂ ಸಹ ಮೇಳೈಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿರತಕ್ಕಂಥವ್ರು GS ಖಂಡಿತ ಸರ್, ನಿಮಗೆ ಒಳ್ಳೆಯದಾಗಲಿ, ಆರೋಗ್ಯ ಐಶ್ವರ್ಯವನ್ನು ದೇವರು ಕರುಣಿಸಲಿ, ನೆಮ್ಮದಿಯನ್ನು ಕಳಿಸ್ಲಿ. ನಾನು ಫ್ಯಾಮಿಲಿ ವರ್ಕ್ದವರಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಗ್ರೀಷ್ಮ ನೋಡಿದ್ರೆ ನನಗೆ ತುಂಬ ಮುದ್ದಾದ ಮಗಳವರು, ಅದ್ಭುತವಾದ ತಂದೆ GS. ನಾನು ಯಾಕೆಂದರೆ ಸಮಯ ಆದರೂ 1-2 ನಿಮಿಷ ಮಾತಾಡಲೇಬೇಕು. ಅದ್ಭುತವಾದ ತಂದೆ. ನಾವು ಅವ್ರನ್ನ ಕೇರ್ ಮಾಡೋದಿದೆಯಲ್ಲ ಆ ಮಗಳನ್ನು, ನಿಜವಾಗ ಅದು ಎಷ್ಟು ಅದ್ಭುತವಾಗಿ ನಗ್ತದೆ. ನಾವೆಲ್ಲರೂ ಹೋದಾಗ, ಸ್ನೇಹಿತರೆಲ್ಲ ಹೋದಾಗ ಪಾಪ ಈ ಹೊಸ ಬಳೆ ತಂದಾಗ ನಾನು ಹೋಗಿ ಮಾತಾಡ್ಸೋಕ್ಕೆ ಹೋಗ್ತೀನಿ, ನಾವು ಹೋದವ್ರು ಪರಿಚಿತರಾದ್ರೆ ಅದು ನಗ್ತದೆ, ಮಾತಾಡುತ್ತೆ. ಸೊ ಹಿಂಗೆ ತೋರಿಸ್ತದೆ ಅದು, ನೀವು ನೋಡಿಲ್ಲ ಬಳೆನ ಅಂತ. ನಿಜವಾಗಿ ಎಷ್ಟು ಅದ್ಭುತ ಅಲ್ವಾ? ದೇವರು ನಿಜವಾಗೂ ಒಂದೊಂದು ಸರಿ ಕರುಣೆ ಇಲ್ವಾ ದೇವರಿಗೆ ಅನ್ನಿಸ್ತದೆ. ಆದರೆ ಅಷ್ಟು ಉದಯಪುರಕ್ಕೆ ಕರ್ಕೊಂಡು ಹೋಗ್ತಾರೆ, ಔಟ್ ಆಫ್ ಸ್ಟೇಟ್ ಕರ್ಕೊಂಡು ಹೋಗ್ತಾರೆ, ಅಲ್ಲೂ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಆದರೆ ರಾಜಶೇಖರ್ ಸರ್ ಟ್ರೀಟ್ಮೆಂಟ್ ಮಾಡಿಸ್ದೇ ಇರೋ ಜಾಗ ಇಲ್ಲ. ಎಲ್ಲಿ ಏನಾದರೂ ಒಂದು ಆಶಾಭಾವನೆ, ಇಲ್ಲಿಗೆ ಹೋದರೆ ಏನಾದರೂ ಸರಿ ಹೋಗುತ್ತಾ ಅಂತ. ನಿಜವಾಗೂ ಅಷ್ಟು ಅದ್ಭುತವಾಗಿ ಕೇರ್ ಟೇಕರ್ ಅವರು. ಒಬ್ಬ ತಂದೆಯಾಗಿ ಅಂಥ ಗುಣ ನಮ್ಗೆ ಯಾರಿಗೂ ಬರಲ್ಲ, ಅದನ್ನು ನಾವು ಅಳವಡಿಸ್ಕೋಬೇಕು. ಮತ್ತು ನಾನು ಅನಸೂಯ ಮೇಡಮ್ ಸಹೋದರಿಯವರು ಇವತ್ತು ಇಲ್ಲ ಪಾಪ. ಇಂಥ ಸಂದರ್ಭದಲ್ಲಿದ್ದರೆ ಅದೆಷ್ಟು ಖುಷಿ ಪಡ್ತುತ್ತೋ ಏನೋ ಗೊತ್ತಿಲ್ಲ. ಅವರು 4 ತಿಂಗಳು ICUನಲ್ಲಿ ಇರ್ತಾರೆ ಸರ್, ಜಯದೇವ ಆಸ್ಪತ್ರೆಯಲ್ಲಿ. ಆ ಸಂದರ್ಭದಲ್ಲಿ ರಾಜಶೇಖರ್ ಸರ್ ತಾಳ್ಮೆ ಎಷ್ಟಿರಬೇಕು. ನಿಜವಾಗೂ ಅಷ್ಟೆಲ್ಲ ಕೇರ್ ಮಾಡ್ಕೊಂಡು ಅವ್ರನ್ನ ಗುಣಮುಖ ಮಾಡ್ಕೊಂಡು ಮನೆಗೆ ಬರ್ತಾರೆ. ದುರ್ದೈವವಶಾತ್ ಮತ್ತೆ ಪುನಃ ಬಾಪೂಜಿ ಹಾಸ್ಪಿಟ್ಲಿಗೆ, ಹೈಟೆಕ್ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ.
ದುರ್ದೈವವಶಾತ್ ಅವ್ರಿಗೆ ಅವರು ಸುಧಾರಿಸ್ಕೊಳ್ಳಿಕ್ಕಾಗಲ್ಲ, ಪಾಪ ಅನ್ಫಾರ್ಚುನೇಟ್ಲಿ ಡೆತ್ ಆಗ್ತಾರೆ. ಆದರೆ ನೋಡಿ, ನನಗೆ ಅವ್ರನ್ನ ದರ್ಶನ ಮಾಡೋ ಯೋಗ ಇರಲಿಲ್ಲ. ನನ್ನ ಮಾವ ಆ ಸಂದರ್ಭದಲ್ಲಿ ಆರ್ಟ್ ಇದಾಗಿ ಸ್ಟಂಟನ್ನು ಹಾಕಿದ್ರು. ಅಲ್ಲಿಗೆ ಹೋಗ್ತೇನೆ, ಅದೇ ನಮ್ಮ ರಾಜಶೇಖರ್ ಸರ್ ನೋಡಿದೆ, ಯಾಕೆ ಸರ್ ಇಲ್ಲಿದ್ದೀರಾ ಅಂತ. ಪಾಪ ತುಂಬ ಅವರ ಸಿಸ್ಟರ್ಸ್ ಎಲ್ಲ ಇದ್ದರು, ಅವ್ರನ್ನೆಲ್ಲ ಮಾತನಾಡಿಸಿದೆ. ಆಗ ಹೇಳಿದರು, ಸರ್ ಇಲ್ಲ ನಮ್ಮ ಅನ್ಸೂಯಾಗೆ ಈ ಥರ ಆಗಿದೆ ಅಂತ. ಭಾಳ ನೋವಾಯಿತು. ಇಲ್ಲ ಸರ್, ಉಸಿರಾಟನೇ ಕಷ್ಟ ಆಗ್ತಾ ಇದೆ ಅಂತ. ಆದರೆ ನನ್ನ ಯಾರು ಸ್ಟಾಫ್ ನರ್ಸ್ ಅವ್ರನ್ನ ರೆಮಿಡಿಸಿಯರ್ ಇಂಜೆಕ್ಷನ್ಗೆ ಇದು ಮಾಡಿಸ್ತಾ ಇದ್ರಲ್ಲ, ಅವ್ರು ಅಲ್ಲೇ ಇದ್ದರು. ನಮ್ಮ ಮಾವನು ಅದೇ ICUನಲ್ಲಿದ್ದರು. ಹೋದೆ, ನಮ್ಮ ಮಾವನ ಮಾತಾಡಿಸಿದ್ಮೇಲೆ ಹೊರಬಂದು ಹಿಂಗೆಲ್ಲ ಹೇಳಿದ್ಮೇಲೆ ಮತ್ತೆ ವಾಪಸ್ ಹೋದಾಗ ನೆಕ್ಸ್ಟು ಇಲ್ಲ ಅಣ್ಣ, ರಾಜಶೇಖರ್ ಸರ್ ನಮ್ಮಲ್ಲಿ BO ಸರ್ ಇದ್ರಲ್ಲ, ನೀವು ಮಾತಾಡ್ಸಿದ್ರಲ್ಲ, ಅವ್ರ ಮನೆಯವರು ಇಲ್ಲೇ ಇದ್ದಾರೆ ಬರ್ರಿ ಅಂತ ಕರ್ಕೊಂಡೋದ್ರು. ಪಾಪ ಕೊನೆ ಅಂತಿಮ ದರ್ಶನ ನಂದು 18ನೇ ತಾರೀಕು ಮಾಡಿದೆ. ಆದರೆ ದುರ್ದೈವವಶಾತ್ ಆ ದಿನ ಬರಲಿಕ್ಕೆ ನಂದು ಇದರಲ್ಲಿ ಕೋರ್ಟ್ ಇತ್ತು ಬೆಂಗಳೂರಲ್ಲಿ, ಬರಲಿಕ್ಕಾಗಿಲ್ಲ. ಇಷ್ಟೆಲ್ಲ ನೋವುಗಳಿದ್ದರೂ ಸಹ ಯಾವತ್ತೂ ನಮ್ಮ ಕರ್ತವ್ಯದಲ್ಲಿ ಅವರು ಮೇಳೈಸ್ತಿಲ್ಲ, ಅದನ್ನ ಸೇರಿಸ್ತಿಲ್ಲ, ಯಾರಿಗೂ ಹೇಳಲಿಲ್ಲ ನನಗಿದಿದೆ, ನನಗೆ ಎಕ್ಸೆಂಪ್ಷನ್ ಕೊಡಿ ಅಂತ ಹೇಳಲಿಲ್ಲ. ಅಂಥ ಗುಣಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ, ಸಮಯ ಆದರೂ ಪರವಾಗಿಲ್ಲ ಅಂತೇಳಿ, ಅಂಥ ಗುಣಗಳನ್ನು ನಾವೆಲ್ಲರೂ ಬುದ್ಧಿವಂತರು, ವಿಚಾರವಂತರು, ನಾವು ಅವನ್ನ ಅಳವಡಿಸ್ಕೋಬೇಕು. ಆ ಎಲ್ಲ ಗುಣಗಳನ್ನು ಖಂಡಿತ ಇವತ್ತು ಇಂಥ ಆದರ್ಶವಾದ ವ್ಯಕ್ತಿಗೆ ಇಂಥ ಆದರ್ಶವಾದ ಅದ್ಭುತವಾದ ಸಮಾರಂಭವನ್ನು ಮಾಡಿದ್ದು ನಿಜವಾಗೂ ನನಗೆ ಅಭಿಮಾನಿ ಬಳಗದ ವತಿಯಿಂದ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಫಸ್ಟ್ ಲೈನ್ ಏನು ಸ್ನೇಹಿತರಿದ್ದಾರೆ, ಎಲ್ಲ ವಿವಿಧ ವೃಂದ ಸಂಘಗಳ, ದಾವಣಗೆರೆ ಜಿಲ್ಲೆಯ ವಿವಿಧ ವೃಂದ ಸಂಘಗಳ ಎಲ್ಲ ಸ್ನೇಹಿತರು ಅತ್ಯದ್ಭುತವಾಗಿ ಸಹಕಾರ ಮಾಡಿದರು. 130 ಜನ ವಾಲಂಟ್ರಿಯಾಗಿ ನಮ್ಮ ಏನು ಗೂಗಲ್ ಪೇ ಫೋನ್ಪೇ ಏನಿದೆಯಲ್ಲ, ಯಾರು ಕೇಳಲಿಲ್ಲ, ಅವರೇ ವಾಲಂಟ್ರಿಯಾಗಿ ಇಲ್ಲ ಸರ್ ಮಾಡಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅದ್ಭುತವಾಗಿ ಅವರು ಕೊಡುಗೆಯನ್ನು ಕೊಟ್ಟರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಎಲ್ಲ ಸ್ನೇಹಿತರು, ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳ ಸರ್ಕಾರಿ ಅನುದಾನಿತ, ಅನುದಾನ ರಹಿತ, NPS ಎಲ್ಲ ವಿವಿಧ ವೃಂದ ಸಂಘಗಳ ಸ್ನೇಹಿತರು, ಮುಖ್ಯ ಶಿಕ್ಷಕರು, ಅಧ್ಯಕ್ಷರು ಎಲ್ಲರೂ ಸಹ ಸಂಪೂರ್ಣವಾದ ತನು ಮನ ಧನ ಮತ್ತು ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದಿರಿ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ಈ ನನ್ನ ಜೊತೆ ಭಾಳಷ್ಟು ನಾನು ಕೆಲವು ಸರಿ ಬರಲಿಕ್ಕಾಗಲಿಲ್ಲ. ನಮ್ಮ ವಿಶ್ವನಾಥ್ ಜಗಣ್ಣ ಆ್ಯಂಡ್ ಮಾಗೋಡ್ ಲೋಕಣ್ಣ ಆ್ಯಂಡ್ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತೆಲ್ಲ ಶ್ರೀನಿವಾಸ್, ಬೇರೆ ವಿವಿಧ ನಮ್ಮ ಎಲ್ಲ ಕಾಂತರಾಜು ಆ್ಯಂಡ್ ಆಲಪ್ಪರು, ನಮ್ಮ ಮುಬಾರಕ್ ಎಲ್ಲ ಸ್ನೇಹಿತರು ಏನಿದ್ದೀರ, ಯಾರ್ದು ನಮ್ಮ ಮಂಜಣ್ಣ ಇರ್ಬೋದು, ಎಲ್ಲ ಸ್ನೇಹಿತರು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ತಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮ ತುಂಬ ಕಳೆಗಟ್ಟಲಿಕ್ಕೆ, ಒಬ್ಬ ಆದರ್ಶ ವ್ಯಕ್ತಿಗೆ ಬೀಳ್ಕೊಡುಗೆ ಮಾಡಲಿಕ್ಕೆ ತಾವು ಮಾಡಿದಂಥದ್ದು ನಿಜವಾಗೂ ನಾನು ನಿಮ್ಮೆಲ್ರಿಗೂ ಚಿರಋಣಿಯನ್ನು ಅಂತ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಹೃದಯ ಸ್ಪರ್ಶಿ ಅನಂತ ಧನ್ಯವಾದಗಳನ್ನ ಹೇಳ್ತಾ, ರಾಜಶೇಖರ್ ಸರ್ ನಿಮಗೆ ದೇವರು ಸದಾ ಒಳ್ಳೆಯದನ್ನು ಮಾಡಲಿ. ನಮ್ಮ ಫ್ಯಾಮಿಲಿ ವರ್ಗದವ್ರಿಗೆ ನಮ್ಮ ಹೇಳೋದೇನೋ ರಿಕ್ವೆಸ್ಟ್ ಅಂದರೆ, ಆ ಬೇಬಿ ಇದೆ ನೋಡ್ಕೊಳ್ಳಿಕ್ಕೆ ದಯವಿಟ್ಟು ನೀವು ಸದಾ ರಾಜಶೇಖರ್ ಸರ್ಗೆ ಒಂದು ಸ್ಪಂದಿಸಿ ಅನ್ನೋಂಥದ್ದು ನನ್ನ ರಿಕ್ವೆಸ್ಟನ್ನು ಹೇಳ್ತಾ, ನಮ್ಮ GSR ಅಭಿಮಾನ ಬಳಗದ ಎಲ್ಲ ಹೃದಯ ಸ್ಪರ್ಶಿ ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮದ ಸಾರ್ಥಕತೆಯನ್ನು ಮನದುಂಬಿಕೊಂಡು ಮಾತನಾಡಿದಂತಹ GSR ಅಭಿನಂದನಾ ಬಳಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ಲೇಪಾಕ್ಷಿ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಇದೀಗ ಕೊನೆಯ ಕ್ಷಣ, ನಿಮ್ಮೆಲ್ಲರ ಗೌರವಗಳನ್ನು ಸಲ್ಲಿಸ್ತಕ್ಕಂಥ ಕ್ಷಣ. ಸನ್ಮಾನಿತರಾದಂತಹ ರಾಜಶೇಖರ್ ಸರ್ ಅವರನ್ನು ನಮ್ಮ ಅಭಿಮಾನಿ ಬಳಗದ ಅಧ್ಯಕ್ಷರಾದಂಥ ಲೇಪಾಕ್ಷಿ ಸರ್ ಅವರು ಆ ಸನ್ಮಾನಿತರ ಆಸನಕ್ಕೆ ಅವರನ್ನು ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. GS ರಾಜಶೇಖರ್ ಅವರ ಪರಿಚಯವನ್ನು ಶ್ರೀಯುತ ರವಿ ಕಾಗುತು ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಳಗೊಂಡನಹಳ್ಳಿ ಅವರು ಮಾಡಿಕೊಡ್ಬೇಕಂತ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಸಹಕಾರವನ್ನು ನಾನು ಬಯಸ್ತಾ ಈಗ ಅವರ ಪರಿಚಯ. ಎಲ್ರಿಗೂ ನಮಸ್ಕಾರ. GSR ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಮನಸ್ಸಿನಲ್ಲಿ ದುಗುಡವಿದೆ, ಅಂತರಂಗದಲ್ಲಿ ಆತಂಕವಿದೆ. ಒತ್ತರಿಸಿ ಬರುತ್ತಿರುವ ಭಾವನೆಗಳ ಮಹಾಪೂರಕ್ಕೆ ಪದಗಳ ರೂಪ ನೀಡಲು ತಡಕಾಡುತ್ತಿದ್ದೇವೆ. ಕರ್ತವ್ಯಕ್ಕೆ ವಿಶ್ರಾಂತಿಯ ಸೆಲ್ಯೂಟ್ ಹೊಡೆದು ವೈಯಕ್ತಿಕ ಬದುಕಿಗೆ ಜಾರುತ್ತಿರುವ ತಮ್ಮನ್ನು ಬೀಳ್ಕೊಡಲು ಯಾಕೋ ಮನಸ್ಸುಗಳು ಒಪ್ಪುತ್ತಿಲ್ಲ. ಆದರೂ ವಿಧಿಯಿಲ್ಲ. ತಮ್ಮನ್ನು ಅಭಿನಂದಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ತಮ್ಮನ್ನು ಅಭಿನಂದಿಸುವ ಮುನ್ನ ತಾವು ಶಾಲಾ ಶಿಕ್ಷಣ ಇಲಾಖೆಯನ್ನು
ಮತ್ತು ನಮ್ಮನ್ನು ಆವರಿಸಿಕೊಂಡ ಪರಿಯನ್ನು ನೆನೆಯಲೇಬೇಕು. ಮನಸ್ಸು ಗಗನ, ಆಸೆ ಗಹನ, ಕಣ್ಣು ಕಂಡ ಕನಸಿಗೆ ದುಃಖವಿರದ ತೆರೆದ ಹೃದಯ ಇತ್ತು ಮೊದಲ ಪ್ರೀತಿಗೆ ಎನ್ನುವ ನೇರ, ದಿಟ್ಟ, ನಿರಂತರ ಬಹುಮುಖಿ ವ್ಯಕ್ತಿತ್ವದ ಸಾಕಾರ ಮೂರ್ತಿಗೆ, ದಣಿವರಿಯದ ದಳಪತಿಗೆ ಈ ನೆನಪುಗಳ ಮೆರವಣಿಗೆಯೇ ಅಭಿನಂದನಾ ಸಮಾರಂಭ. ಶ್ರೀಯುತ GS ರಾಜಶೇಖರಪ್ಪ ಸಾಹೇಬರೇ, ತಮಗೆ ವಿನಮ್ರಪೂರ್ವಕ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸಲ್ಲಿಸುತ್ತಿದ್ದೇನೆ. ಮನುಷ್ಯ ಪ್ರತಿ ಮನೆಯಲ್ಲೂ ಜನಿಸುತ್ತಾನೆ, ಆದರೆ ಮನುಷ್ಯತ್ವ ಕೆಲವರಲ್ಲಿ ಮಾತ್ರ ಜನಿಸುತ್ತದೆ ಎನ್ನುವ ಉಕ್ತಿಯಂತೆ ತಾವುಗಳು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಎರೆಚಿಕ್ಕನಹಳ್ಳಿ ಗ್ರಾಮದ ಅವಿಭಕ್ತ ಕುಟುಂಬದ ಶ್ರೀಯುತ G ಸಿದ್ದಪ್ಪ ಮತ್ತು ತಾಯಿ ಹನುಮಮ್ಮ ಇವರ ದಂಪತಿಗಳ 7 ಜನ ಮಕ್ಕಳಲ್ಲಿ 4ನೇವರಾಗಿ 30/8/1965 ತಾವುಗಳು ಜನಿಸಿದಿರಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಪ್ರೌಢಶಾಲಾ ವ್ಯಾಸಂಗವನ್ನು ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಗಿಸಿದಿರಿ. ಪರಮಪೂಜ್ಯ ರಾಘವೇಂದ್ರ ಸ್ವಾಮೀಜಿಯವರ ಮಲ್ಲಾಡಿಹಳ್ಳಿ ಆಶ್ರಮದ ಸೇವಾ ನಿಷ್ಠತೆ, ಕಾರ್ಯದಕ್ಷತೆ ನಿಮಗೆ ಅಂದಿನಿಂದಲೇ ಮನೆ ಮಾಡಿದೆ. ನಂತರ PUC ಹಾಗೂ BSc ಪದವಿ ಶಿಕ್ಷಣವನ್ನು ಮಲೆನಾಡಿನ ಮಡಿಲು, ಸಹ್ಯಾದ್ರಿಯ ತಪ್ಪಲು, ಶಿವಮೊಗ್ಗದ ಹೆಸರಾಂತ DVS ಕಾಲೇಜಿನಲ್ಲಿ ಮುಗಿಸಿದಿರಿ. ಮುಂದೆ ವೃತ್ತಿ ಶಿಕ್ಷಣವನ್ನು ಚಿತ್ರದುರ್ಗದಲ್ಲೂ, MEd ಸ್ನಾತಕೋತ್ತರ ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲೂ ಉನ್ನತ ದರ್ಜೆಯಲ್ಲಿ ಮುಗಿಸಿದ್ದು ಶ್ಲಾಘನೀಯವೇ ಸರಿ. ನಂತರ MA ಸಮಾಜಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ ತಾವುಗಳು ವಿಜ್ಞಾನದಿಂದ ಕಲೆ ಮೇಳವಿಸಿ ಜಸಕ್ಕೆ ಜನಜೀವನ ಮಂಕುತಿಮ್ಮ ಎನ್ನುವಂತೆ ಕಿರೀಟಪ್ರಾಯರಾಗಿದ್ದೀರಿ. ಶಿಕ್ಷಣದ ನಂತರ ಹುಟ್ಟೂರಿನ ಎರೆಚಿಕ್ಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2 ವರ್ಷಗಳ ಕಾಲ ಗೌರವ ಶಿಕ್ಷಕರಾಗಿ ಉಚಿತ ಸೇವೆಯನ್ನು ಸಲ್ಲಿಸಿ ಅಲ್ಲಿನ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದ್ದು ನಿಮ್ಮ ಮಾನವೀಯತೆಗೆ ಸಂದ ಗೌರವ. ಹಾಗೆಯೇ ಮುಂದುವರೆದು ಸರ್ಕಾರಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಕುಂದೂರು ಕೂಲಂಬಿಯಲ್ಲಿಯೂ ಸಹ ಗೌರವ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದಿರಿ. ಮುಂದೆ ಹೊನ್ನಾಳಿ ಹಿರೇಕಲ್ಮಠದ ಪದವಿ ಪೂರ್ವ ಕಾಲೇಜಿನ ITC ವಿಭಾಗದಲ್ಲಿ 1 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದು ತಮ್ಮ ಮಾನವೀಯತೆಗೆ ಸಂದ ಗೌರವ. ಸುತ್ತೂರು ಮಠದ JSS ಪ್ರೌಢಶಾಲೆ ಕೋಣನಕುಂಟೆಯಲ್ಲಿ 7.5 ವರ್ಷಗಳ ಕಾಲ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಅಲ್ಲಿನ ಮಕ್ಕಳ ಜನಮಾನಸದಲ್ಲಿ GSR ಎಂದೇ ಅಜರಾಮರರಾದಿರಿ. ಮುಂದೆ 1998ರಲ್ಲಿ KES ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 111ನೇ ರ್ಯಾಂಕ್ ಪಡೆದು B ಗ್ರೂಪ್ ಅಧಿಕಾರಿ ಹುದ್ದೆಯಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಚಿರಡೋಣಿ, ಚನ್ನಗಿರಿ ತಾಲೂಕಿನಲ್ಲಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಶಿಕ್ಷಣದ ಹರಿಕಾರರಾಗಿದ್ದೀರಿ. ಮುಂದೆ ವರ್ಗಾವಣೆಯಲ್ಲಿ ಕಾರಿಗನೂರು ಕತ್ಲಗೆರೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿಯೂ ಮುಖ್ಯ ಶಿಕ್ಷಕರಾಗಿ 1.5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸದರಿ ಶಾಲೆಗೆ ಹೊಸದಾಗಿ SSLC ಪರೀಕ್ಷಾ ಕೇಂದ್ರವನ್ನು ಹಾಗೂ ಪದವಿ ಪೂರ್ವ ಕಾಲೇಜನ್ನು ಮಂಜೂರು ಮಾಡಿಸಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ತಮಗಿರುವ ಅಪಾರ ಕಾಳಜಿ ಮತ್ತು ಅನುಭವಗಳ ಮೂಟೆಯೇ ಸರಿ. ನಂತರದಲ್ಲಿ B ಗ್ರೂಪ್ ಅಧಿಕಾರಿ ಹುದ್ದೆಯ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ತೇರ್ಗಡೆಯಾಗಿ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ ಇಲ್ಲಿ 1/7/2005ರಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು 6.5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸದರಿ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಹೊಸದಾದ ನವೀನ ಬದಲಾವಣೆಗಳನ್ನು ಮಾಡಿ ಅಲ್ಲಿಯ ಶಿಕ್ಷಕರ ನೆಚ್ಚಿನ ಅಧಿಕಾರಿಗಳಾಗಿದ್ದೀರಿ. ಸಂಪನ್ಮೂಲ ಕೇಂದ್ರಗಳಲ್ಲಿನ ಸಂಪನ್ಮೂಲ ಕ್ರೋಢೀಕರಣವನ್ನು ತಮ್ಮಂತಹ ಆದರ್ಶ ಅಧಿಕಾರಿಗಳನ್ನು ನೋಡಿಯೇ ತಾವೆಲ್ಲರೂ ಕಲಿಯಬೇಕಾಗಿದೆ. ನಂತರ ಶಿಕ್ಷಣ ಇಲಾಖೆಯಲ್ಲಿ ಮುಂಬಡ್ತಿ ಪಡೆದು 1/12/2011ರಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಅಪರಾಯುಕ್ತರ ಕಚೇರಿ ಧಾರವಾಡದಲ್ಲಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತಮ್ಮ ಅನುಪಮ ಸೇವೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಮುಡುಪಾಗಿಟ್ಟಿದ್ದೀರಿ. ತಮ್ಮ ಸೇವಾನಿಷ್ಠತೆಗೆ ಒಲಿದು ಬಂದ ಗೌರವ ಎಂಬಂತೆ 23/10/2013ರಿಂದ ತಮ್ಮ ಸ್ವಂತ ತಾಲೂಕಾದ ಹೊನ್ನಾಳಿಯ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ 3 ವರ್ಷ 9 ತಿಂಗಳುಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸ್ವಂತ ತಾಲೂಕಿನಲ್ಲಿ ಶಿಕ್ಷಣದ ನವನಾವೀನ್ಯ ಸುಧಾರಣೆಗಳಲ್ಲಿ ಮಾರ್ಪಾಡುಗಳನ್ನು ಮಾಡಿ ಇಡೀ ತಾಲೂಕಿನ ಶಿಕ್ಷಕರ ಎಲ್ಲ ಜನಪ್ರತಿನಿಧಿಗಳ ಮನಸ್ಸನ್ನು ಗೆದ್ದಿದ್ದೀರಿ. ವರ್ಷ ತುಂಬಿದರೆ ಮನೆಯಿಂದ ಮನೆಗೆ ವರ್ಗ ಎನ್ನುವ ಕವಿವಾಣಿಯಂತೆ ಮುಂದೆ ಹಿರಿಯ ಉಪನ್ಯಾಸಕರಾಗಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ದಾವಣಗೆರೆಯಲ್ಲಿ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀರಿ. ಸದರಿ ಅವಧಿಯಲ್ಲಿ ನಿಷ್ಠಾ ಮಾಡ್ಯೂಲ್ಗಳ ನೋಡಲ್ ಅಧಿಕಾರಿಯಾಗಿ ಕಲಿಕಾ ಚೇತರಿಕೆಯಂತಹ ಹೊಸ ಕಾರ್ಯಕ್ರಮಗಳನ್ನು ಇಡೀ ಜಿಲ್ಲೆಯಾದ್ಯಂತ ಶಿಕ್ಷಕರಿಗೆ ಮುಟ್ಟಿಸುವಲ್ಲಿ ಅವರ ಮನಗಳಲ್ಲಿ ಸದಾ ನೆಲೆಸಿದ್ದೀರಿ. ತಮ್ಮ ಹಿರಿಮೆಗೆ ಸಂದ ಗೌರವವೆಂಬಂತೆ ವರ್ಗಾವಣೆಯಲ್ಲಿ
ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ದಾವಣಗೆರೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಜಿಲ್ಲೆಯಾದ್ಯಂತ SSLC ಪರೀಕ್ಷೆಯ ಫಲಿತಾಂಶಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ತಮ್ಮಗಳ ಪಾತ್ರ ಹಿರಿದಾಗಿದೆ. ಯಾವುದೇ ಶಾಲೆಗಳಲ್ಲಿ ಸಂದರ್ಶನವಿರಲಿ ಅಥವಾ ತರಬೇತಿಗಳಿರಲಿ, ತಮ್ಮ ಪ್ರಚಲಿತ ಮಾಹಿತಿಗಳು ಶಿಕ್ಷಕರಿಗೆ ಅನರ್ಘ್ಯ ರತ್ನಗಳಾಗಿರುತ್ತಿದ್ದವು ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ತದನಂತರ 2ನೇ ಅವಧಿಗೆ ಮತ್ತೊಮ್ಮೆ ಹೊನ್ನಾಳಿಯ BEO ಹುದ್ದೆಗೆ ತಮಗೆ ಅವಕಾಶ ಬಂದರೂ ಸಹ ಕುಟುಂಬಕ್ಕೆ ಪ್ರಾಶಸ್ತ್ಯವನ್ನು ನೀಡಿ ಆ ಹುದ್ದೆಗೆ ನ್ಯಾಯ ಕೊಡಲು ನನಗೆ ಸಂಪೂರ್ಣ ತೊಡಗಿಸಿಕೊಳ್ಳಲು ಆಗುವುದಿಲ್ಲವೆಂಬ ಕಾರಣಕ್ಕೆ ಅಂತಹ ಹುದ್ದೆಯನ್ನೇ ತಾವು ನಯವಾಗಿ ತಿರಸ್ಕರಿಸಿದ್ದೀರಿ. ಇದು ತಮ್ಮ ಮಾನವೀಯತೆಗೆ ಸಂದ ಇನ್ನೊಂದು ಕಿರೀಟಪ್ರಾಯ. ಹೀಗೆ 3 ವರ್ಷ 1 ತಿಂಗಳುಗಳ ಕಾಲ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿ ಇಲಾಖೆಯಲ್ಲಿ ಮುಂಬಡ್ತಿ ಪಡೆದು ಉಪನಿರ್ದೇಶಕರಾಗಿ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಇಲ್ಲಿ ತಮ್ಮ ಅನನ್ಯ ಸೇವೆಯನ್ನು ಸಲ್ಲಿಸಿ 24 ದಿನಗಳ ಕಾಲ ಉಪನಿರ್ದೇಶಕರ ಹುದ್ದೆಯಲ್ಲಿದ್ದು ಅದರಲ್ಲಿ ಕೇವಲ 14 ದಿನಗಳ ಕೆಲಸದ ಅವಧಿಯಲ್ಲಿ 1000ಕ್ಕೂ ಹೆಚ್ಚು ಕಡತಗಳನ್ನು ಯಶಸ್ವಿಯಾಗಿ ವಿಲೇವಾರಿ ಮಾಡಿರುವುದು ತಮ್ಮ ಘನತೆಗೆ ಹಿರಿಮೆಗೆ ತಕ್ಕ ಗೌರವವಾಗಿದೆ. ದಿನಾಂಕ 31/8/2025 ವಯೋನಿವೃತ್ತಿಯನ್ನು ಹೊಂದಿ ಸದ್ಯ ದಾವಣಗೆರೆಯ ವಿದ್ಯಾನಗರದ ಸ್ವಂತ ಮನೆಯಲ್ಲಿ ವಿಶ್ರಾಂತಿ ಜೀವನ ನಡೆಸುತ್ತಿದ್ದೀರಿ. ಸಾಹೇಬರೇ, ಇಷ್ಟೊಂದು ವಿಸ್ತೃತ ಕಾರ್ಯಗಳ ಮಧ್ಯದಲ್ಲಿಯೂ ತಮ್ಮ ಮೊಗದ ಮೇಲಿನ ನಗು ಕುಂದಿರುವುದನ್ನು ನಾವು ಎಂದಿಗೂ ಕಂಡಿಲ್ಲ. ಇಂತಹ ಪಾದರಸದಂತಹ ಶಕ್ತಿ ತಮಗೆ ಎಲ್ಲಿಂದ ಬಂತು? ಅಯಸ್ಕಾಂತದಂತೆ ಇಡೀ ಜಿಲ್ಲೆಯ ಶಿಕ್ಷಕ ಸಂಕುಲವನ್ನು ಆಕರ್ಷಿಸುವ ಚುಂಬಕ ಶಕ್ತಿಯನ್ನು ನೀವು ಗಳಿಸಿಕೊಂಡಿದ್ದೀರಿ. ಜಿಲ್ಲೆಯ ತುಂಬೆಲ್ಲ ತಮ್ಮನ್ನು ಸಹೋದರ ಭಾವದಿಂದ ಪ್ರೀತಿಸುವ ಶಿಕ್ಷಕ ಸಂಕುಲವಿದೆ. ಜಿಲ್ಲೆಯ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ನಿಮಗೆ ಇಡೀ ಪ್ರೀತಿ ಇದೆ, ಒಂದು ತುತ್ತು ಅನ್ನವಿದೆ, ಅಭಿಮಾನದ ಅಂಬುದು ಇದೆ. ಅಂದು ನೀವು ತಿದ್ದಿಸಿದ ಅಕ್ಷರಗಳು ಬಾಳಲೆಯ ಬುತ್ತಿ ನಮಗಿಂದು ಬದುಕಿನ ಪಯಣದಲ್ಲಿ ಅನುದಿನದ ಸಂಗಾತಿ. ಗುರುವೇ, ಅಕ್ಷರ ಬ್ರಹ್ಮನೇ, ಇಂದು ಇದು ನಮ್ಮೆಲ್ಲರ ಅಭಿಮಾನದ ಪ್ರೀತಿಯ ಅಭಿಮಾನದ ಆರೈಕೆ. ನಿಮ್ಮ ವಿಶ್ರಾಂತ ಜೀವನ ಸದಾ ಹಸಿರಾಗಿರಲಿ, ಆರೋಗ್ಯ ಸಡಗರ ಸಂಭ್ರಮ ಸಂತಸಗಳಿಂದ ತುಂಬಿರಲಿ ಎಂಬ ಆಶಯಗಳೊಂದಿಗೆ ಅಭಿನಂದಿಸಿ ಹೃದಯ ತುಂಬಿ ಬೀಳ್ಕೊಡುತ್ತಿದ್ದೇವೆ. ವಂದನೆಗಳೊಂದಿಗೆ GSR ಅಭಿನಂದನಾ ಬಳಗ, ದಾವಣಗೆರೆ ಜಿಲ್ಲೆ. ಅವಕಾಶಕ್ಕಾಗಿ ಧನ್ಯವಾದಗಳು. ದಯಮಾಡಿ ಎಲ್ಲ ಬದ್ಧಗಳು ನಮ್ಮ ಬಳಗದ ವತಿಯಿಂದ GSR ಅವರಿಗೆ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ. ಶಿಕ್ಷಕರ ಕಲ್ಯಾಣ ನಿಧಿಯಲ್ಲಿ ನಮಗೆ ಯಾವ ಸೌಲಭ್ಯಗಳಿದ್ದಾವೆ ಅನ್ನುವುದನ್ನು ಅವರ ಮಾತುಗಳಲ್ಲಿ ನಮಗೆ ತಲುಪಿಸ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲರೂ ಕೂಡ ಕೇಳಲೇಬೇಕಾದಂಥ ಮಾತುಗಳು. ಹಾಗಾಗಿ ತಾವೆಲ್ಲರೂ ಕೂಡ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಸನ್ಮಾನ್ಯ GS ರಾಜಶೇಖರ್ ಅವರು, ವಿಶ್ರಾಂತ ಉಪನಿರ್ದೇಶಕರು, ಶಿಕ್ಷಕ ಕಲ್ಯಾಣ ನಿಧಿ ರಾಜ್ಯ ಕಚೇರಿ ಬೆಂಗಳೂರು, ಇವರಿಂದ ಅಭಿನಂದನಾ ನುಡಿಗಳು. ರಾಜಶೇಖರ್ ಅಭಿಮಾನಿಗಳ ಬಳಗ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂಥ ನಮ್ಮ ಉಪನಿರ್ದೇಶಕ ದ್ವಯರೇ, ಎಲ್ಲ ಶಿಕ್ಷಣಾಧಿಕಾರಿ ಅಧಿಕಾರಿ ಮಿತ್ರರೇ, ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ, ನಮ್ಮೆಲ್ಲ ಶಿಕ್ಷಕ ಶಿಕ್ಷಕಿಯರೇ ಮತ್ತು ಎಲ್ಲ ಅಭಿಮಾನಿಗಳೇ, ಈಗಾಗಲೇ ನಾನು ಮಾಡಿದ ಸಾಧನೆ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಈ ಸಂದರ್ಭ ನೋಡೋದಕ್ಕೆ ನನ್ನ ಧರ್ಮಪತ್ನಿ ಇರಬೇಕಾಗಿತ್ತು. ಎರಡನೇದು, ನಮ್ಮಪ್ಪ ಹೇಳ್ತಾ ಇದ್ರು, ನಿನ್ನ ಜೀವನದಾಗ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀ ಕಣ ಅಂತ. ಅವತ್ತು ನಾನು ಹೈಸ್ಕೂಲ್ ಓದಬೇಕಾದ್ರೆ ಮಲ್ಲಾಡಿಹಳ್ಳಿನಲ್ಲಿ ನಮ್ಮ ಗುರುಗಳು ಬಂದಿದ್ದಾರೆ. ಇಲ್ಲಿ ಮಲ್ಲಾಡಿಹಳ್ಳಿಯಲ್ಲಿ ಓದಬೇಕಾದ್ರೆ ಭಾಳ ಕಷ್ಟ. ನಮ್ಮೂರಿಂದ
ಕೂಲಂಬಿ ತನಕ ನಡ್ಕೊಂಡು ಬಂದು ಕೂಲಂಬಿಯಿಂದ ಕಾರಿನೂರು ಅಡ್ರೋಡಿಗೆ ಬುತ್ತಿ ಎಲ್ಲ ತಗೊಂಡು ಬಂದು ಗೀತಾಂಜನೇಯ ಬಸ್ಸಿಗೆ ನನಗೆ ಕಳಿಸಿ ಓದಿಸಿದ್ರು. ಆ ಓದಿಸಿದಂಥ ದಿನಗಳನ್ನು ನೆನಪು ಮಾಡ್ಕೊಂಡ್ರೆ ಇವತ್ತು ಅವರು ಇಂಥ ದಿನವನ್ನು ಅವ್ರು ನೋಡಬೇಕಾಗಿತ್ತು ಅಂಥೇಳಿ ಮನಸ್ಸಿನಾಗ ಅನ್ನಿಸ್ತಾ ಇದೆ. ಇದ್ರ ಜೊತೆಗೆ ಹೆಣ್ಕೊಟ್ಟು ಮಾವ ಕಣ್ಕೊಟ್ಟು ದೇವರು ಅಂತಾರೆ. ಅವ್ರ ಮೇಷ್ಟ್ರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ನಾನು ಸೆಲೆಕ್ಟ್ ಆಗಿ ಬಂದು ಜಾಯಿನ್ ಆದಾಗ ಹೇಳ್ತಾಯಿದ್ರು ಅವ್ರ ಮನೆಗೆ ಎಲ್ಲರಿಗೂ, ನಮ್ಮ ಅಳಿಯ DDP ಆಗ್ತಾರೆ, ನಮ್ಮ ಅಳಿಯ DDP ಆಗ್ತಾರೆ. ಹಂಗನ್ನಂಥ ಮಾತು ಇವತ್ತು ನನ್ನ ಕಿವಿಯಲ್ಲಿ ಗುಣಗುಡ್ತಾ ಇದೆ. ಸಾಧನೆ ಮಾಡ್ದಲೇ ಸತ್ತರೆ ಸಾವಿಗೆ ಅವಮಾನ ಅಂತ. ನನ್ನ ಜೀವನದಲ್ಲಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ. ನಮ್ಮ ಸಹೋದರರಿಬ್ಬರು ಇಲ್ಲಿ ಬಂದಿದ್ದಾರೆ. ಉಮ್ಮಣ್ಣ ಶಾಂತರಾಜಿಗೆ ಮಾತಾಡಿದರು. ಅವರೆಲ್ಲರೂ ಸಹಕಾರ, ಅಕ್ಕ ತಂಗಿಯರ ಸಹಕಾರ ಇಲ್ಲದೆ ಇದ್ದರೆ ನಾನು ಮಟ್ಟಕ್ಕೆ ಬರೋಕ್ಕಾಗೋದೇ ಇಲ್ಲ. ಇವತ್ತು ಅವ್ರನ್ನೆಲ್ಲರನ್ನೂ ನಾನು ನೆನೆಸ್ಕೊಳ್ತೀನಿ. ನಮ್ಮ ತಾಯಿಯವರು ಬರಬೇಕಾಗಿತ್ತು, ಅವರಿಗೆ ಬೆಡ್ ರಿಡನ್ ಇದ್ದಾರೆ. ನಮ್ಮ ಅತ್ತೆಯವ್ರು ಬರಬೇಕಾಗಿತ್ತು, ಅವರು ಕೂಡ ಭಾಳ ಖುಷಿ ಪಡ್ತಾರೆ ಅಲ್ಲೇ ಇದ್ದು. ಇಲ್ಲಿ ಬರೋಕ್ಕಾಗ್ತಾ ಇಲ್ಲ, ಅವ್ರು ಕರ್ಕೊಂಬರೋಕ್ಕೂ ಆಗ್ತಾಯಿಲ್ಲ ಕಾರ್ನಲ್ಲಿ. ನನ್ನ ಶಿಷ್ಯಂದರು ಭಾಳಷ್ಟು ಜನ ಇದ್ದಾರೆ, ಅವರೆಲ್ಲರೂ ಕೂಡ ಭಾಳ ಖುಷಿ ಪಡೋವಂಥದ್ದು ವಿಚಾರ ಇದು. ನಾನು ಲೇಪಾಕ್ಷಪ್ಪರು ಮಾತಾಡ್ತಾ ಹೇಳಿದರು, ಕೊರೋನಾ ಫಸ್ಟ್ ಟೈಮಲ್ಲಿ ಬಂದಾಗ ನಾನು ಆವಾಗಲೇ ಡೆತ್ ಆಗಬೇಕಾಗಿತ್ತು. ದೇವ್ರ ರೂಪದಲ್ಲಿ ಯಾರ್ಯಾರೋ ನಮಗೆ ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ರೆಮಿಡಿಸಿಯರ್ ಇಂಜೆಕ್ಷನ್ ಇಲ್ದಲೇ ಇದ್ದು ಹೊರಗಡೆಯಿಂದ 36,000 ಕೊಟ್ಟು 6 ಇಂಜೆಕ್ಷನ್ ತರಿಸಿ ಡಾಕ್ಟ್ರಿಗೆ ಮುಟ್ಟಿಸಿ ಡಾಕ್ಟ್ರಿಂದ ನಂಗೆ ಇಂಜೆಕ್ಷನ್ ಮಾಡಿಸಿ ಹೊರಗಡೆ ಬಂದೆ. ನನ್ನ ಪಕ್ಕದಾಗೆ ಬೆಡ್ನಲ್ಲಿದ್ದ ಒಬ್ಬ ಡಾಕ್ಟ್ರು, ಅವರು ವೆಂಟಿಲೇಟ್ರಿಂದ ನಾರ್ಮಲ್ಗೆ ಬಂದರು. ನಾರ್ಮಲ್ ಆಗ್ತಿದ್ದಂಕಲೇ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬರಬೇಕಾದ್ರೆ 3 ದಿವಸ ನಿಮ್ಮನ್ನು ಕಳಿಸಲ್ಲ, ಇನ್ನು DC ಆಫೀಸ್ನಾಗ ಅಪ್ರೂವಲ್ ಆಗಬೇಕು ಅಂತಿದ್ರು. ಅಷ್ಟೊತ್ತಿಗೆ ಇಲ್ಲಿ ನಮ್ಮಲ್ಲಿ ಗುರುಮೂರ್ತಿ ಅಂತ ಬಂದಿದ್ದಾರೆ, ಮಂಗಳಾ ಟೀಚರ್ ಯಜಮಾನ್ರು. ಅವರು ಇಮಿಡಿಯೇಟಾಗಿ ಬೈಪಾಸ್ ಮಾಡಿ ಅದನ್ನು DC ಆಫೀಸಿಗೆ ಕಳಿಸಿ ಅಪ್ರೂವಲ್ ಮಾಡಿಸಿ ನಾನು ಮನೆಗೆ ಕಳಿಸಿದರು. ಅವತ್ತು ನಾನು ಉಳ್ಕೊಂಡು ಬಂದವನು ನನಗೆ ಪುನರ್ಜನ್ಮ ಸಿಕ್ತು ಅಂತ ಭಾವಿಸಿದೆ. ಇವತ್ತು ನಾನು ನಿಮ್ಮ ಮುಂದೆ ನಿಲ್ಲಕ್ಕೆ ಆಗ್ತಾನೆ ಇರಲಿಲ್ಲ. ಅದಕ್ಕೆಲ್ಲ ನಮ್ಮ ಲೇಪಾಕ್ಷಪ್ಪರ ಟೀಮು ಆ ಟೈಮ್ದಲ್ಲಿ ನನ್ನ ಹಿಂದೆ ಕೆಲಸ ಮಾಡಿದರು. ಇನ್ನು ನನ್ನ ವೃತ್ತಿ ಜೀವನದಲ್ಲಿ ತಮಗೆಲ್ಲ ಗೊತ್ತಿದೆ, ಎಲ್ಲ ಹಂತಗಳನ್ನು ಹೇಳಿದ್ದಾರೆ. ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ, ಹೈಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ, ಬಿಸಿ ಊಟ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ, BRC ಕೋಆರ್ಡಿನೇಟ್ರಾಗಿ ಕೆಲಸ ಮಾಡಿದ್ದೀನಿ, ಡಯಟಲ್ಲಿ ಸೀನಿಯರ್ ಲೆಕ್ಚರಾಗಿ ಕೆಲಸ ಮಾಡಿದ್ದೀನಿ, ಮತ್ತು BO ಹೊನ್ನಾಳಿಯಲ್ಲಿ ಕೆಲಸ ಮಾಡಿದ್ದೀನಿ, EO ಕೆಲಸ ಮಾಡಿದ್ದೀನಿ. ಕೊನೆಗೆ ಒಂದು ಹುದ್ದೆ ಇತ್ತು DDP ಪೋಸ್ಟಿಂದು, ಅದು ಕೂಡ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಸುಮಾರು ನನಗೆ ಸವಾಲುಗಳು ಇದ್ದವು. ಚನ್ನಗಿರಿ ತಾಲೂಕು ಕಾರಿಂದೂರು ಕತ್ಲಗಿರಿಗೆ ಬಂದಾಗ ಮಹಿಮಾ ಪಟೇಲ್ರು, ನೀ ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಬೇಕು. ಬಂದೆ, ಹೆಡ್ ಮಾಸ್ಟರ್ ಆದೆ. ಒಂದು 5-6 ತಿಂಗಳೊಳಗೆ ನಮ್ಮೂರಿನ 150 ಮಕ್ಕಳು ತ್ಯಾವಣಗಿಗೆ ಹೋಗಿ ಪರೀಕ್ಷೆ ಬರೀಬೇಕಪ್ಪ, ಸೆಂಟ್ರ್ ತೊಗೊಂಬ ಅಂದರು. ಒಂದೇ ದಿವಸದಾಗೆ ಸೆಂಟ್ರ್ ಆದೇಶ ಮಾಡಿದರು TM ಕುಮಾರ್ ಸಾಹೇಬರು. ಬೆಂಗಳೂರಿಗೆ ಮಾಡಿಸ್ಕೊಂಬಂದೆ. ಸುಮಾರು ಒಂದು 2,000 ಗಿಡಗಳನ್ನ ಅಲ್ಲಿ ಹಾಕಿದೆ. ಆಮೇಲೆ ಒಂದು ದಿವಸ ಯೂನಿಯನ್ ಡೇನಲ್ಲಿ ನಮಗೆ PU ಕಾಲೇಜ್ ಬೇಕು ಅಂತ ಊರಿನಲ್ಲಿ ಮನವಿ ಕೊಟ್ಟರು. ಹೆಡ್ ಮಾಸ್ಟ್ರೇ ಅವ್ರು ಕೇಳ್ತಾರೆ, ಕೊಡಿಸ್ಬೇಕು ಅಂದರು. ಲೆಟ್ರ್ ಕೊಟ್ಟಿಸ ಲೆಟ್ರ್ ತೊಗೊಂಡು ಬೆಂಗಳೂರಿಗೆ ಹೋಗಿ ಸ್ಯಾಂಕ್ಷನ್ ಮಾಡಿಸಿದೆ. ಇಲ್ಲೇ ಅರಸಾಪುರದಲ್ಲಿರೋ ಕಾಲೇಜಿನ ಶಿಫ್ಟ್ ಮಾಡಿಸಿದ್ರು. ನಾನು ಆವಾಗ 350 ಮಕ್ಕಳು, ಹೆಡ್ ಮಾಸ್ಟ್ರು 450ಕ್ಕಿಂತ ಕಮ್ಮಿ ಇದ್ದರೆ ವೈಸ್ ಪ್ರಿನ್ಸಿಪಾಲ್ ಪೋಸ್ಟ್ ಬರೋಲ್ಲ ಅಂತ ನನಗೆ ಗೊತ್ತಿತ್ತು. ಆದರೂ ಅಲ್ಲೊಂದು ಕಾಲೇಜ್ ಉಳಿಬೇಕು, ಕಾಲೇಜಿನಲ್ಲಿ ಮಕ್ಕಳು ಕಲಿಬೇಕು, ಅವ್ರ ಮುಂದೆ ಬೆಳೆದು ಬರಬೇಕು. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಕಾಲೇಜ್ ನಿಲ್ಲಿಸಬಾರ್ದು ಅನ್ನೋ ಉದ್ದೇಶಕ್ಕೆ ಬೆಂಗಳೂರಿಗೆ ನನ್ನ ಸ್ವಂತ ಖರ್ಚಲ್ಲಿ ಓಡಾಡಿ ಕಾಲೇಜ್ ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಕಾಲೇಜ್ ರನ್ ಆಗ್ತಾಯಿದೆ. ಹಾಗೆ ಅಲ್ಲಿಂದ ಶಿಕಾರಿಪುರಕ್ಕೆ ಹೋದೆ. BRCನಲ್ಲಿ ಕೆಲಸ ಮಾಡುವಾಗಲೂ ಕೂಡ ಸುಮಾರು ಸವಾಲುಗಳು. ಯಡಿಯೂರಪ್ಪನವರು, ಅವ್ರ ಮಗ ರಾಘವೇಂದ್ರ, ಅವ್ರ PA ಗುರುಮೂರ್ತಿಯವರು
ನಮಗೆ ಬೆನ್ತಟ್ಟಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟರಲ್ಲಿ ಅವ್ರನ್ನ ಇವತ್ತು ನೆನೆಸ್ಬೇಕು. ಯಾಕೆಂದರೆ ಹೇಳಿಕೆ ಮಾತುಗಳು ಭಾಳ ಇರ್ತವೆ. ಆ ಎಲ್ಲದ್ರ ಮಧ್ಯದಲ್ಲೂ ಕೂಡ ಯಾವ ಟೀಚರ್ ಮಾತು ಕೇಳ್ತಿರ್ಲಿಲ್ಲ, ನನ್ನ ಮಾತು ಕೇಳ್ತಿದ್ರು, BO ಮಾತು ಕೇಳ್ತಿರ್ಲಿಲ್ಲ, ನಾನು BRC ಅಷ್ಟೇ. ಹಂಗೆ ಕೆಲಸ ಮಾಡ್ಕೊಂಡು ಅಲ್ಲಿಂದ ಬಂದೆ. ಅದಾದಮೇಲೆ ನನಗೆ ಪ್ರಮೋಷನ್ ಆಗಿ ಧಾರವಾಡಕ್ಕೆ ಹೋದಾಗಲೂ ಕೂಡ ಅಷ್ಟೇ. ಇವತ್ತು ನಮ್ಮ ತ್ರಿವೇಣಿ ಮೇಡಮ್ ಅಲ್ಲಿದ್ದಾರೆ, 100 ಜನ ಸದಸ್ಯರಿದ್ದಾರೆ ಅಲ್ಲಿ. ಕಾರ್ ಡ್ರೈವರು D ಗ್ರೂಪ್ನಿಂದ ಹಿಡಿದು ಅಪರ ಆಯುಕ್ತರ ತನಕ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ಒಳ್ಳೆಯ ಕೆಲಸ ಮಾಡಿದೆ. ಅಲ್ಲಿಂದ ನೆಕ್ಸ್ಟು ನಾನು ಹೊನ್ನಾಳಿದು BO ಆಗಿ ಬಂದ ಮೇಲೆ ಶಾಂತನಗೌಡರು ಕೇಳಿದರು, ನಮ್ಮ ಹೊನ್ನಾಳಿಗೆ BO ಆಗಿ ಬರ್ತೀನಪ್ಪ ಅಂತ. ನನಗೆ ಅವ್ರಿಗೆ ಅಷ್ಟು ಪರಿಚಯ ಇಲ್ಲ, ನಮ್ಮ ಶಾಂತಣ್ಣರಿಗೆ ಪರಿಚಯ. ನಮ್ಮ ಮನೆ RCC ಆಗ್ತಾಯಿದ್ವಿ. ತಡ್ರಿ ನಮ್ಮ ತಮ್ಮ ಇಲ್ಲೇ ಅದನ್ನು ಕೊಡ್ತೀನಿ ನನ್ನ ಕಡೆ ಫೋನ್ ಕೊಟ್ಟರು. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಸಾಯಂಕಾಲ ನಿಮ್ಮ ಹತ್ರ ಬರ್ತೀನಿ, ಮಾತಾಡ್ತೀನಿ, ನಮ್ಮದು RCC ಮುಗಿದ ಮೇಲೆ ಅಂದೆ. ನಾನು ನಮ್ಮ ಶಾಂತಣ್ಣ ಇಬ್ಬರು ಬೈಕಲ್ಲಿ ಸೀದಾ ಹೊನ್ನಾಳಿಗೆ ಹೋದ್ವಿ. ಅವಾಗ IBಗೆ ಬರ್ರಿ ಅಂತ ಹೇಳಿದ್ರು, IBಗೆ ಹೋದ್ವಿ. ನಿಮಗೆ ಎರಡೇ ಆಪ್ಷನ್ನು, ಒಂದು ಇಲ್ಲೇ ಮುಂದುವರಿತೀವಿ ಅನ್ನೋದಾದರೆ ನಮ್ಮ ಕಂಟಿನ್ಯೂಷನ್ ಕೊಡ್ತೀವಿ, ಇಲ್ಲ ಅಂದರೆ ಮತ್ತೆ ಅಲ್ಲೇ ಇರೋದಾರು ಅಲ್ಲೇ ಇರಂತೆ ಅಂದರು ಫಸ್ಟು. ಆಮೇಲೆ ಏನಂದರು, ನನ್ನ ಕಂಡೀಷನ್ ಹೇಳಿದ್ನಲ್ಲ, ಅದಕ್ಕೆ ಏನು ಕಂಡೀಷನ್ ಇನ್ನವು ಅಂದರು. ಸರ್, ನಾನು ಯಾರ ಹತ್ರನೂ ₹1 ತಗೊಳ್ಳಲ್ಲ, ₹1 ಕೊಡಲ್ಲ, ಮೊದಲನೇದು. ಎರಡನೇ ಕಂಡೀಷನ್ನು, ಎಲ್ಲ ಪಕ್ಷದವರು ನಿಮ್ಮವರೆಲ್ಲ ಬಂದು ನಿಮ್ಮನ್ನು ಬೆಂಬಲ ಕೇಳ್ತಾರೆ ಅಥವಾ ನಿಮ್ಮನ್ನು ಬೆಗ್ ಮಾಡ್ತಾರೆ. ನೀವು ಅವಾಗ ನನಗೆ ಹಿಂಗಿಂತ ಕೆಲಸ ಮಾಡಿಕೊಡು ಅಂತ ಹೇಳ್ತೀರಿ. ಅವಾಗ ನಾನು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋಣ ಹೊರತು ನಿಮ್ಮ ಮಾತು ಕೇಳೋಲ್ಲ ಅಂದೆ. ನೀನು 2 ಕಂಡೀಷನ್ ನಾನು ಒಪ್ಕೊಂಡು ಬಾರಪ್ಪ ಅಂದರು. ಹಂಗೆ 4 ವರ್ಷ ಕೆಲಸ ಮಾಡಿದೆ. ಕಿಮ್ಮನೆ ರತ್ನಾಕರ್ ಸಾಹೇಬರು ನೇಟಿವ್ ತಾಲೂಕಿನಾಗ ನೇಟಿವ್ BO ಇರೋಂಗಿಲ್ಲ ಅಂದಾಗ ನನಗೆ ವರ್ಗ ಆಯಿತು. ಅವಾಗ ದಾವಣಗೆರೆ ಡಯಟಿಗೆ ಬಂದೆ. ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ, ಡಯಟಲ್ಲೂ ಕೂಡ ಒಳ್ಳೆ ಉತ್ತಮವಾದಂಥ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದೆ. ಅದಾದಮೇಲೆ DDP ಆಫೀಸಿಗೆ EO ಆಗಿ ಬಂದೆ. ಅಲ್ಲಿ ಕೂಡ ಎಲ್ಲ ಪರೀಕ್ಷೆಗಳದ್ದು ಉಸ್ತುವಾರಿ, ಹೊಸ ನೇಮಕಾತಿಗಳು, ಖಾಸಗಿ ಅನುದಾನಿತ ಶಾಲೆಗಳ ನೇಮಕಾತಿಗಳು ಎಲ್ಲವನ್ನೂ ಕೂಡ ನಿಭಾಯಿಸಿದೆ. ನಂದೇನೇನು ಹೆಡ್ ಮಾಸ್ಟ್ರಿಂದ BO ತನಕ ಬಂದಿದ್ದೀನಿ, ಇನ್ನೇನು ಮುಂದೆ DDP ಪ್ರಮೋಷನ್ ಸಿಗಲ್ಲ ಅಂದ್ಕೊಂಡಿದ್ದೆ. ಆದರೆ ಅಚಾನಕ್ಕಾಗಿ ಬಂದ್ಬಿಡ್ತು. ಬಂದಮೇಲೆ ಬೆಂಗಳೂರಿಗೆ ಹೋದೆ. ನಾನು ಇಲ್ಲಿ ಶಿಕ್ಷಕರ ಕಲ್ಯಾಣ ನಿಧಿದು ನೋಡಲ್ ಆಫೀಸರಾಗಿ ನೋಡ್ಕೊತಾ ಇದ್ದೆ. ಒಂದು 15 ನೋಡಲ್ ಆಫೀಸರ್ ಇದ್ದೆ ಇಲ್ಲಿ. RTI ನೋಡಲ್ ಆಫೀಸರು, ಎಕ್ಸಾಮ್ ನೋಡಲ್ ಆಫೀಸರು, KPSC ನೋಡಲ್ ಆಫೀಸರು, ಪರೀಕ್ಷಾ ಪ್ರಾಧಿಕಾರದ ನೋಡಲ್ ಆಫೀಸರು, ಇಂಥವು ಸುಮಾರು ಅದಾವೆ. ಅವೆಲ್ಲವನ್ನೂ ನೋಡ್ಕೊಳ್ತಿದ್ದಾಗ ನನಗೆ ಅದ್ರ ಬಗ್ಗೆ ಮಾಹಿತಿ ಇತ್ತು. ಅದಕ್ಕೆ ನಾನು ಆಯಿತು ಅಂತಂದೇಳಿ ಅಲ್ಲಿ ಹೋಗಿ ಜಾಯ್ನ್ ಆದೆ. ಅದಕ್ಕೆ ಮುಂಚೆ ನನಗೆ ಜಾಯ್ನ್ ಆಗೋಕ್ಕೆ ಸಹಕಾರ ಕೊಟ್ಟವರು ಶಿವಶಂಕರ್, ಇವತ್ತಿಲ್ಲ ಇಲ್ಲಿ, ಅವರು ಸ್ವೀಡನ್ ದೇಶದಲ್ಲಿದ್ದಾರೆ, ಮಗನ ಜೊತೆಗಿದ್ದಾರೆ. ಅವರು ಈಗ ನನ್ನ ಪ್ಲೇಸಿಗೆ ಬಂದಿರೋಂಥ ಜಯಪ್ರಕಾಶು ಮಾನ್ಯ ಶಿಕ್ಷಣ ಸಚಿವರ ವಿಶೇಷಾಧಿಕಾರಿ. ಅವರಿಬ್ಬರು ಏನಂದ್ರೆ, ನೀ ಯಾಕೆ ಸುಮ್ಮನೆ ನಿನ್ನ ಹತ್ರ ಇರೋ ನಾಲೆಡ್ಜಿಗೆ ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಅಂತ ಹೋಗಿ 1 ತಿಂಗಳು ಕೆಲಸ ಮಾಡಿ ಬರ್ತೀಯ, ಇರೋ ನಾಲೆಡ್ಜಿನ ಸದುಪಯೋಗ ಆಗಬೇಕು ಅಂದರೆ ನೀನೇ ಬರ್ಬೇಕು ಈ ಪ್ಲೇಸಿಗೆ ಅಂತೇಳಿ ನನ್ನನ್ನು ಹಾಕ್ಸ್ಕೊಂಡ್ರಲ್ಲಿ. ನೀವು ನಂಬ್ತೀರ ಇಲ್ಲ, ನಾನು ನೌಕರಿ ಸೇರಿದಾಗಿಂದ ಇಲ್ಲಿ ತನಕ ನೌಕರಿಗಾಗಲಿ ವರ್ಗಾವಣೆಗಾಗಲಿ ನಾನು ಹೋಗಿರೋ ಬಸ್ ಚಾರ್ಜು, ಊಟ ತಿಂಡಿ ಬಿಟ್ಟರೆ ಯಾರಿಗೂ ₹1 ಖರ್ಚು ಮಾಡಿಲ್ಲ ಇಲ್ಲಿ ತನಕ. ಹಿಂಗೆ ನನ್ನ ಸುದೀರ್ಘ ಸೇವೆ ಇಲ್ಲಿ ಕೆಲಸ ಮಾಡಿತು. ಇದ್ರ ಮಧ್ಯದಲ್ಲಿ ನನಗೆ ಮಾತಾಡ್ತಾ ಹೇಳಿದರು, ಕಾರಿಗನೂರು ಕತ್ಲಿಗೆರೆ ಶಾಲೆ, ತಿರುಡೋಣಿ ಶಾಲೆ ಇವೆಲ್ಲ ಬರೋಕ್ಕೆ ಮುಂಚೆ ನಾನು B.Ed ಮಾಡ್ಕೊಂಡು ಊರಲ್ಲಿದ್ದೆ. ಊರಿಗೆ ಹೊಸದಾಗಿ ಹೈಸ್ಕೂಲ್ ಬಂದಿತ್ತು, ಯಾರೂ ಮೇಷ್ಟ್ರಿಲ್ಲ ಆ ಟೈಮ್ನಲ್ಲಿ. ಒಬ್ಬರನ್ನ ಕುಂದೂರು ಕುಲೆಮಿಂದ ಡೆಪ್ಟೇಷನ್ ಮಾಡಿದರು, BB1 ಅಂತ. ಅವರು ಸೋಷಿಯಲ್ ಸೈನ್ಸು ಇಂಗ್ಲೀಷ್ ಎರಡು ಮಾಡ್ತಾಯಿದ್ರು, ಇನ್ನು ಸಬ್ಜೆಕ್ಟಿಗೆ ಟೀಚರ್ ಇಲ್ಲ. ಆವಾಗ ಮ್ಯಾಥ್ಸು ಸೈನ್ಸು ನಾನು ಮಾಡ್ತೀನಿ ಅಂತ ಇನ್ನೊಬ್ಬರು ಕನ್ನಡಕ್ಕೆ ಹಿಂದಿಕ್ಕೆ ಇನ್ನೊಬ್ಬರು ಹಿಡ್ಕೊಂಬಂದ್ವಿ. ಆದರೆ 2.5 ವರ್ಷ ಮನೆಯಾಗ ಊಟ ಮಾಡೋದು, ಅಲ್ಲೋಗಿ ಶಾಲೆ ಕೆಲಸ ಮಾಡೋದು. ಅಲ್ಲ, ನೀವು ಏನು ₹1 ಪಗಾರ ಕೊಡಲ್ಲ, ಯಾಕೆ ಕೆಲಸ ಮಾಡ್ತೀಯಾ ಅಂತ ಕೇಳ್ತಿದ್ರು. ಇಲ್ಲ, ಇವತ್ತಿನ ಸೇವೆ ನಾಳೆ ಯಾವತ್ತರ ನನಗೆ ಗಿಫ್ಟಾಗಿ ಬರ್ತದೆ, ಸುಮ್ಮನಿರು ಅಂತಿದ್ದೆ. ಹಂಗೆ ಮಾಡಿದೆ. ಕುಂದೂರಲ್ಲಿ ಮಧ್ಯಾಹ್ನ ಮಾಡ್ತಿದ್ದೆ, ಬೆಳಗಿನ ಹೊತ್ತಲ್ಲಿ ನಮ್ಮೂರು ಎರೆಚಿಕ್ಕನಹಳ್ಳಿಯಲ್ಲಿ ಮಾಡ್ತಿದ್ದೆ. ಇವೆರಡನ್ನೂ ಸರಿದೂಗಿಸ್ಕೊಂಡು ಹೋಗೋದ್ರೊಳಗೆ ITC ಅಂತಂದೇಳಿ ಒಂದು ಕೋರ್ಸ್ ಇತ್ತು ಹೊನ್ನಾಳಿನಲ್ಲಿ, ಹಿರೇಕಲ್ ಮಠದಲ್ಲಿ.
ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ITC ಕೋರ್ಸಲ್ಲಿ ಸುಮಾರು 10 ತಿಂಗಳದು ಕೋರ್ಸ್ ಅದು. ನಮ್ಮ ತಮ್ಮ ನನ್ನ ಸ್ಟೂಡೆಂಟು, ಸುಮಾರು ಇಲ್ಲಿ ಮುರುಗೇಶ್ ನನ್ನ ಸ್ಟೂಡೆಂಟು. ಇಂಥ ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಅಲ್ಲಿ ಒಳಗಡೆ ಪಾಠಕ್ಕೆ ಹೋದರೆ ಬಾಗ್ಲಾಕ್ಬಿಟ್ರೆ ಯಾರನ್ನೂ ಒಳಗೆ ಸೇರಿಸ್ತಿರ್ಲಿಲ್ಲ. ಅವತ್ತು ಮುರುಗೇಶ್ನ ಬೈಕಂತಿದ್ದು, ಇವ್ ಯಾವ ಹೊಸ ಮೆಸ್ಟ್ ಬಂದನು, ನನಗಂತೂ ಒಳಗೆ ಬಿಡಲ್ಲ, ಈ ಥರ ಎಲ್ಲ ಬೈಕೊಂಡಿದ್ದಾರೆ. ಅವತ್ತು ಬೈಕೊಂಡಿರೋರು ಇವತ್ತು ನಾನು ಹೊಗಳ್ತಾ ಇದ್ದಾರೆ. ಯಾಕೆ ಅಂದರೆ ಅವರಿಗೊಂದು ಜೀವನಕ್ಕೆ ದಾರಿ ಮಾಡಿದ್ವಿ. ಹಂಗೆ ಒಂದು ವರ್ಷ ITC ಕೋರ್ಸಲ್ಲಿ ಕೆಲಸ ಮಾಡಿದೆ. ಆಗ ಆದ ಸ್ವಲ್ಪ ದಿವಸಗಳಲ್ಲಿ ನಮ್ಮ ತಮ್ಮಗೆ ನೌಕರಿ ಆಯಿತು. ಮೇಸ್ಟ್ರಿ ಕೆಲಸ, ಪ್ರೈಮರಿ ಟೀಚರು. ಅವ್ರಿಗೂ ಮನೆಗೆ ಆರ್ಡ್ರ್ ಬಂದುಬಿಡ್ತು. ನಮ್ಮೂರಾಗ ಬಸಣ್ಣ ಅಂತ ಒಬ್ರು ಇದ್ದಾರೆ, ಈಗ ಡೆತ್ತಾಗಿದ್ದಾರೆ. ಅವ್ರು ಹೇಳ್ತಾಯಿದ್ರು, ಅಲ್ಲಪ್ಪ ನಿಮ್ಮ ತಮ್ಮಗೆ ನೀ ಮೇಸ್ಟ್ರು, ನಿನಗೆ ನೌಕರಿ ಇಲ್ಲ, ನಿನಗೆ ನೌಕರಿ ಇಲ್ಲ ಅಂದರೆ ನೀನು ಪಾಠ ಓದಿಲ್ಲ ಅಂದರು. ಸರ್ ನಂದು BSc B.Ed, ಅವನು SSLC PUC TCH ಆದರೆ ನೌಕರಿ ಜಾಸ್ತಿ. ನೀನು ಏನೇ ಒಳ್ಳೆ ಹೇಳಿದ್ರು ಅವನ ಮುಂದೆ ನಿಲ್ಲಪ್ಪ ನೀವು. ಅಲ್ಲ, ಇವತ್ತೇನಾದ್ರು ಬದುಕಿದ್ದು ಕರ್ಕೊಂಬರ್ತಿದ್ದೆ ಪ್ರೋಗ್ರಾಮಿಗೆ. ಆಮೇಲೆ ಅದು ಹೆಂಗೆ ಅಂದರೆ ಒಳಗಡೆ ನನಗೆ ಇಂಟ್ಯೂಷನ್ ಆಗುತ್ತೆ, ಕೆಚ್ ಬರ್ತದೆ, ಓದಬೇಕು ಅಂತಂದೇಳಿ ನನ್ನ ಅಲ್ಲಿ ಪ್ರೇರೇಪಿಸ್ತದೆ. ಮನುಷ್ಯನಿಗೆ ಒಂದೊಂದು ಸಣ್ಣ ಘಟನೆಗಳು ಕೂಡ ಮುಖ್ಯ. ಆಮೇಲೆ ಆಯಿತು, ಹೈಸ್ಕೂಲ್ ಹೆಡ್ ಮಾಸ್ಟ್ರಾಗಿ ಸೆಲೆಕ್ಷನ್ ಆಗಿ ಬಂದೆ. ಬಸಣ್ಣ ಬಾಯ್ಲಿ ಅಂದೆ, ನಾನೀಗ ಹೈಸ್ಕೂಲ್ ಹೆಡ್ ಮಾಸ್ಟ್ರು. ಎಷ್ಟು ಸಂಬಳ ಬರ್ತೈತಿ? 8,000. ನಿಮ್ಮ ತಮ್ಮಗೆ ಎಷ್ಟು? 3,000. ಮತ್ತು ಜಾಸ್ತಿ ಸಂಬಳ ತಗೊಂಡು ಮುಖ್ಯ ಅಲ್ಲಪ್ಪ, ನೀನು ಇನ್ನೂ 3 ವರ್ಷ ಮುಂಚೆನೇ ನೌಕರಿ ಆಗ್ಬೇಕಾಗಿತ್ತು ನಿನಗೆ, ನೀನು 3 ವರ್ಷ ಲೇಟ್ ಆಗೈತೆ ನಿನಗೆ. ಈಗ ಹೆಂಗೆ ಒಪ್ಸ್ಬೇಕು ಅವ್ರನ್ನ? ಕೊನೆಗೆ ಅದು ಆಯಿತು, ಹೆಡ್ ಮಾಸ್ಟರ್ ಆಯಿತು. BRC ಆಗಿ ಹೋದೆ. ಅಲ್ಲಿಂದ ಧಾರವಾಡಕ್ಕೆ ಹೋದೆ. ಅಲ್ಲಿಂದ ಹೊನ್ನಾಳಿಗೆ BO ಬಂದೆ. ಹೊನ್ನಾಳಿ BO ಬಂದಾಗ ಕಾರ್ ತಗೊಂಡ್ಬಂದೆ. ನಮ್ಮ ಅಪ್ಪಂತ ಮಾತಾಡ್ತೀನಿ ಕೂತ್ಕೊಂಡಿದ್ರು. ಬಸಣ್ಣ, ಈಗ ನಾನು BO ತಾಲೂಕಿಗೆ 1,000 ಜನ ಮೇಸ್ಟ್ರ್ ಆಗ್ತಾರೆ, ಹೈಸ್ಕೂಲವರು ಪ್ರೈಮರಿ ಸೇರಿ, ಅವರಷ್ಟನ್ನು ನೋಡ್ಕೋಬೇಕು ಅಂದೆ. ಹೌದಾ? ಆದರೂ ನಿಮ್ಮ ತಮ್ಮನಂಗೆ ಮುಂಚೆ ತಗೊಂಡಿಲ್ಲ ನಾವು. ಇದೇನಪ್ಪ ಹಿಂಗೆ ಮಾತಾಡ್ತಾರಲ್ಲಿ, ಅವ್ರನ್ನ ಹೆಂಗೆ ಒಪ್ಪಿಸ್ಬೇಕು? ಅದು ಆಯಿತು. ಕೊನೆಗೆ ನಾನು ಡಯಟಿಗೆ ಬಂದೆ, DDP ಆಫೀಸಿಗೆ ಬಂದೆ, ಎಲ್ಲ ಆಯಿತು. ಆಮೇಲೆ ಒಂದು ದಿವಸ ಅವರು ತೀರ್ಕೊಂಡ್ರು. ಆವಾಗ ಅನ್ನಿಸ್ತಾಯಿತ್ತು ನನಗೆ, ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ಅವಾಗ ಕರ್ಕೊಂಡು ಹೋಗ್ಬೇಕಾಗಿತ್ತು, ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತ ತೋರಿಸ್ಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು. ನಮ್ಮ ಅಪ್ಪನವ್ರನ್ನು ತೋರಿಸ್ಬೇಕಾಗಿತ್ತು. ಹಾಗೆ ನಮ್ಮ ಭಾಳ ಜನ ಸ್ನೇಹಿತರು ಹೇಳಿದರು, ನಾವು ವೃತ್ತಿ ಜೀವನದಲ್ಲಿ ಸಾಕಷ್ಟು ಜನ ಒಳ್ಳೆ ಸ್ನೇಹಿತರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಅಲ್ಲಿ ಕೊಪ್ಪಳದ ಸ್ವಾಮೀಜಿ ಹೇಳ್ತಾ ಇರ್ತಾರೆ, ನಾವು ಕೆಟ್ಟವ್ರ ದೃಷ್ಟಿನಲ್ಲಿ ಯಾವತ್ತೂ ಕೆಟ್ಟವರೇ, ದೃಷ್ಟಿ ಅವ್ರದ್ದು, ನಮ್ಮದಲ್ಲ. ಒಳ್ಳೆಯವ್ರ ದೃಷ್ಟಿನಲ್ಲಿ ನಾವು ಯಾವಾಗಲೂ ಒಳ್ಳೆಯವರೇ. ನಾವು ಒಳ್ಳೆಯ ದೃಷ್ಟಿನಲ್ಲಿ ಇದ್ದವ್ರನ್ನ ಬೆಂಬಲಿಸ್ತಾ ಅವರನ್ನು ಮುಂದೆ ತಗೊಂಡು ಹೋಗೋಣ, ಕೆಟ್ಟ ದೃಷ್ಟಿನಲ್ಲಿ ಇರ್ತಾರಲ್ಲ ಅವರನ್ನು ಕೈ ಬಿಟ್ಬಿಡೋಣ. ಅಂಶ ಕ್ಷೀರ ನ್ಯಾಯದ ಅಂತ ನೋಡ್ಕೊಳ್ರಿ ಅಂತ ಕೊಪ್ಪಳದ ಸ್ವಾಮಿಯವರು ಅವಾಗ ಸಭೆಯಲ್ಲಿ ಹೇಳ್ತಿರ್ತಾರೆ. ಹಂಗೆ ನನ್ನ ಕೆಲಸ ಏನು ಅಂದರೆ, ನನ್ನ ಪಾಡಿ ನಾನು ಕೆಲಸ ಮಾಡ್ಕೊಂಡು ಹೋಗೋದು. ನನ್ನ ಚೌಕಟ್ಟು ಏನು ಡ್ಯೂಟಿ ಇದೆ, ಏನು ನಾನು ಕೆಲಸ ಮಾಡಬೇಕಾಗಿದೆ, ಆ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೆ. ನಾನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾಗ ಯಾರಕ್ಕೂ ಯಾಕೆ ಹೆದರಬೇಕು? ನನ್ನ ಪಾಲಿಸಿ ಟೀಚರ್ಸ್ ಹೇಳ್ತಿದ್ದೆ, ನೋಡಿರಿ ನೀವು ನೋಟ್ಸ್ ಆಫ್ ಲೆಸನ್ ಬರೀರಿ, ಪ್ರೋಗ್ರಾಮ್ ವರ್ಕ್ ಬರೀರಿ, ಪಾಠ ಮಾಡಿರಿ, FA1 FA2 FA3 FA4 TSA1 ಎಲ್ಲ ಬರೀರಿ, ಮಾಡಿರಿ. ಯಾವ ಅಧಿಕಾರಿ ಬಂದರೂ ನೋಡ್ತಾರೆ, ಹೋಗ್ತಾರೆ. ಅಧಿಕಾರಿಗೆ ಹೆದರಂಥದ್ದು ಏನೈತಿ? ಹಂಗೆಲ್ಲ ಹೇಳ್ತಿದ್ದಿ. ಎಷ್ಟೋ ಜನ ನಮ್ಮ ಸಬಾರ್ಡಿನೇಟ್ಸು, ನನ್ನ ಸ್ನೇಹಿತರು BSc B.Ed MSc PhD ಮಾಡಿದರೂ ಜಾಬ್ ಆಗಲಿಲ್ಲ. ನಾವೆಲ್ಲ ಅದೃಷ್ಟವಂತರು ಅಂತ ಅಂದ್ಕೊಳ್ತೀನಿ. ತಂದೆ ತಾಯಿ ಮಾಡಿದ ಪುಣ್ಯದ ಕೆಲಸನೋ ಏನೋ ಗೊತ್ತಿಲ್ಲ, ನಾವು ಈ ವೃತ್ತಿಗೆ ಬಂದುಬಿಟ್ವಿ. ಅಟ್ಲೀಸ್ಟ್ ನಾವು ಒಂದಿಷ್ಟು ಸ್ಯಾಕ್ರಿಫೈಸ್ ಮಾಡಬೇಕಲ್ಲ ಜೀವನದಲ್ಲಿ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಆದರ್ಶವನ್ನು ಅವ್ರಿಗೆ ಹೇಳ್ತಾ ಬಂದಿದ್ದೀವಿ ಅಷ್ಟೆ, ಅಥವಾ ನಾನು ನಡ್ಕೊಂಡ ರೀತಿಯಲ್ಲಿ ನಡೀರಿ ಅಂತ ಹೇಳಿದ್ದೀವಿ. ಎಷ್ಟೋ ಶಿಕ್ಷಕರಿಗೆ ಅದು ಆಗಲಿಲ್ಲ, ಆಗದೇ ಇದ್ದಾಗ ಅವರು ನೆಗೆಟಿವ್ ಆಗಿ ಮಾತಾಡಿರೋದು ಉಂಟು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ರಿಯಲೈಸ್ ಆಗಿ, ಅಯ್ಯೋ ಇಲ್ಲ BO ಇವರೇ ಇದ್ದರೆ ಚೆನ್ನಾಗಿತ್ತು,
ಹಿಂಗೆ ಮಾತಾಡಿರೋದನ್ನು ನಾವು ಕೇಳಿದ್ದೀವಿ. ಹೀಗಾಗಿ ಮನುಷ್ಯನ ಜೀವನದಲ್ಲಿ ಎಷ್ಟು ಹೆಚ್ಚು ಕಮ್ಮಿ ಎಲ್ಲ ಬರ್ತಿರ್ತವೆ. ಆದರೆ ನಾನು ಎಲ್ಲ ದಿವಸಗಳಲ್ಲೂ ಕೆಲಸ ಮಾಡಿರೋದರಲ್ಲಿ ವೃತ್ತಿಯನ್ನು ಪ್ರೀತಿಸಿದೆ, ವೃತ್ತಿಯನ್ನು ಗೌರವಿಸಿದೆ. ನಾನು ಯಾವ ಪೋಸ್ಟ್ಗಾರ ಬರಲಿ, ನನಗೆಲ್ಲದೂ ಒಂದೇ, ಅಕಾಡೆಮಿಕ್ ಇರ್ಬೋದು, ಆಡಳಿತ ಇರ್ಬೋದು. ಆದರೆ ಎಲ್ಲದರೂ ಕೂಡ ತಲ್ಲೀನನಾಗಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದೆ. ಪ್ರತಿಫಲ ಚೆನ್ನಾಗಿಯೇ ಬರ್ತಾಯಿದೆ. ಹಾಗಾಗಿ ನಾವು ಹೇಳೋದು, ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ, ಪಾರದರ್ಶಕವಾಗಿ, ನಿಸ್ವಾರ್ಥತೆಯಿಂದ ಮಾಡಿದರೆ ಆ ಪ್ರತಿಫಲ ಒಂದಲ್ಲ ಒಂದು ದಿವಸಕ್ಕೆ ಬರ್ತದೆ. ನನಗೆ ಮೈಸೂರು ಸುತ್ತೂರು ಸ್ವಾಮೀಜಿಯವರ ಸಂಸ್ಥೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. 90ನಲ್ಲಿ ಎಕ್ಸಾಮ್ ಬರೆದೆ, ಎಕ್ಸಾಮ್ ತೊಗೊಂಡೆ. 91ಗೆ ಎಕ್ಸಾಮ್ ಬರೆದೆ. ನಮ್ಮ ಮೇಡಮ್ ಅವರು ಕೊಟ್ರೇಶಪ್ಪರು ಬರೆದಲ್ಲ ಆ ಟೈಮ್ನಲ್ಲಿ. 92ಗೆ ಇಂಟ್ರ್ಯೂಗೆ ಹೋದೆ. ಆ ಇಂಟ್ರ್ಯೂನಲ್ಲಿ ಎಲ್ಲ ಫೈನಾನ್ಸ್ ನಡೀತಾ ಇದೆ ಅಂತ ಗೊತ್ತಾಯಿತು. ನಾನು ಏನಿತ್ತು ನಾನು ಇರೋದಿರೋದು ನಾನು ಹೇಳಿ ಬಂದೆ. ಅವರು ಮಾರ್ಕ್ಸ್ ಕೊಡಲಿಲ್ಲ ನನಗೆ, ಭಾಳ ಕಡಿಮೆ ಮಾರ್ಕ್ಸ್ ಕೊಟ್ಟರು, ಸೆಲೆಕ್ಷನ್ ಆಗಲಿಲ್ಲ. 94 ಬ್ಯಾಚ್ಗಾಗಿದ್ದು ಇಷ್ಟೊತ್ತಿಗೆ ನಾನೆಲ್ಲೋ ಹೋಗಿರ್ತಿದ್ದೆ. ಆಮೇಲೆ ನನಗನ್ನಿಸ್ತು, ಹಿಂಗಾದ್ರಾಗಲ್ಲ ಇದು, ನಾನು ಓದಲೇಬೇಕು ಅಂತಂದೇಳಿ ನಮ್ಮ ಬಸಣ್ಣ ಬೇರೆ ಬೇರೆ ಆಗಲ್ಲ ಅಂತಿದ್ರಲ್ಲ, ಈ ಬಸಣ್ಣಂತ ಕೇಳ್ಕೊಂಡು ನಾನೇನು ಮಾಡಿದೆ, ಮನಸ್ಸಿನಾಗ ಇಟ್ಕೊಂಡಿದ್ದೆ ಓದಬೇಕು ಅಂತ. ಹಗಲು ರಾತ್ರಿ ನನಗೆ 36 ಪೀರಿಯಡ್ ಪಾಠ ಮಾಡ್ತಿದ್ದೆ ವಾರಕ್ಕೆ. ನೀವು ನಂಬ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಇದೇನು ಸರ್ 36 ಪೀರಿಯಡ್ ಯಾರು ಪಾಠ ಮಾಡ್ತಾರೆ? ಇವತ್ತು 18 ಕೊಟ್ಟರೆ ಒದ್ದಾಡ್ತೀವಿ ನಾವು, 36 ಹೆಂಗೆ ಮಾಡ್ತಿದ್ರಿ? ಇವತ್ತು ನನ್ನ ನೋಟ್ಸ್ ಅಪ್ಲೇಷನು, ಪ್ರೋಗ್ರಾಮ್ ವರ್ಕ್ ಡನ್ ರಿಜಿಸ್ಟ್ರು ಹಂಗೆ ಇಟ್ಟಿದ್ದೀನಿ ಮನೆಯಾಗೆ. ಅವೆಲ್ಲದರ ಜೊತೆಯಲ್ಲಿ 36 ಪೀರಿಯಡ್ ಪಾಠ ಮಾಡ್ತಾಯಿದ್ದೆ. ಸುತ್ತೂರು ಸ್ವಾಮೀಜಿಯವ್ರು ಬಂದಾಗ ಒಂದು ಸರಿ ಕಿಟಕಿಯಲ್ಲಿ ನೋಡಿ ನನ್ನ ಪಾಠ ಅಬ್ಸರ್ವ್ ಮಾಡಿ ಅವರನ್ನು ಕರೆಸಿಗೆ ಆಫೀಸಿಗೆ ಅಂತ ನನ್ನ ಆಫೀಸಿಗೆ ಕರೆಸಿದ್ರು. ನೀನು ನಮ್ಮ ಸಂಸ್ಥೆ ಬಿಟ್ಟು ಹೋಗಬಾರ್ದು ಅಂದು. ಆಯ್ತು ಸ್ವಾಮೀಜಿ ಅಂದೆ. ಹಿಂಗೆ ನಾನು ಕೆಲಸ ಮಾಡ್ತಾ ಇದ್ದಾಗ ಒಂದು ದಿವಸ ಅಷ್ಟು ಹೆಡ್ ಮಾಸ್ಟರ್ ಪೋಸ್ಟ್ ನನ್ನ ಹಿಂಗೆ ಬಿದ್ದೋಯ್ತು, ಆಗಲಿಲ್ಲ ನನಗೆ ಅಂದೆ. ಮತ್ತೊಂದು ಸರಿ ಎಕ್ಸಾಮ್ ತೊಗೊಂಡಿದ್ದೀನಿ. 95ಗೆ ಎಕ್ಸಾಮ್ ಅರ್ಜಿ ಹಾಕಿದೆ, 96 ಎಕ್ಸಾಮ್ ತೊಗೊಂಡೆ, 96 ಎಕ್ಸಾಮ್ ಬರೆದ್ಬಿಟ್ಟೆ. 97ಗೆ ವೈವಾ ಆಯಿತು. 98 ಒಂದು ವರ್ಷ ಆರ್ಡ್ರ್ ಕೊಡಲಿಲ್ಲ, 99ಗೆ ಆರ್ಡ್ರ್ ಆಯಿತು. ಆ ಸಮಯದಲ್ಲಿ ಅವ್ರು ನನಗೆ ದೇವರಾಗಿ ಬಂದುಬಿಟ್ರು. ನಮ್ಮ ಸಂಸ್ಥೆ ಕೆಲಸ ಮಾಡಿದರೆ ನಿನ್ಗೆ ಎಷ್ಟು ವರ್ಷಕ್ಕೆ ಹೆಡ್ ಮಾಸ್ಟರ್ ಬರ್ತತಿ ಅಂದರು. ಒಂದು 20 ವರ್ಷಕ್ಕೆ ಬರ್ತದೆ ಸ್ವಾಮೀಜಿ ಅಂದು. ಈಗಲೇ ಹೋದ್ರೆ ಹೆಂಗೆ ಆಕತ್ತೆ ಅಂದರೆ ಡೈರೆಕ್ಟ್ ಹೆಡ್ ಮಾಸ್ಟರ್ ಆಗ್ಬೋದು. ಮುಂದೇನೇನು ಆಕತ್ತೆ? ಮುಂದೆ BO ಆಮೇಲೆ DDP ಹಿಂಗೆ ಹೋಗ್ಕಿರಿ. ಹಂಗಾದರೆ ನಾನೊಂದು ಮಾತು ಹೇಳ್ತೇನೆ ಸೆಕ್ರೆಟ್ರಿಗೆ, ಅಧ್ಯಕ್ಷರಿಗೆ, KPSC ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳ್ಬಿಟ್ರು ನಾನು ಮುಂದೆ. ಅವಾಗೆಲ್ಲ ವಾಕಿ ಟಾಕಿ, ನಮ್ಮ ಹುಡುಗಿಗೆ ಅನ್ಯಾಯ ಮಾಡಿದರೆ 5 ವರ್ಷ ಆಗೈತಿ, ಈಗ ಮತ್ತೊಂದು 5 ವರ್ಷ ವೇಸ್ಟ್ ಮಾಡಬೇಡ್ರಿ, ಇವನ್ ಕ್ಯಾಲಿಬರಿಗೆ ಇಲ್ಲಲ್ಲ ನಿಮ್ಮಲ್ಲಿ ಗೌರ್ಮೆಂಟ್ನಲ್ಲಿ ಅವಕಾಶ ಕೊಡ್ರಿ ಅಂದರು. ನನಗೆ ಆವಾಗ ಫುಲ್ ಮಾರ್ಕ್ಸ್ ಕೊಟ್ಟು ಜನರಲ್ ಮಿಲಿಟರಿ ಸೆಲೆಕ್ಷನ್ ಆಗಿ ಟಾಪಲ್ಲಿ ಬಂದೆ. ಇದಕ್ಕೆಲ್ಲ 750 ರೂಪಾಯಿಗೆ ನೌಕರಿ ಸೇರ್ಕೊಂಡು ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದವನಿಗೆ ಒಂದೇ ಸರಿ ನಾನು ತಗೊಂಡೋಗಿ ಅಟ್ಟೋ ಕೂರಿಸ್ದಂಗೆ ಆಯಿತು ಸ್ವಾಮೀಜಿಯವರು. ಹಾಗಾಗಿ ನಮಗೆ ಎಲ್ಲೋ ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಅತ್ತೆ ಮಾವರ ಆಶೀರ್ವಾದ, ನಮ್ಮ ಸ್ನೇಹಿತರ ಆರೈಕೆ, ಇವೆಲ್ಲವೂ ಜೊತೆಯಾಗಿ ಬಂದು ನಾನು ಇವತ್ತು ಈ ಸ್ಥಾನಕ್ಕೆ ಕೂತ್ಕೊಂಡಿದ್ದೀನಿ. ಈ ಸ್ಥಾನಕ್ಕೆ ಇವೆಲ್ಲ ನಮ್ಮ ಸಿದ್ದಪ್ಪ, ಲೇಪಾಕ್ಷಪ್ಪ, ನಮ್ಮೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಅಭಿಮಾನಿ ಬಳಗ ಮಾಡಿಕೊಂಡು ನಿಮ್ಮನ್ನೆಲ್ಲ ಕರೆಸಿ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ನನಗಂತೂ ತುಂಬ ಖುಷಿ ಆಯ್ತು. ಯಾಕಂದರೆ ನನ್ನ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೊಂದು ವೇದಿಕೆ ಸಿಗ್ತಲ್ಲ ಅಂತ ಒಂದದು. ಎರಡನೇದು, ಇಷ್ಟೂ ಜನ, ಭಾಳ ಜನ ಮದುವೆಗೆ, ಸಿನಿಮಾಕ್ಕೆ ಬರ್ರಿ ಅಂತ ಇನ್ವಿಟೇಷನ್ ಕೊಟ್ಟು ಕರ್ಕೊಂಡು ಹೋಗ್ಬೇಕಾಗತ್ತೆ. ಏನೂ ಇಲ್ಲದೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ನನಗಿನ್ನೂ ಖುಷಿ ಆಯಿತು. ದಯಮಾಡಿ ನಿಮ್ಮ ಎಲ್ಲ ಭಾವನೆಗಳು ನನ್ನ ಬಗ್ಗೆ ಇರೋಂಥದ್ದು ಹಿಂಗೇ ಪಾಸಿಟಿವ್ ಆಗಿರಲಿ. ನಾನು ಯಾವತ್ತಿದ್ರೂ ಕೂಡ ನಿಮ್ಮ ಜೊತೆಗೆ ಸ್ಪಂದಿಸಿ ಕೆಲಸ ಮಾಡ್ತೀನಿ. ನಾನು ಏನಾರ ಜೊತೆಗೆ ಅಂದರೆ ಈಗಾಗಲೇ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡೋಕ್ಕಾಗಲ್ಲ, ನಿಮಗೇನು ಸಹಕಾರ ಬೇಕು ಅದನ್ನು ನಾನು, ನಮ್ಮ ಬರ್ಮಪ್ಪರು, ಶೇರಾಲಿಯವರು, ನಾವೆಲ್ಲ ಬ್ಯಾಚ್ಮೇಟ್ಸ್ ಇದ್ದೀವಿ. ಏನಾದರೂ ನಮ್ಮ ಹತ್ರ ಸಹಾಯ ಕೇಳಿದರೆ, ಸರ್ ಹಿಂಗಾಗಿದೆ ಏನು ಮಾಡೋದು ಅಂತ ಹೇಳಿದರೆ ಅದ್ರ ಬಗ್ಗೆ ನಾನು ತಮಗೆ ಮಾರ್ಗದರ್ಶನ ನೀಡೋದಕ್ಕೆ ಯಾವಾಗಲೂ ಸಿದ್ಧನಾಗಿರ್ತೀನಿ ಅಂತ ಹೇಳ್ತಾ, ಇನ್ನು ಶಿಕ್ಷಕರ ಕಲ್ಯಾಣ ನಿಧಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಯೋಜನೆಗಳಿದ್ದಾವೆ ಅಥವಾ ಸ್ಕೀಮ್ಗಳಿದ್ದಾವೆ, ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಗೆ ಯಾರೋ ಮೇಷ್ಟ್ರು ಡೆತ್ ಆಗಿರೋ ಮೇಷ್ಟ್ರಿಗೆ BO ಬಂದು 15,000 ಕೊಟ್ಟು ಶವ ಸಂಸ್ಕಾರ ಕೊಟ್ಬಿಡ್ತಾರೆ. ಅದಾದಮೇಲೆ ನಮ್ಮ KJD, GPF, ನಮ್ಮದು LIC ನಮ್ಮವೇನು ಉಳಿಸಿರ್ತೋ ಅವ್ನು ತಗೊಂತೀವಿ.
ಸಡನ್ನಾಗಿ ಏನಾದರೂ ಮೇಸ್ಟ್ರಿಗೆ ಬಸ್ಸಲ್ಲಿ, ಟ್ರೈನಲ್ಲಿ, ಲಾರಿಯಲ್ಲಿ ಆಕ್ಸಿಡೆಂಟ್ ಆದರೆ 1.25 ಲಕ್ಷ ಕೊಡ್ತೀವಿ. ಎಷ್ಟು ಜನ ಅರ್ಜಿ ಸಲ್ಲಿಸ್ತೀರಿ? ಸಲ್ಲಿಸೋದೇ ಇಲ್ಲ. ನ್ಯಾಚುರಲ್ ಡೆತ್ ಆದರೆ ಮೇಸ್ಟ್ರಿಗೆ ಮನೆ ನಿರ್ವಹಣೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮೇಸ್ಟ್ರು ಇನ್ ಸರ್ವಿಸಲ್ಲಿ ಗೌರ್ಮೆಂಟ್ ಏಡೆಡ್ ಟೀಚರ್ಸು ಡೆತ್ ಆದರೆ 25,000. ಮಕ್ಕಳಿಗೂ ಸೇಮು, ಯಾವುದೇ ಶಾಲೆ ಮಗುವಾಗಿರಲಿ, ಒಂದು ಡೆತ್ ಸರ್ಟಿಫಿಕೇಟು, ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಅವ್ರದ್ದೊಂದು ಆಧಾರ್ ಕಾರ್ಡು, ಒಂದು FIR ಕಾಪಿ, ಇಷ್ಟು ಹಾಕ್ಬಿಟ್ಟು ಒಂದು ಅಕೌಂಟ್ ಇದ್ದರೆ ಅವನ ಅಕೌಂಟಿಗೆ, ಇಲ್ಲ ಅವ್ರ ಅಪ್ಪನ ಅಕೌಂಟಿಗೆ, ಅಪ್ಪನ ಅಕೌಂಟಿಗೆ 5 ನಿಮಿಷನೂ ವೆಯ್ಟ್ ಮಾಡಲ್ಲ. 1.25 ಲಕ್ಷ. ಹಿಂಗೆ ಸುಮಾರು 300 ಮಕ್ಕಳು ಪೆಂಡಿಂಗ್ ಇದ್ವು. ನಾನು ಹೇಳಿದೆ, ಇದನ್ನು ಕೊಡೋಕ್ಕೇನು ಕ್ರೈಟೀರಿಯಾನೇ ಬೇಕಾಗಿಲ್ಲ, ಇದನ್ನು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೀಟಿಂಗಲ್ಲೂ ಇಡೋಂಗಿಲ್ಲ, ಆಯುಕ್ತರ ಸೆಕ್ರೆಟ್ರಿಯನ್ನು ಅಪ್ರೂವಲ್ ಮಾಡೋಂಗಿಲ್ಲ. ಯಾಕೆ ಮಾಡಿಲ್ಲ ಸರ್? ಇದೊಂದು 5 ಕೋಟಿ 6 ಕೋಟಿ ದುಡ್ಡು ಒಂದೇ ಸರಿ ಕೊಟ್ಬಿಟ್ರೆ ನಾವು ಪೆನ್ಷನ್ ತೊಗೊಳೋದು ಹೆಂಗೆ ಕಷ್ಟ ಆಗುತ್ತೆ, ಲಾಸ್ಟು ರಿಟೈರ್ಡ್ ಆಗೋ ಟೈಮ್ನಾಗೆ ಅಂತ ಬಿಟ್ಟೋಗ್ಬಿಟ್ಟಾರೆ ಸರ್. ಎಲ್ಲ ತೊಗೊಂಬರ್ರಿ. ಎಲ್ಲ ಮೇಸ್ಟ್ರುಗಳದು ಮೆಡಿಕಲ್ ರಿಯಂಬರ್ಸ್ಮೆಂಟು ಅವ್ರ ಅಪ್ಪಗೋ, ಅಮ್ಮಗೋ, ತನಿಗೋ, ತನ್ನ ಹೆಂಡ್ತಿಗೋ, ಮಕ್ಕಳಿಗೋ ತೋರಿಸಿರ್ತಾರೆ. ಏಡೆಡ್ ಶಾಲೆರ್ ಜಾಸ್ತಿ. ಗೌರ್ಮೆಂಟವರೆಲ್ಲ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗೆ ಅರ್ಜಿ ಹಾಕ್ಯಂತಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶಗಳು ಭಾಳ ಇದ್ದಾವೆ. ನಮ್ಮ ಶಿಕ್ಷಕರ ಕಲ್ಯಾಣ ನಿಧಿಗೆ ಅರ್ಜಿ ಸಲ್ಲಿಸಲ್ಲ. ಅದನ್ನು ನಾನು ನಮ್ಮ ಶಿಕ್ಷಕರ ಗ್ರೂಪಲ್ಲಿ ಅಥವಾ ನಮ್ಮ ಶಿಕ್ಷಣಾಧಿಕಾರಿ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಇದ್ರಾಗಿರೋದು ಒಂದು 8 ಪೇಜ್ ಇದೆ. ಅದನ್ನು ದಯಮಾಡಿ ಎಲ್ಲ ಶಿಕ್ಷಕರಿಗೂ ತಲುಪುವಂಥ ವ್ಯವಸ್ಥೆ ಆಗಲಿ. ಒಂದಿಷ್ಟು ಬೇರೆ ಬೇರೆ ಇದ್ದಾವೆ. ಏನೇನಿದಾವಪ್ಪ ಅಂದರೆ, ಶಿಕ್ಷಕರ ಅವಲಂಬಿತರಿಗೆ ವೈದ್ಯಕೀಯ ಸಹಾಯ, ಈಗ ಹೇಳ್ದಂಗೆ. ಹಾಗೆಯೇ ಸೇವೆಯಲ್ಲಿರುವಾಗಲೇ ಮೃತಪಟ್ಟ ಶಿಕ್ಷಕರಿಗೆ ಪರಿಹಾರ ಧನ ಸಹಾಯ ಮತ್ತು ಶಿಕ್ಷಕರಿಗೂ ಕೊಡ್ತಾರೆ, ಶಿಕ್ಷಕರ ಹೆಂಡ್ತಿಗೂ ಕೊಡ್ತಾರೆ. ಅವರು ಪೆನ್ಷನ್ ಬರೋದು ಲೇಟ್ ಆದರೆ ಮನೆ ನಿರ್ವಹಣೆಗೆ ಹೆಂಡ್ತಿ ಮಕ್ಕಳು ಉಪವಾಸದಿಂದ ಸಾಯಬಾರ್ದು ಅಂತ 25,000 ಕೊಡ್ತಾರೆ. ಭಾಳ ಜನ ಏನು ಮಾಡ್ತಾರೆ ಅದು ಗೊತ್ತಿಲ್ಲ. BO ಆಫೀಸಿಂದ ಅರ್ಜಿನ ತಗೊಂಡು ಕಳಿಸ್ಕೊಡ್ಬೇಕು. ಆನ್ಲೈನಲ್ಲಿ ಶಿಕ್ಷಕರ ಕಲ್ಯಾಣ ನಿಧಿ ವೆಬ್ಸೈಟಲ್ಲಿ ಸಿಗುತ್ತೆ, ಅದು ದಯಮಾಡಿ ಹೇಳ್ರಿ. ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಈಗ ಮೇಷ್ಟ್ರ ಮಕ್ಕಳಿಗೆ ಭಾಳ ಜನಕ್ಕೆ ಈಗೆಲ್ಲ ಗೊತ್ತಿದೆ. ಅದು 3,000 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿ ಕೊಡ್ತಾಯಿದ್ದಾರೆ. ಟೆಕ್ನಿಕಲ್ ಕೋರ್ಸ್ ಏನಾರು ಇದ್ದರೆ, ಇಂಜಿನಿಯರಿಂಗು, ಮೆಡಿಕಲ್ಲು, ಡೆಂಟಲ್ಲು, ಫಾರ್ಮಸಿ, ಸ್ನಾತಕೋತ್ತರ ಪದವಿ ಇದ್ದರೆ ಅದಕ್ಕೆ 10,000 ಕೊಡ್ತಾರೆ. 5,000 ಮಾಡಿದ್ದೀವಿ ಈಗ ಹೊಸದಾಗಿ ಲೇಟೆಸ್ಟ್ 10,000. ಇನ್ನು ಜನರಲ್ ಡಿಗ್ರಿ ಅವೆಲ್ಲ ಇದ್ದರೆ, ಇಂಜಿನಿಯರಿಂಗ್ ಅಂತವೆಲ್ಲ ಇದ್ದರೆ, ಡಿಗ್ರಿ ಮಾತ್ರ ಇದ್ದರೆ ಅವರಿಗೆಲ್ಲ 5,000 ಕೊಡ್ತಾರೆ. ITI, ಡಿಪ್ಲೊಮೊ, ಸೆಕೆಂಡ್ PUC, ಫಸ್ಟ್ PUC ಈ ಥರ ಓದ್ತಾ ಇದ್ದರೆ 3,000 ಕೊಡ್ತಾರೆ. ಇದು ಡಬಲ್ ಆಗಿದೆ. ಭಾಳ ಜನ ಕೇಳ್ತಾರೆ, ಸರ್ ಸ್ಟ್ಯಾಂಪು ಈ ವರ್ಷ 5 ರೂಪಾಯಿದು 10 ಮಾಡಿದ್ದೀರಿ, ಹೋದನೇ ವರ್ಷ 10 20 ಮಾಡಿದ್ದೀರಿ ಅಂತ. ನಾನು ಮಾಡಿದ್ದಲ್ಲದು. ಹಿಂದೆ ನಾನು ಹೋಗೋದು ಒಂದು 6 ತಿಂಗಳು ಮುಂಚಿತ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೀಟಿಂಗ್ ಅಂತ ಆಗ್ತದೆ. ಆ ಕೌನ್ಸಿಲ್ ಮೀಟಿಂಗ್ ಒಳಗೆ ಫೈನಾನ್ಸ್ ಸೆಕ್ರೆಟ್ರಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರಶ್ಮಿ ಮಹೇಶು, ನಮ್ಮ ಕಾರ್ಯದರ್ಶಿ, ನಮ್ಮ ಆಯುಕ್ತರು, ಚೇರ್ಮನ್ನು ನಮ್ಮ ಎಜುಕೇಷನ್ ಮಿನಿಸ್ಟರ್ ಇರ್ತಾರೆ. ಅವ್ರ ಸಮ್ಮುಖದಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೀಟಿಂಗ್ ಆಗ್ತದೆ. ಆ ಮೀಟಿಂಗಲ್ಲಿ ಚರ್ಚೆ ಆಗ್ತದೆ. ಆ ಚರ್ಚೆ ಆದಾಗ ಯಾವುದನ್ನು ಹೆಚ್ಚು ಮಾಡಬೇಕು, ಯಾವುದನ್ನು ಕಮ್ಮಿ ಮಾಡಬೇಕು, ಯಾವುದನ್ನು ಮೇಸ್ಟ್ರಿ ಜಾಸ್ತಿ ಮಾಡಬೇಕು, ಅದೆಲ್ಲ ಹೇಳ್ತಾರೆ. ಹಾಗೆಯೇ ನಮ್ಮ ಟೀಚರ್ಸಿಗೆ ಬೆನಿಫಿಟ್ ಕೊಡಬೇಕಾದ್ರೆ ABCD ಕ್ಯಾಟಗರಿ ಮಾಡಿದ್ದಾರೆ ಕಾಯಿಲೆಗಳನ್ನು. ಹಾರ್ಟ್ ಆಪ್ರೇಷನ್ನು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಲಿವರು, ಇಂಥ ದೊಡ್ಡ ದೊಡ್ಡ ಆಪ್ರೇಷನ್ಗಳಿದ್ದರೆ 2.5 ಲಕ್ಷ ತನಕ ಕೊಡ್ತಾರೆ. ಅದೇ ಸಣ್ಣದು ಕಣ್ಣು ಆಪ್ರೇಷನ್ನು, ಲೆನ್ಸ್ ಹಾಕ್ಸಿದ್ದೀವಿ, ಈ ಥರದ್ದಿದ್ದರೆ 20,000 ಕೊಡ್ತಾರೆ. ಹಾಗಾಗಿ 20,000, 40,000, 75,000, ನೆಕ್ಸ್ಟ್ 2.5 ಲಕ್ಷ ಹಿಂಗೆ ಅವಕಾಶಗಳಿದ್ದಾವೆ. ಟೀಚರ್ಸ್ ಅದನ್ನು ಬಳಸ್ಕೊಳ್ರಿ. ಪ್ರತಿಭಾವಂತ ಮಕ್ಕಳಿಗೆ ಭಾಳಷ್ಟು ಜನ ನಿವೃತ್ತ ಶಿಕ್ಷಕರ ಪ್ರತಿಭಾವಂತ ಮಕ್ಕಳಿರ್ತಾರೆ, ಅದು ಗೊತ್ತೇ ಇರಲ್ಲ. ನಾನು ರಿಟೈರ್ಡ್ ಆಗಿದ್ದೇನೆ ಅಂದಮೇಲೆ ನನಗೇನು ಸಿಗಲ್ಲ ಅಂತ ತಿಳ್ಕೊಂಡಿರ್ತಾರೆ. ದಯಮಾಡಿ ಹೇಳ್ರಿ, ರಿಟೈರ್ಡ್ ಆಗಿರೋ ಟೀಚರ್, ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಟೀಚರ್ಸ್ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿದ್ದರೆ, ಇಂಜಿನಿಯರಿಂಗ್ ಇರಲಿ, ಮೆಡಿಕಲ್ ಇರಲಿ, ಫಾರ್ಮಸಿ ಇರಲಿ, ಯಾವುದೇ ಇರಲಿ, ಅವರಿಗೆ ಆ ಪ್ರತಿಭಾವಂತ ಮಕ್ಕಳಿಗೆ ದುಡ್ಡು ಕೊಡ್ತಾರೆ. ಅದು ನೆನಪಿರಲಿ. ಮತ್ತು ಯಾರು ಶ್ಲಾಘನೀಯ ಸೇವೆ ಸಲ್ಲಿಸಿರೋ ಅಂತ ನಮ್ಮಲ್ಲಿ ಈಗ ಟೀಚರ್ಸ್ ಡೇ ಮಾಡ್ತೀವಿ. ಆವಾಗ ಪ್ರೈಮರಿ, ಹೈಸ್ಕೂಲ್ ಟೀಚರ್ಸಿಗೆ ಕಾರ್ಯಕ್ರಮ ಮಾಡಲಿಕ್ಕೆ BO ಕಚೇರಿಗೆ 20,000, DDP ಕಚೇರಿಗೆ 30,000 ಕೊಡ್ತೀವಿ. ಪ್ರತಿ ಜಿಲ್ಲೆಗೂ, ಪ್ರತಿ ತಾಲೂಕಿಗೂ. ಮಕ್ಕಳಿಗೆ ಜೊತೆಗೆ ಮೇಸ್ಟ್ರಿಗೆ 5,000
ಮತ್ತು 10,000 ರಾಜ್ಯ ಮಟ್ಟದ 10,000, ಜಿಲ್ಲಾ ಮಟ್ಟಕ್ಕಾದರೆ 5,000 ನಗದು ಬಹುಮಾನ ಕೊಡ್ತೀವಿ. ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತಾರಲ್ಲ ಟೀಚರ್ಸ್ಗೆ ಮತ್ತು ಸ್ಪೋರ್ಟ್ಸ್ಗಳನ್ನ, ಅವರಿಗೆ ಸ್ಪೋರ್ಟ್ಸ್ ನಡೆಸೋದಕ್ಕೆ ದುಡ್ಡು ಕೊಡ್ತೀವಿ, ಕಲ್ಚರಲ್ ನಡೆಸೋದಕ್ಕೆ ದುಡ್ಡು ಕೊಡ್ತೀವಿ. ಅಪಘಾತ ಆಗಿರೋಂಥ ಶಿಕ್ಷಕರಿಗೆ 25,000, 1,4 ಲಕ್ಷ ಕೊಡ್ತೀವಿ. ಶಿಕ್ಷಕರ ದಿನಾಚರಣೆ ಕೊಡ್ತೀವಿ. ಶಿಕ್ಷಕರ ಮಕ್ಕಳ ವೃತ್ತಿಪರ ಶಿಕ್ಷಣ, ವೈದ್ಯಕೀಯ, ಕೃಷಿ ವಿಜ್ಞಾನ, CET, ನೀಟ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರೋಂಥ ಮಕ್ಕಳಿಗೆ ಸೆಲೆಕ್ಟ್ ಮಾಡಿರ್ತಾರೆ. MBBSನಾಗ 70 ಜನಕ್ಕೆ, BEನೊಳಗೆ 70 ಜನಕ್ಕೆ, BSc ಅಗ್ರಿ, BVSc ಈ ಥರ 70 ಮಕ್ಕಳಿಗೆ ಟಾಪಲ್ಲಿ ಬಂದಿರೋಂಥವರಿಗೆ ಹಣ ಕೊಡ್ತಾರೆ. ಭಾಳ ಜನ ಅರ್ಜಿನೇ ಹಾಕಲ್ಲ. NTSC NMMS ಎಕ್ಸಾಮಿನೇಷನ್ ನಡೆಸ್ತಾರಲ್ಲ ಅವರಿಗೆ NTSC ರಾಜ್ಯ ಮಟ್ಟದಲ್ಲಿ ಪಾಸಾಗಿ ರಾಷ್ಟ್ರ ಮಟ್ಟದಲ್ಲಿ ಫೇಲ್ ಆದ್ರೂ ವರ್ಷಕ್ಕೆ ತಿಂಗಳಿಗೆ 5,000 ರೂಪಾಯಿದಂಗೆ 2 ವರ್ಷ ಕೊಡ್ತಾರೆ. ಎಷ್ಟೋ ಜನಕ್ಕೆ NTSC ಎಕ್ಸಾಮೇ ಕಟ್ಸಲ್ಲ. ಅದು ನೋಡಿ, ಮಕ್ಕಳಿಗೆ ಕ್ರೀಡಾ ಪ್ರಶಸ್ತಿ, ವಿದ್ಯಾರ್ಥಿಗಳಿಗೆ ಶೌರ್ಯ ಪ್ರಶಸ್ತಿ, ವೈದ್ಯಕೀಯ ಧನ ಸಹಾಯ, ಆಮೇಲೆ ವಿದ್ಯಾರ್ಥಿ ವೇತನ, ಅತಿ ಹೆಚ್ಚು ಅಂಕ ಪಡೆದಂಥ SSLC ಮಕ್ಕಳಿಗೆ ನಗದು ಪ್ರಶಸ್ತಿ, ಕರ್ನಾಟಕ ಅಪಘಾತ ಮತ್ತು ಮರಣದಿಂದಾಗಿ 1,4 ಲಕ್ಷ ಮತ್ತು 25,000 ಅಜೀವ ಸದಸ್ಯತ್ವ ಪಡಿಬೇಕು ಅಂತೇಳಿ ಭಾಳಷ್ಟು ಜನಕ್ಕೆ ಹೇಳಿದ್ರು, ತಗೊಂಡಿಲ್ಲ. 3,000 ರೂಪಾಯಿ ಕಟ್ಟಿ ಮೆಂಬರ್ಶಿಪ್ ತಗೊಳ್ರಿ ಅಂತ. ಮೊದಲೆಲ್ಲ 100 ಇತ್ತು, ಆಮೇಲೆ 500 ಆಯಿತು, ಆಮೇಲೆ 1,000 ಆಯಿತು, ಈಗ 3,000 ಬಂದಿದೆ. ಅದಕ್ಕೆ ಟೀಚರು ದಯಮಾಡಿ ಮೆಂಬರ್ಶಿಪ್ ತಗೊಂಡು ಇದರ ಬೆನಿಫಿಟನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ಈಗ ಹೇಳಿದ್ರಲ್ಲ ಉಷಾ ಅವರು ಮಾತಾಡ್ತಾ ಹೇಳಿದರು, ನನಗೆ TBFನಲ್ಲಿ ನಿಮ್ಮ ಚಿಕ್ಕಪ್ಪ ಇರೋದೇ ಗೊತ್ತಿಲ್ಲ, ನನ್ನ ಕಾರ್ಡೇ ಬಂದಿಲ್ಲ, ದುಡ್ಡು ಕಟ್ಟಿದರೆ ಕಾರ್ಡ್ ಇಲ್ಲ. ಅದಕ್ಕೆ ಇಮಿಡಿಯೇಟಾಗಿ ಅವ್ರು ಹೇಳಿದ ದಾಖಲೆಗಳನ್ನು ಕಳಿಸಿದ್ವಿ ವಾಟ್ಸಪ್ಪಲ್ಲಿ. 3 ದಿವಸ 4 ದಿವಸದೊಳಗೆ ಅವ್ರ ಕಾರ್ಡ್ ಬಂತು. ಇನ್ನೊಬ್ಬರು ಇಲ್ಲಿ ಹೊನ್ನಾಳಿ ತಾಲೂಕು ಬೆನಕನಹಳ್ಳಿಯಲ್ಲಿ ಯಾರೋ ಟೀಚರು ಮಮತಾ ಅಂತ, ಸರ್ ನಾನು ಬೆಳ್ಳುಡಿಯಾಗಿದ್ದಾಗ ಕಳಿಸಿದ್ದೆ, ಇವತ್ತಿನವರೆಗೂ ಬಂದಿಲ್ಲ. ಏನು ಬಂದಿಲ್ಲ ಅಂದೆ. ನನ್ನ ಹೆಸರಿಗೆ ಚೈತ್ರಶ್ರೀ ಅಂತ ಪ್ರಿಂಟ್ ಆಗ್ಬಿಟ್ಟದೆ ಸರ್, ಮಮತಾ MT ಅಂತ ಆಗಿಲ್ಲ. ನಾನು ಲಾಸ್ಟ್ ಇನ್ನೇನು ಭಾಷಣಕ್ಕೆ ಹೋಗ್ಬೇಕಾಗಿತ್ತು ಸೆಂಡ್ ಆಫಿಗೆ, ಆ ಕೇಸರ್ಕರ್ ಕರೆದೆ. ಇವರೊಂದು ಹೇಳ್ತಾ ಇದ್ದಾರೆ, ಇದನ್ನು ಲೆಟ್ರ್ ತರಿಸ್ಕೋಬೇಕು ತರಿಸ್ಕೋಬೇಕು. ಹ್ಞೂ ಸರ್ ಲೆಟ್ರ್ ತರಿಸ್ಕೊಳ್ರಿ ಸರ್, ಅವ್ರದ್ದೊಂದು ಶಾಲೆ ಡೀಟೇಲ್ಸ್ ತರಿಸ್ಕೊಳ್ರಿ ಸರ್. ನಾನಿನ್ನೂ ಮಾತಾಡ್ತಾ ಇದ್ದಂಕ್ಲೇ, ಭಾಷಣ ಮಾಡ್ತಾ ಇದ್ದಂಕ್ಲೇ ವಾಟ್ಸಪ್ಪಲ್ಲಿ ಬಂತು. ಅವ್ನು ಕರೆದೆ, ತೆಗೆದು ವಾಟ್ಸಪ್ಪಲ್ಲಿ ನಿನ್ಗೆ ಹಾಕಿದ್ದೀನಿ, ಹೋಗಿ ಮಾಡ್ಕೊಂಬ ಅಂದೆ. ಅವ್ನು ಮಾಡ್ಕೊಂಬಂದ. ನಾನು ಭಾಷಣ ಮುಗಿದು ನಾನು ಚೇರಿಗೆ ಕೂತ್ಕೊಳ್ಳೋದ್ರೊಳಗೆ ಆ ಎಮ್ಮಗೆ ವಾಪಸ್ ಹೋಯ್ತು. ಅವ್ರು ಹೇಳಿದರು, ಸರ್ ಕೇವಲ 15-20 ನಿಮಿಷದೊಳಗೆ ನನಗೆ ಕಾರ್ಡ್ ಮಾಡಿಕೊಟ್ರಿ, ನಾನು 10 ಸರಿ ಪತ್ರ ಬರೆದಿದ್ದೆ, ಆಗಿದ್ದಿಲ್ಲ ಅಂದರು. ನಮ್ಮ ಆಫೀಸ್ಗಳಾಗ ಹೆಂಗೆ ಕೆಲಸ ಆಗ್ತವೆ ಅಂತ ನಿಮಗೆ ಗೊತ್ತಿದೆ. ಒಬ್ಬ NS ಯಾರು ನ್ಯಾಮತಿಯಿಂದ ಬರ್ತಾರೆ, ಬಸವರಾಜ್ ಅಂತ, NSB ಅಂತ ಇದರಲ್ಲಿದ್ದಾರೆ. ಇಂಥದ್ದು ಉಮಾ ಪ್ರಗತಿ ಪ್ರೌಢಶಾಲೆ ಹೊನ್ನಾಳಿ, ಬೇಲಿಮಲ್ಲೂರಲ್ಲ, ಹಾಂ ಬೇಲಿಮಲ್ಲೂರು ಅಲ್ಲಿದ್ದಾರೆ. ಅವರು, ಸರ್ ನನಗೆ 25 ವರ್ಷದ್ದು ಟೈಮ್ ಬಾಂಡ್ ಆಗಬೇಕಾಗಿತ್ತು, ನೀವು DDP ಆಫೀಸ್ನಾಗ EO ಆಗಿದ್ದೀರಿ, ನನ್ನ ಕ್ಲಾಸ್ಮೇಟು ಫ್ರೆಂಡು ಎಲ್ಲ ಇದ್ದೀರಿ, ನಂಗೊಂಚೂರು ಕೆಲಸ ಆಗ್ಬೇಕು ಸರ್. ಎಲ್ಲೈತೆ ಅರ್ಜಿ ಅಂದೆ. ಪ್ರಪೋಸಲ್ ಎಲ್ಲ BO ಆಫೀಸ್ನಾಗ ಐತೆ ಸರ್, ಆನ್ಲೈನ್ ಕಳಿಸಿ ಕೈಯಾಗೆ ತಗೊಂಬ ಅಂದೆ. ಇಲ್ಲಿ ನಮ್ಮ ಆಫೀಸ್ನಲ್ಲಿ ಬಾಬು ಅಂತ ಇದ್ದರು, ಅವನೇನು ಕಳಿಸಿದ್ದೆ ಅದನ್ನು ವಾಟ್ಸಪ್ ಕಳಿಸಿದ್ದೆ, ಅವ್ರಿಗೆ ಕಳಿಸಿದೆ. ಇದು ನೋಡಿ ಇಮಿಡಿಯೇಟಾಗಿ ಆಗಬೇಕಪ್ಪ ಅಂದೆ. ಪ್ರಪೋಸಲ್ಲೇ ಬಂದಿರಲಿಲ್ಲ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಪ್ರಪೋಸಲ್ ಬಂದಿರಲಿಲ್ಲ, ಆನ್ಲೈನಲ್ಲಿ ಅಷ್ಟೇ ಬಂದಿತ್ತು. ಆಫ್ಲೈನಲ್ಲಿ ಇನ್ನೂ ಒಂದು ಬಸ್ಸಲ್ಲಿ ಎತ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಆ ಬಾಬು ಏನು ಮಾಡಿದ್ರು, 11:30 ಅವ್ರು ಫೋನ್ ಮಾಡಿದ್ದು, ರೆಡಿ ಮಾಡ್ಕೊಂಡ್ರು. 12:00 ಬಂದು ಅಲ್ಲಿ ಬಸ್ ಇಳಿದು ನಮ್ಮ ಆಫೀಸಿಗೆ ಬಂದರು. ಅಷ್ಟೊತ್ತಿಗೆ ಮ್ಯಾನೇಜರಿಗೂ, ಸೂಪರ್ಡೆಂಟಿಗೂ, GAಗೂ, ಸೂಪರ್ಡೆಂಟಿಗೂ ಮತ್ತು ನಮ್ಮ DDP ಅವ್ರಿಗೆ ಹೇಳಿದೆ, ಸರ್ ನನ್ನ ಆತ್ಮೀಯ ಸ್ನೇಹಿತ ಸರ್, ಮತ್ತು ನೀವು ಊಟಕ್ಕೆ ಹೋಗ್ಬೇಡ್ರಿ, ಎಲ್ಲಿ ಹೋಗ್ಬೇಡಿ ತಡೀರಿ ಅಂದೆ. 15-20 ನಿಮಿಷ ಕಾದರು. ಅದು ಬಂದ ತಕ್ಷಣವೇ ಅಷ್ಟು ಸೈನ್ ಮಾಡಿಕೊಟ್ರು, ಆರ್ಡ್ರ್ ತಗೊಂಡೋದ್ರು. ಅಲ್ಲ, ನಿಮ್ಮ ಆಫೀಸ್ನಾಗೆ ಅರ್ಧ ಗಂಟೆಗೆ ನೀ ಕೆಲಸ ಮಾಡಿಕೊಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನೆಲ್ಲೂ ಫೈಲ್ ನೋಡಿಲ್ಲ, ನನಗೇನು ಗೊತ್ತಿಲ್ಲ, ಯಾಕಂದ್ರೆ ನನಗೆ ಬರೋದೇ ಇಲ್ಲ ಫೈಲು. ನಾವು ಹೆಂಗಿರ್ತೀವೋ ನಮ್ಮ ಆಫೀಸ್ ಹಂಗಿರ್ತದೆ. ನಮ್ಮ ಆಫೀಸಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತಾರೆ. ನಮ್ಮಲ್ಲಿ DDP ಆಫೀಸಲ್ಲಿ ಕೂಡ ಅರ್ಧ ಗಂಟೆ ಒಳಗೆ ಕೆಲಸ ಮಾಡಿದ್ದಾರೆ ಅಂದರೆ ನಂದು ಯಾವುದೂ ಇನ್ಫ್ಲೂಯೆನ್ಸ್ ಇಲ್ಲ, ಅದು ಯಾವುದೂ ಹಣಕಾಸು ಖರ್ಚು ಮಾಡಿಲ್ಲ, ಏನೂ ಇಲ್ಲ. ನಮ್ಮ ಫ್ರೆಂಡು ಕಣಪ್ಪ, ನನ್ನ ಬ್ಯಾಚ್ಮೇಟು, ಸ್ನೇಹಿತ, ಮಾಡಿಕೊಡಿ. ಹಿಂಗೆ ನನ್ನ ಎಲ್ಲ ವೃತ್ತಿಯಲ್ಲೂ ಕೂಡ ನಮ್ಮ ಸ್ನೇಹಿತರಿಗೆ ಏನದಾರ ಹೇಳಿದ್ರು, ಮಾತಾಡ್ತಾ ಎಲ್ಲ ಹೇಳಿದರು. ಸಿದ್ದಪ್ಪರು ಹೇಳಿದರು, ಇವರು ಮೇಡಮ್ ಅವ್ರು ಇಬ್ಬರು 3 ಜನನೂ ಹೇಳಿದರು. ಒಂದು ಒಳ್ಳೆಯ ಭಾವನೆ ಇಟ್ಕೋಬೇಕು. ನಮ್ಮ ಅವ್ರ ನಡುವಿನ ಇರೋಂಥ ಭಾವನೆ ಒಳ್ಳೆಯದಾಗಿರಬೇಕು.
ಆಮೇಲೆ ನಾವು ಮಾಡೋ ಕೆಲಸ ಸೊಸೈಟಿಗೆ ಸೇವೆ ಅನ್ನೋ ದೃಷ್ಟಿಯಲ್ಲಿ ನೋಡ್ಬೇಕು. ಅದು ನಾನು ಮಲ್ಲಾಡಿಹಳ್ಳಿಯಲ್ಲಿ ಓದಿದಾಗ ಸ್ವಾಮೀಜಿಯವರು, ಮಲ್ಲಾಡಿಹಳ್ಳಿ ಸ್ವಾಮೀಜಿ ಇದ್ದರು, ಅವರು ನನಗೊಂದು ಆಟೋಗ್ರಾಫ್ ಬರಿಬೇಕಾರೆ ಸೇವೆ 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 ಅಂತ ಬರೆದು ಅದ್ರ ಕೆಳಗಡೆ ಒಂದು ಆಟೋಗ್ರಾಫ್ ಬರ್ ಸೈನ್ ಹಾಕಿ ಕೊಟ್ಟಿದ್ರು. ಅವರು ನಾನು ಅನಾಥನಾಗಿ ಬಂದೆ, ಅದಕ್ಕೆ ಅನಾಥ ಸೇವಾಶ್ರಮ ಅಂತ ಬೋರ್ಡ್ ಇಟ್ಟನಿ. ನಾನು ಎಲ್ಲೂ ಕೂಡ ನಾನು ರಾಘವೇಂದ್ರ ಸ್ವಾಮೀಜಿ ಅಂತ ಬೋರ್ಡ್ ಹಾಕೊಂಡಿಲ್ಲ, ತಿರುಕ ಅಂತ ನನ್ನ ಹೆಸರು ಇದನ್ನ ಹಾಕೊಂಡಿದ್ದೀನಿ, ಕಾವ್ಯನಾಮ. ನಾನೆಲ್ಲ ಬರೆದ ಪುಸ್ತಕದಲ್ಲೂ ಕೂಡ ನಾನು ಎಲ್ಲೂ ರಾಘವೇಂದ್ರ ಸ್ವಾಮೀಜಿ ಅಂತ ಇಲ್ಲ. ನೀನು ಸೇವೆಯಿಂದ ಗುರ್ಸ್ಕೋಬೇಕು ಹೊರತು ಬೇರೆ ರೀತಿನ ಗುರ್ಸ್ಕೋಬೇಡ ಮಗ ಅಂತ ಹೇಳಿದ್ರು. SSLC ದಾಟ್ಕೊಂಡು ಬಂದಮೇಲೂ ಇದ್ದರು ಸ್ವಲ್ಪ ವರ್ಷ, ಆಮೇಲೆ ತೀರ್ಕೊಂಡ್ರು. ಹಾಗೆ ನಮಗೆ ಯಾರ್ಯಾರೋ ಇನ್ಸ್ಪಿರೇಷನ್ ಮಾಡ್ತಾರೆ. ಎಷ್ಟೋ ಮಕ್ಕಳು ಟೀಚರಿಂದ ಇನ್ಸ್ಪೈರ್ ಆಗ್ತಾರೆ, ಎಷ್ಟೋ ಮಕ್ಕಳು ಅಪ್ಪ ಅಮ್ಮಂದಿರ ಇನ್ಸ್ಪೈರ್ ಆಗ್ತಾರೆ, ಎಷ್ಟೋ ಮಕ್ಕಳು BOಗಳನ್ನು DDPಗಳನ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ. ನನಗೂ ಕೂಡ ಜೀವನದಲ್ಲಿ ನಮಗೆ ಇಲ್ಲಿ ಮಲ್ಲಾಡಹಳ್ಳಿ ಮಾಸ್ಟ್ರು ಬಂದಿದ್ದಾರೆ, HS ಸರ್ ಇದರಲ್ಲಿ ಹೋದ್ರ HS ಬಂದಿದ್ರಿ ಇಲ್ಲಿ. ನಮ್ಮ ಶಿಷ್ಯ ಇವತ್ತು ಸನ್ಮಾನ ಸಮಾರಂಭ ತಗೊಳ್ತಾ ಇದ್ದಾರೆ. ಅವ್ರದ್ದೊಂದು ಅಭಿಮಾನಿ ಬಳಗ ಇದೆ. ಅವರು ನನಗೆ 4 ಗಂಟೆ ಬೆಳಗಿನ ಜಾವ, ನಮಗೆ ಭಾಳ ನಿದ್ದೆ ಅವಾಗ, ರಾತ್ರಿ ಮಲಗಕರನು 10 ಗಂಟೆಯಿಂದ ಮಲಗಂಗಿಲ್ಲ, ಬೆಲ್ ಹೊಡೆದ ಮೇಲೆ ಮಲಗಬೇಕು. ಬೆಳಿಗ್ಗೆ 4-4:15 ಹೊಡೆದು ಬಿಡೋರು, ಒಂದು ಹೊಡ್ತಾ ಹೊಡೆದ್ರೆ ನನಗೆ ತುರ್ಸಿ ಅಂತ ಎದ್ದೇಳ್ಬೇಕು. ಅವತ್ತು ಅವ್ರು ಕಲಿಸಿದ ಪಾಠ ಇವತ್ತು ನಮಗೆ ಈ ಮಟ್ಟಕ್ಕೆ ಬರೋಕ್ಕೆ ಸಾರ್ಥಕ ಆಗಿದೆ ಅಂತ ನಮ್ಮ ಗುರುಗಳನ್ನು ನಾನು ಇವತ್ತು ನೆನೆಸ್ಕೋಬೇಕು. ಮೊನ್ನೆ ಇತ್ತೀಚೆಗೆ ಬೇರೆ ಬೇರೆ ಮಾಸ್ಟರೆಲ್ಲ ಮಾತಾಡ್ಕೊಂಡಿದ್ದಾರೆ. ರಾಜಶೇಖರಪ್ಪ ಅಂತೇಳಿ ಬೆಂಗಳೂರಿಗೆ ಬಂದ್ದಾರೆ DDP ಆಗಿ ಅಂತ. ನನಗೆ ಮಲ್ಲಾಡಹಳ್ಳಿ ಕಲಿಸಿರೋ ಮೇಷ್ಟ್ರುಗಳು. ಅದ್ರಾಗ ಒಬ್ಬ HS ಪ್ರಭಾಕರ್ ಅಂತ ಒಬ್ಬರು ಕನ್ನಡ ಮೇಷ್ಟ್ರು. ಅವರು ಅಲ್ಲಿ ಬೆಂಗಳೂರಲ್ಲಿ ವೆಸ್ಕೆರಳ್ಳಿಯಿಂದ ಮುಂದೆಲ್ಲ ಮನೆ ಮಾಡ್ಕೊಂಡಿದ್ದಾರೆ. ಅವರು ನಂಬರ್ ಬಂತು, ನಾನು ಸೇವ್ ಮಾಡ್ಕೊಂಡಿಲ್ಲ, ಅನ್ನೋನ್ ನಂಬರ್ ಅಲ್ವಾ, ಮೋಸ್ಟ್ಲಿ ಯಾರೋ ಬೇರೆ ಬೇರೆ ಕಡೆಯಿಂದ ನನಗೆ ಅರ್ಜಿ ಹಾಕೋಕ್ಕೆ ಅಥವಾ ಇನ್ನೇನೋ ಕೇಳೋಕ್ಕೆ ಮಾಡಿರ್ಬೋದು ಅಂತ ಯಾರು ಹೇಳಿ ಸರ್ ಅಂದೆ. ಅವ್ರ ವಾಯ್ಸ್ ಅವತ್ತು ಹೆಂಗಿತ್ತೋ ಹಿಂಗೇ ಇತ್ತು ಇವತ್ತು. ಅವ್ರಿಗೆ ಹೆಚ್ಚು ಕಮ್ಮಿ 75 ವರ್ಷ 80 ವರ್ಷ ಹತ್ತತ್ರ ಬಂದಿದೆ. ನನಗೆ ಒಂದು ಮಾತು ಹೇಳಿದರು, ನೀ ರಾಜಶೇಖರಪ್ಪನಾ ಅಂದರು. ಹೌದು ಸರ್ ಅಂದೆ. ನೀವ್ಯಾರೋ ಗೊತ್ತಾಗಲಿಲ್ಲ ಅಂದ. ನನ್ನ ವಾಯ್ಸಿಂದ ಏನಾದ್ರು ಗುರ್ತಿಡಿಯೋಕ್ಕಾಗತ್ತಾ ನಿನಗೆ ಅಂದರು. ನಾನು 82ನೇ ಇಸ್ವಿನಲ್ಲಿ SSLC ಪಾಸ್ ಮಾಡಿರೋದು. 82ರಿಂದ 92, 2002, 2012, 2022, 2025 ಹತ್ತತ್ರ 43 ವರ್ಷ ಆಗಿದೆ ಸರ್. ನೀವು HSP ಅಲ್ಲ ಅಂದೆ. ಹೆಂಗೆ ಗುರ್ತಿಡಿದೆ ನೀನು ಅಂದರು. ಸರ್ ನೀವು ಪಾಠ ಮಾಡಿದ್ದನ್ನು ಕಿವಿಗೆ ಗುನ್ಗುಡ್ತಾ ಇದೆ, ಅಂಥ ಪಾಠ ಮಾಡೋರು ಇವತ್ತು ಕಷ್ಟ ಸಿಗೋದು. ನಮ್ಮನ್ನೆಲ್ಲ ತರಬೇತಿಗೊಳಿಸಿ ಕಲಿಸಿರೋರು ನೀವು ಯಾಮಾತ ರಾಜ ಬಾಣಸಲಗಂ ಲಘು ಗುರು ಹಾಕೋದು ಕಲಿಸಿದ್ರಲ್ಲ, ಅದು ನನಗಿನ್ನೂ ನೆನಪೈತಿ ಅಂದೆ. ಸಾರ್ಥಕಾತ್ ಬಿಡೋ ನನ್ನ ಜೀವನ ಅಂದರು. ಅಂದರೆ ಅಂಥ ಗುರುಗಳಾಗಬೇಕು ನಾವು, ಅಂಥ ಅಧಿಕಾರಿಗಳಾಗಬೇಕು ನಾವು. ಜನಮಾನಸದಲ್ಲಿ ಉಳಿಯುವಂಥ ಕೆಲಸ ಮಾಡಿದರೆ ಒಪ್ತಾರೆ. ಅದಕ್ಕೆ ಒಂದು ನಿದರ್ಶನ, ನಾನು ಮಾತಾಡ್ತಿರ್ಬೇಕಾದ್ರೆ ನಿಮ್ಗೊಂದು ವಿಡಿಯೋ ಹಾಕಿದ್ದೀನಿ, ಅದ್ರಾಗೆಲ್ಲ ನೋಡಿರಬೇಕು. ಆ ವಿಡಿಯೋದಲ್ಲಿ ಶಿಕ್ಷಕರ ಕಲ್ಯಾಣ ನಿಧಿಯಲ್ಲಿ ಸೆಂಡ್ ಆಫ್ ಇಟ್ಕೊಂಡಿದ್ರು. ಆವಾಗ ಶಿವಮೊಗ್ಗದಿಂದ ಅಷ್ಟು ಜನ, ನಮ್ಮ ಚನ್ನಗಿರಿ ತಾಲೂಕಿಂದ ಒಂದು ವೆಹಿಕಲ್ಲು, ಆಮೇಲೆ ನಮ್ಮ ಲೇಪಾಕ್ಷಪ್ಪರು, ಸಿದ್ದಪ್ಪ, ಶಿವಶಂಕರು, ಇವ್ರದ್ದೊಂದು ಬ್ಯಾಚು, ಹಿಂಗೆಲ್ಲ ಸುಮಾರು ಒಂದು 20-25 ಜನ ಅಭಿನಂದಿಸೋದಕ್ಕೆ ಅಂತ ಬಂದಿದ್ದರು. ಅಲ್ಲಿ ಸಭೆ ನಡೀತಾ ಇತ್ತು. ಅಲ್ಲೊಬ್ಬ ಸಂತೋಷ್ ಅಂತೇಳಿ FDA ಸರ್, ನಾನು ಒಬ್ಬ ಅಮ್ಮ ಚಿಕ್ಕೋಡಿಯಿಂದ ಪದೇ ಫೋನ್ ಮಾಡ್ತಾಯಿತ್ತು ಸರ್ ನನಗೆ ಯಾವಾಗಲೂ. ಏನಪ್ಪ ನನ್ನ ಮಗ ಸತ್ತು 1 ವರ್ಷ ಆಯಿತು, 1.25 ವರ್ಷ ಆಯಿತು, ದುಡ್ಡೇ ಬರೋಂಗಿಲ್ಲ, ಆ ದುಡ್ಡು ನೆಚ್ಕೊಂಡಿದ್ದೀನಿ ನಾನು, ಮನೆಯೆಲ್ಲ ಸೋರ್ತೈತಿ, ನನಗೆ ಯಾರೋ ಮಕ್ಕಳಿಲ್ಲ, ದುಡ್ಡು ಹಾಕಾರಿಲ್ಲ, ನಾನು ಕೂಲಿ ಮಾಡಬೇಕು ಅಂತ ಹೇಳ್ತಿತ್ತಂತೆ. ಆವತ್ತು ದುಡ್ಡು ಬಂದು ಅವ್ರಿಗೆ ತಲುಪಿದೆ, ಅಕೌಂಟಿಗೆ ಹೋಗಿದೆ, ಮೊಬೈಲಿಗೆ ಮೆಸೇಜ್ ಬಂದಿದೆ. ಅವ್ರು ಯಾರೋ ಕೇಳಿದ್ರಂತೆ, ಇದನ್ನು ನೋಡಪ್ಪ ಏನು ಬಂದತಿ ಅಂತ. ಆ ಎಮ್ಮಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ, ನಿನಗೆ 1.25 ಲಕ್ಷ ದುಡ್ಡು ಬಂದತಿ ಕಣಮ್ಮ ಅಂದರು. ಹಂಗಂದ ತಕ್ಷಣವೇ ಬ್ಯಾಂಕಿಗೆ ಹೋಗಿ ವಿಚಾರಿಸತಿ, ಬ್ಯಾಂಕಲ್ಲಿ 1.25 ಲಕ್ಷ ದುಡ್ಡು ಬಂದಿದೆ. ಬಂದ ತಕ್ಷಣವೇ ಇವರಿಗೆ ನಮ್ಮ ಕ್ಲರ್ಕಿಗೆ ಫೋನ್ ಮಾಡಿದ್ದಾರೆ. ಸರ್ ನಮ್ಗೆ 1.25 ಲಕ್ಷ ರೂಪಾಯಿ, ನನ್ನ ಮಗ ಸತ್ತು 1.25 ವರ್ಷ ಆದಮೇಲೆ ಈಗ 1.25 ಲಕ್ಷ ಬಂತು ಸರ್ ಅಂತ. ಭಾಳ ಸಂತೋಷ ಆಯ್ತು ಸರ್ ಅಂತ ಆ ಅಮ್ಮ ಹತ್ಕಂತ ಹೇಳೈತಿ. ಈತ ಭಾಷಣ ಮಾಡ್ತಿರ್ಬೇಕಾದ್ರೆ ಆ ಅಮ್ಮನ ಅವಳನ್ನ ನೆನೆಸ್ಕೊಂಡು ಇವನು ಅಳ್ತಾ ಇದ್ದಾನೆ. ಸರ್ ನೀವು ಮಾಡಿದ ಕಾರ್ಯ ಚಿಕ್ಕೋಡಿ ಅಂತ ಜಿಲ್ಲೆ ಒಳಗೆ ಯಾವುದೋ ಒಂದು ಸಣ್ಣ ಹಳ್ಳಿನಲ್ಲಿ ಒಬ್ಬ ಬಡ ಮಹಿಳೆಗೆ ಕಣ್ಣೀರನ್ನು ಒರೆಸುವಂಥ ಕೆಲಸ ನೀವು ಮಾಡಿದ್ದೀರಿ, ಸಾರ್ಥಕ ಆಯ್ತು ಸರ್ ನಿಮ್ಮ ಜೀವನ. ಹಾಗೆ
ಎಲ್ಲ ಹಂತದಲ್ಲೂ ಸುಮಾರು ದೃಷ್ಟಾಂತಗಳಿದ್ದಾವೆ, ಉದಾಹರಣೆಗಳಿದ್ದಾವೆ, ನೋಡಿರೋ ಇದ್ದಾವೆ. ಆಗಲೇ ಮಾತಾಡ್ತಾ ಚಿರುಡೋಣಿನಲ್ಲಿ ನನ್ನ ಮೇಲೆ ಕೇಸ್ ಹಾಕ್ತೀವಿ ಅಂದರೂ ನಾನು ಬಿಡಲಿಲ್ಲ. ಅಲ್ಲಿರೋ ಗುಡಿಸ್ಲುಗಳನ್ನೆಲ್ಲ ಧ್ವಂಸ ಮಾಡಿ ಬಿಲ್ಡಿಂಗ್ ಕಟ್ಟಿಸಿದೆ. ಕಟ್ಟಿದ ಬಿಲ್ಡಿಂಗು ಅವರಿಗೆ ಒಂದೇ ಸರಿ ಮಾಡಲಿಲ್ಲ. ಜಾಗ ಕೊಡಿಸಿದ್ವಿ, ಹೋಗಲಿಲ್ಲ. ಮನೆ ಕಟ್ಸ್ಕೊಟ್ವಿ, ಹೋಗಲಿಲ್ಲ. ಅದು ಅಪ್ಪಗಾಯ್ತು, ಅದು ಮಗನಿಗೆ ಅಂದರು. ಹಿಂಗೆ ಪದೇ 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 ತೊಂದರೆ ಕೊಟ್ಟಾಗ ಏನು ಮಾಡಿದೆ, ಹಕ್ಕುಪತ್ರ ಎಲ್ಲ ನಮ್ಮ ಶಾಲೆ ಹೆಸರು ತೊಗೊಂಡು ಒಂದು ದಿವಸ ಡ್ರೋಸರ್ ಅವಾಗಿನ JCB ಬಂದಿರಲಿಲ್ಲ. ಡ್ರೋಸರ್ ತಂದು ಎಲ್ಲ ನೆಲ ಸಮ ಮಾಡಿದೆ. ಈ ಸುಸಜ್ಜಿತವಾದಂಥ ಕಟ್ಟಡ ಇದೆ, ಒಂದು 5 ಎಕರೆ ಜಮೀನಾಗೆ ಆಟದ ಮೈದಾನ ಇದೆ. ಟೀಚರ್ಸ್ ಇವತ್ತು ನೆನೆಸ್ತಾರೆ, ನಾನು ಆ ಶಾಲೆಗೆ ಯಾವಾಗಾರ ಹೋದರೆ ಸರ್ ನಿಮ್ಮ ಸಾಧನೆ ಸರ್ ಇದು ಅಂತಾರೆ. ಅಂದರೆ ಕತ್ಲಗೆರೆ ಕಾರಿನೂರಿಂದ ಇರ್ಬೋದು, ಚಿರುಡೋಣಿದಿರ್ಬೋದು, BRCನಲ್ಲಿದ್ದಾಗ ಇರ್ಬೋದು, ಎಷ್ಟೋ ಜನ ನಮ್ಮ ಸ್ಟೂಡೆಂಟ್ಸು ಅಸಿಸ್ಟೆಂಟ್ ಕಮಿಷನರು, ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಆ ಮಟ್ಟಕ್ಕೆ ನಮ್ಮ HSR ಬಂದಿದ್ರಲ್ಲ, ಅವರು ನನ್ನ ಶಿಷ್ಯ ಈ ಮಟ್ಟಕ್ಕೆ ಬೆಳೆದಾನೆ ಅಂತಂದರೆ ನಮ್ಮ ಶಿಷ್ಯಂದರು ಆ ಮಟ್ಟಕ್ಕೆ ಬೆಳೆದಿರೋದನ್ನು ನಾವು ನೋಡಬೇಕು. ನಮ್ಮ ಎಲ್ಲ ಕೂಡ ಶಿಕ್ಷಕ ಬಂಧುಗಳೇ ನಾವೆಲ್ಲ ಇರೋದು. ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಅಂಥ ವಿದ್ಯಾರ್ಥಿಗಳನ್ನು ಬೆಳೆಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಯಶಸ್ಸನ್ನು ಕಾಣ್ರಿ ಅಂತ ಹೇಳ್ತಾ, ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಬಂದಿದ್ದಾರೆ, ನೀವೆಲ್ಲ ಬಂದಿದ್ದೀರಿ. ನಮ್ಮ ಅಭಿಮಾನಿ ಬಳಗಕ್ಕೆ ಮೊದಲು ಕೃತಜ್ಞತೆ ಸಲ್ಲಿಸ್ಬೇಕು ನಾನು. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ಎಲ್ರಿಗೂ ಆಗಲ್ಲ, ನಾವು ಮಾಡಿದ್ದೀವಿ ಅಂತೇಳಿ ಮಾಡಿ ತೋರಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ಆ ಗೌರವಾಧ್ಯಕ್ಷರು ಸಿದ್ದಪ್ಪರು, ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಇರ್ಬೋದು, ಲೇಪಾಕ್ಷಪ್ಪರು ಇರ್ಬೋದು, ಆಮೇಲೆ ಇಲ್ಲಿ ನಮ್ಮ ಯೋಗೀಶ್ ಅವರು ಮತ್ತು ಸಿದ್ದೇಶು, ಕಾಂತರಾಜು, ಲೋಕಣ್ಣ ಮಾಗೋಡ್ರು, ಸುಮಾರು ಜನ ಆದರೆ ರವಿ ಕಕ್ತೂರ್, ಆಮೇಲೆ ನಮ್ಮ ಜಗದೀಶು, ಇವರೆಲ್ಲರೂ ತನು ಮನ ಧನ ಅದರ ಜೊತೆಗೆ ನಮ್ಮ ಅಭಿಮಾನ ಅಂತ ಬರ್ತಲ್ಲ, ಹಂಗೆ ಅಭಿಮಾನವನ್ನು ತೋರಿಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಮ್ಮ ಎಲ್ಲ ಈ ಕೆಲಸಕ್ಕೆ ಅಭಿಮಾನಿ ಬಳಗದ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹಾಗೆಯೇ ನಮಗೆ ನನ್ನನ್ನು ಅದರೊಳಗೆ ಸೇರಿಸ್ಕೊಂಡಿಲ್ಲ, ಅದರೊಳಗೆ ನನ್ನ ಹೆಸರು ಇಲ್ಲ. ಏನು ಮಾಡ್ತೀರಿ ಅಂದರೆ ನಾವೇನೋ ಮಾಡ್ತಾ ಸುಮ್ಮನಿರಿ ಸರ್ ಅನ್ನೋರು. ಒಂದು ವಾರದೊಳಗೆ ಇದೆಲ್ಲ ಮಾಡಿದ್ದಾರೆ. ಇದಕ್ಕೆ ನೀವೆಲ್ಲ ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೂ ನಮ್ಮ ಸಂಬಂಧಿಕರೆಲ್ಲ ಬಂದಿದ್ದಾರೆ. ನಮ್ಮೆಲ್ಲ ಸಂಬಂಧಿಕರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅಣ್ಣನ ಮಕ್ಕಳು, ಅಣ್ಣ ಮತ್ತು ಸೊಸೆಯರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಈ ಕಾರ್ಯಕ್ರಮದ ಎಲ್ಲ ಸಂಚಾಲಕರು, ಸಂಘಟಕರ ಪರವಾಗಿ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ, ನೀವು ಕೂಡ ಮುಂದೊಂದು ದಿವಸ ಹೇಳಿದೆ ರಿಟೈರ್ಡ್ ಆಗಿರ್ತಾರೆ ಟೀಚರ್ಸು, ಪೆನ್ಷನ್ ಬಂದಿರಲ್ಲ. ಆಗ ಪಾಪ ಅಷ್ಟು ಕಷ್ಟಪಡ್ತಿರ್ತಾರೆ. ಮನೆಯಲ್ಲಿ ಉಳಿಸೋಗಿದ್ದರೆ ಅದನ್ನು ಬಳಸ್ತಿರ್ತಾರೆ, ಉಳಿಸಿಲ್ಲ ಅಂದರೆ ಬಳಸೋಕ್ಕೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ 25,000 ರೂಪಾಯಿನ ಕೊಡ್ತಾರೆ. ಅದಕ್ಕೆ ಅರ್ಜಿ ಹಾಕ್ಸೋಕ್ಕೆ ನೀವು ಟೀಚರ್ಸ್ ಯಾರು ಗೌರ್ಮೆಂಟ್ ಏಡೆಡ್ ಮಾತ್ರ, ಮತ್ತು ಅನ್ಏಡೆಡ್ ಕೊಡ್ತೀರಾ ಅನ್ಬೇಡ್ರಿ, ಗೌರ್ಮೆಂಟ್ ಏಡೆಡ್ ಟೀಚರ್ಸಿಗೆ ಮಾತ್ರ ಕೊಡ್ತಾರೆ. ದಯವಿಟ್ಟು ನಾನು ಸಾಫ್ಟನ್ನು ದಿವಸ 100 ಬರ್ತಾವೆ ಗ್ರೂಪ್ ಒಳಗೆ, ಸುಮ್ಮನೆ ಟಚ್ ಮಾಡಿ ಹಿಂಗೆ ಮೂವ್ ಮಾಡಬೇಡ್ರಿ. ಅದನ್ನು ನಮ್ಮ ಗ್ರೂಪಲ್ಲೆಲ್ಲ ಕಳಿಸ್ಕೊಡ್ತೀನಿ. ದಯವಿಟ್ಟು ಅದನ್ನು ಒಂದು 8 ಪೇಜ್ ಪ್ರಿಂಟ್ ತಗೊಂಡು ಮನೆಗೆ ಇಟ್ಕೊಳ್ರಿ, ಓದ್ರಿ. ಇಂಪಾರ್ಟೆಂಟ್ ಇರೋಂಥವನ್ನ ನಾನು ನಮ್ಮ ಮನೆಗೆ ನೀವು ನಂಬ್ತಿರೇ ಇಲ್ಲ, ಒಂದು ಅರ್ಧ ಟ್ಯಾಕ್ಟ್ರಿ ಅಷ್ಟಿದಾವೆ ಸಾಮಾನುಗಳು, ಬರೀ ಬುಕ್ಸ್ಗಳು ಓದವು. ನಾನು ಬರೆದ ನೋಟ್ಸ್ ಆಫ್ ಲೆಸನ್ನು, ನಾನು ಡಿಗ್ರಿನಲ್ಲಿ ಓದಿದ್ದ ನೋಟ್ಸ್ನಿಂದ ಹಿಡಿದು ಇಲ್ಲಿ ತನಕ ನನ್ನ ಪೆನ್ಷನ್ ರೆಕಾರ್ಡ್ ಹೋಗಿತ್ತಲ್ಲ ಅಲ್ಲಿ ತನಕನೂ ಎಲ್ಲವೂ ಸೆಟ್ ಇಟ್ಕೊಂಡಿದ್ದೀನಿ. ನಾನು DDP ಆಫೀಸಲ್ಲಿ ಎನ್ಕ್ವೈರಿ ಮಾಡಿದ್ದೀನಲ್ಲ, ಆ ಎನ್ಕ್ವೈರಿ ಮಾಡೋ ಒಂದು 50 ಸೆಟ್ಟು 50 ಫೈಲನ್ನು ನಾನು ಸ್ವಂತಕ್ಕೆ ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಯಾವತ್ತಿದ್ರೂ ಕೂಡ ನಮ್ಮ ಹಿಂದಕ್ಕೆ ಅವೆಲ್ಲ ಬೇಕಾಗ್ತವೆ. ನೀವು ವೃತ್ತಿ ಜೀವನದಲ್ಲಿ ಏನು ಮಾಡಿದ್ದೆ, ಏನು ಮಾಡಿದ್ದೀನಿ, ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ದಾರಿದೀಪ ಆಗ್ತವೆ. KCSR, CCA, ಎಜುಕೇಷನ್ ಆ್ಯಕ್ಟು, ಆಮೇಲೆ ಶಿಕ್ಷಕರ ಕಲ್ಯಾಣ ನಿಧಿ ಪುಸ್ತಕ, ಇಂಥವು ಇಲಾಖೆಯಲ್ಲಿ ಏನೇನು ಸಿಗ್ತಾವೆಲ್ಲ ನಿಮ್ಮ ಗ್ರಂಥಾಲಯದಲ್ಲಿರಲಿ. ಅವನ್ನ ಆವಾಗ ನೋಡ್ರಿ. ಭಾಳ ಜನ ಏನಾದರೂ ಸಾಫ್ಟಲ್ಲಿ ಸಿಗುತ್ತೆ ಬಿಡು, ನಾನು ಮೊಬೈಲಲ್ಲಿ ಸಿಗುತ್ತೆ ಬಿಡು ಅಂತ ಅಂದ್ಕೊಂತೀವಿ. ಮತ್ತು ಪುನಃ ಏನಾರು ಹೆಚ್ಚು ಕಮ್ಮಿ ಆದ ತಕ್ಷಣ ಕ್ಲರ್ಕ್ ಹತ್ರ ಹೋಗಿ ಏನಪ್ಪ ನೋಡು ಅಂತೀವಿ. ನಾವೇ ತಿಳ್ಕೊಂಡಿದ್ರೆ ಈಸಿ ಆಗ್ತದೆ. ಆ ದೃಷ್ಟಿಯಿಂದ ಎಲ್ಲ ಹಂತದಲ್ಲೂ ಕೂಡ ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಳ್ಳೆಯದಾಗ್ತದೆ. ಯಾರು ಕೂಡ ಕೆಟ್ಟ ಕೆಲಸಕ್ಕೆ ಪ್ರಚೋದನೆ ಮಾಡಬೇಡ್ರಿ, ಕೆಟ್ಟ ಕೆಲಸಕ್ಕೆ ಇಳಿಬಾರ್ದು. ಅದು ನನ್ನ ರಿಕ್ವೆಸ್ಟ್ ಅಂತ ಹೇಳ್ತಾ, ಭಾಳ ಜನ ಟೀಚರ್ಸಿಗೆ ಈಗಲೇ ಸಮಯನೂ ಭಾಳ ಆಗಿದೆ.
ಆದರೂ ಕೂಡ ಹಸಿವಿನಿಂದ ಇದ್ದರೂ ಇಷ್ಟೊತ್ತೆಲ್ಲ ಮಾತು ಕೇಳಿದ್ದಕ್ಕೆ, ಆ ಜೊತೆಗೆ ನನ್ನನ್ನು ಈ ಸ್ಟೇಜಲ್ಲಿ ಕೂರಿಸಿ ನನ್ನನ್ನು ಸನ್ಮಾನ ಮಾಡಿಸಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಿಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಇದುವರೆಗೂ ತಮ್ಮ ಅಭಿನಂದನಾ ನುಡಿಗಳನ್ನು ಆಡಿದಂತಹ ಸನ್ಮಾನ್ಯ JS ರಾಜಶೇಖರ್ ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಕಳೆದ 9 ದಿನದಲ್ಲಿ ಈ ಕಾರ್ಯಕ್ರಮ ಸಾಕಾರಗೊಂಡಿದೆ. ಕೇವಲ ಒಂದು QR ಕೋಡ್, ಒಂದು ಫೋನ್ ನಂಬರ್ಗೆ ತಾವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಕರಿಸಿದ್ದೀರಿ. ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದು ಯಶಸ್ಸನ್ನು ನಮ್ಮ ಬಳಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ಲೇಪಾಕ್ಷಿ ಸರ್ ಅವರ ಅವಗಾಹನೆಗೆ ಅರ್ಪಿಸುತ್ತಾ ನಮ್ಮ ಎಲ್ಲ ಬಳಗ ಇದಕ್ಕೆ ನಾವು ಉತ್ತರದಾಯಿತ್ವ, ನಿಮ್ಮ ಆರ್ಥಿಕ ಸಹಾಯಕ್ಕೆ ನಾವು ಉತ್ತರದಾಯಿತ್ವ ಕೆಲವೇ ದಿನಗಳಲ್ಲಿ ಇದೇ ಗುಂಪಿನಲ್ಲಿ ನಾವು ನಿಮಗೆ ಅದಕ್ಕೆಲ್ಲ ಸಂಬಂಧಪಟ್ಟಂತಹ ಲೆಕ್ಕಾಚಾರಗಳನ್ನು ಒಪ್ಪಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಈ ಕೊನೆಯದಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬರ್ತಾ ಇದ್ದಾರೆ ಸರ್ಕಾರಿ ಪ್ರೌಢಶಾಲೆ ಮೆಳೆಕಟ್ಟೆಯ ಮುಖ್ಯ ಶಿಕ್ಷಕರಂತ ಸನ್ಮಾನ್ಯ ಯೋಗೀಶ್ ರೈನವರು. ರಾಜಶೇಖರ್ ಸರ್, ತಾವೇನು ಸನ್ಮಾನವನ್ನು ಸ್ವೀಕಾರ ಮಾಡ್ತಿದ್ದೀರಿ, ಯಾವ ಕಾರಣಕ್ಕಾಗಿ ನೀವು ಖುಷಿಯನ್ನು ಪಡಬೇಕು ಅಂತಂದರೆ, ಮೊದಲನೇ ಕಾರಣ ಸಹನೆ ನಿನ್ನದಾದರೆ ಸಕಲವೂ ನಿನ್ನದೇ ಅಂತ ಹೇಳ್ತಾರೆ, ವಿನಯ ನಿನ್ನದಾದರೆ ವಿಶ್ವವೂ ನಿನ್ನದೇ ಅಂತ ಹೇಳ್ತಾರೆ, ಸಂಸ್ಕಾರ ನಿನ್ನದಾದರೆ ಸನ್ಮಾನವೂ ನಿನ್ನದೇ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲದಕ್ಕೂ ಕೂಡ ಭಾಜನರಾಗಿದ್ದೀರಿ. ಅತ್ಯಂತ ಖುಷಿಯಿಂದ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಿದ್ದೇವೆ. ಎರಡನೇದು, ತಾವೇ ಹೇಳೋ ಪ್ರಕಾರ ಇಲ್ಲಿ ಯಾರು ಕೂಡ ದುಡ್ಡು ಇಸ್ಕೊಂಡು ಬಂದಿರೋರಲ್ಲ, ದುಡ್ಡು ಕೊಟ್ಟು ಬಂದಿರೋಂಥವ್ರು. ಅತ್ಯಂತ ಖುಷಿಯಿಂದ ಸುಮಾರು 130ಕ್ಕೂ ಹೆಚ್ಚು ಜನ ಧನ ಸಹಾಯದ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದಾರೆ. ಆ ಕಾರಣಕ್ಕಾಗಿ ತಾವು ಖುಷಿ ಪಡ್ಕೋಬೇಕು ಅಂತ ಹೇಳ್ತೀನಿ. ಇನ್ನು ಕೊನೆಯದಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂತಹ ಎಲ್ಲರಿಗೂ ಕೂಡ ಈ ಅಭಿಮಾನಿ ಬಳಗದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸನ್ಮಾನ್ಯ ಡಾಕ್ಟರ್ HU ಅಮ್ಮಜಪ್ಪನವರು ಕೂಡ JS ಸರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗೆ ಹರಿಹರ ತಾಲೂಕು, ಹೊನ್ನಾಳಿ ತಾಲೂಕು, ಚನ್ನಗಿರಿ ತಾಲೂಕು, ಜಗಳೂರು ತಾಲೂಕು, ದಾವಣಗೆರೆ ತಾಲೂಕು ಎಲ್ಲ ವೃತ್ತಿ ಬಾಂಧವರು ಮತ್ತು ಅಭಿಮಾನಿ ಬಂಧುಗಳು ಈಗ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ದಯಮಾಡಿ ನಿಧಾನವಾಗಿ ಒಬ್ಬೊಬ್ಬರಾಗಿ ಅಭಿನಂದನೆ ಸಲ್ಲಿಸಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.